ಐ ಮೀನ್ ಎವ್ರಿಬಡಿ ಇಸ್ ಥಿಂಕಿಂಗ್ ಸಕ್ಸಸ್ ಸ್ಟೋರಿ ಅಂದ್ರೆ ಅಷ್ಟು ಹಣ ಗಳಿಸ್ಬಿಟ್ಟಿದ್ದೀನಿ, ಇಷ್ಟು ಕೆಲಸ ಸಿಕ್ಬಿಟ್ಟಿದೆ, ಅದು ಸಕ್ಸಸ್ ಸ್ಟೋರಿನೇ. ಬಟ್ ಅದ್ರ ಕಡೆ ಒಂದು ಹೆಜ್ಜೆ ಇಡೋದು ಕೂಡ ಸಕ್ಸಸ್ ಸ್ಟೋರಿ. ಅದನ್ನ ನೀವೆಲ್ಲ ಪ್ರೂವ್ ಮಾಡಿದ್ದೀರಿ. ವೈ ವೈ ವಿ ಆರ್ ಡೂಯಿಂಗ್ ದಿಸ್ ಸ್ನೇಹಿತರೆ? ಆಸ್ ಐ ಬಿನ್ ಟೆಲ್ಲಿಂಗ್ ಎವ್ರಿ ವೀಕ್, ನಮ್ಮ ಮನಸ್ಸು ನಾವನ್ನ ಟ್ರೈನ್ ಮಾಡಿದೀವಿ ನಮ್ಮಲ್ಲಿರುವ ನ್ಯೂನತೆಗಳನ್ನ ನೋಡೋದಕ್ಕೆ, ತಪ್ಪುಗಳನ್ನ ಕಂಡುಹಿಡಿದಕ್ಕೆ. ಅಯ್ಯೋ ನೀನ್ ತಪ್ಪು ಮಾಡ್ಬಿಟ್ಟೆ, ನೀನ್ ಹಿಂಗ್ ಮಾಡ್ಬಾರ್ದಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು, ಹಂಗ್ ಮಾಡ್ಬೇಕಾಗಿತ್ತು, ಯಾಕೆ ಈ ತರ ಮಾಡ್ಬಿಟ್ಟೆ, ಫೇಲ್ಯೂರ್ಗಳು. ಹೌದಾ? ಬೇರೆಯವ್ರನ್ನೂ ತಪ್ಕೊಂಡು ನಮ್ಮನ್ನೂ ತಪ್ಕೊಂಡು ಇಟ್ಕೊಳ್ಳೋದು, ನಮ್ಮನ್ನ ಕ್ರೂಸಿಫೈ ಮಾಡೋದು. ಫಸ್ಟ್ ಆಫ್ ಆಲ್ ನಾನಿರೋ ಕೆಟ್ಟ ಗುಣಗಳನ್ನ, ಅದು ಕೆಟ್ಟ ಗುಣ ಅನ್ನೋಕ್ಕಿಂತ ದೌರ್ಬಲ್ಯಗಳನ್ನೇ ನೋಡೋದು. ನಾನು ಅಸಮರ್ಥ, ನಾನು ಇಂಗ್ಲಿಷ್ ಮಾತಾಡಕ್ಕಾಗಲ್ಲ, ನನಗೆ ಸ್ಟೇಜ್ ಫಿಯರ್, ಸ್ಟೇಜ್ ಮೇಲೆ ಮಾತಾಡಕ್ಕಾಗಲ್ಲ, ನನಗೆ ಹಣ ಗಳಿಸಕ್ಕಾಗಲ್ಲ, ನನಗೆ ಆ ನೆಮ್ಮದಿ ಪಡೆಯೋದಕ್ಕೆ ಆಗಲ್ಲ, ನನಗೆ ಆರೋಗ್ಯ ಸಿಗೋದೇ ಇಲ್ಲ, ನನ್ನ ಹಣೆಯಲ್ಲಿ ಬರ್ದ್ಬಿಟ್ಟಿದ್ದಾರೆ, ನನಗೆ ಏನ್ ಮಾಡಿದ್ರು ಶಾಂತಿ ಅನ್ನೋದಿಲ್ಲ, ಎಲ್ಲ ಗ್ರಹಗತಿಗಳೆಲ್ಲ ಒಟ್ಟಾಗಿ ಸೇರ್ಕೊಂಡ್ಬಿಟ್ಟು ನಾನು ಅಟ್ಯಾಕ್ ಮಾಡ್ಬಿಟ್ಟಿದೆ. ವಿಕ್ಟಿಮ್ ಮೈಂಡ್ ಸೆಟ್, ಮೈಂಡ್ ಸೆಟ್ ಅಂತ ಇದನ್ನ ನಾವು ಪಡೆದ್ಬಿಟ್ಟಿರ್ತೀವಿ. ಇದನ್ನೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಚಿಕ್ಕ ವಯಸ್ಸಿಂದ ಸಿ ಐ ಆಮ್ ನಾಟ್ ಸೇಯಿಂಗ್ ವಿ ಆರ್, ನಮ್ಮ ಅದಕ್ಕೆ ಕಾರಣ ಅಂತಾರ ನಮ್ಮ ಸುತ್ತಮುತ್ತ ಇರೋ ಪರಿಸರ ಚಿಕ್ಕ ವಯಸ್ಸಿಂದ ಬೆಳೆಸುವಾಗ್ಲೇನೆ ಆ ತರ ಆಗ್ಬಿಟ್ಟಿರುತ್ತೆ. ನಿನ್ ಕೈಲಿ ಆಗಲ್ಲ, ನೀನ್ ಮಾಡಕ್ಕಾಗಲ್ಲ ಅಲ್ವಾ? ಕಂಪೇರ್ ಮಾಡೋದು, ಅವ್ನು ನಿನ್ಗಿಂತ ಬೆಟ್ರು ಅನ್ನೋದು ಏನರ್ಥ? ನಿನ್ ಕೆಪಾಸಿಟಿ ಇಲ್ಲ, ನೀನ್ ಆ ಕತ್ಲಲ್ಲಿ ಹೋಗ್ಬೇಡ ಒಬ್ಳೆ ಅಂದ್ರೆ ನಿನಗ್ ಧೈರ್ಯ ಇಲ್ಲ, ನಿನಗ್ ಸಾಮರ್ಥ್ಯ ಇಲ್ಲ ಅಂತ ಅರ್ಥ. ಹಂಗ್ ಕನ್ವೆ ಆಗುತ್ತೆ, ಅದು ಹಂಗ್ ಕನ್ವೆ ಆಗುತ್ತೆ. ಯಾಕೆ ಬಂದೆ, ಹೋಗ್ ಬಂದೆ, ಯಾಕೆ ಹೇಳ್ಬಿಟ್ಟು ಹೋಗ್ ಬಂದೆ ಅಂದ್ರೆ ನೀನು ಹೋಗ್ ಬರೋ ಅಷ್ಟು ಸಾಮರ್ಥ್ಯ ನಿಂಗಿಲ್ಲ, ಏನೋ ತೊಂದರೆ ಆಗ್ಬಿಡ್ತೀನಿ, ನೀನು ಕಾಪಾಡ್ಕೊಳಕ್ಕಾಗಲ್ಲ ಅಂತ. ಛೀ, ಇದು ಲಿಮಿಟಿಂಗ್ ಬಿಲೀಫ್ ನ ನಿರ್ಮಾಣ ಮಾಡ್ಬಿಟ್ಟಿರುತ್ತೆ ನಮ್ಗೆ ಗೊತ್ತಿಲ್ದೇನೆ. ಅದು ಪ್ಯಾಟರ್ನ್ ಆಗಿ ಕುತ್ಕೊಂಡು ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಗಳಿಗೆ ತೊಂದರೆ ಕೊಡ್ತಾ ಇದೆ. ಈಗ ನಾವೇನ್ ಮಾಡ್ತಾ ಇದೀವಿ, ಸಕ್ಸಸ್ ಸ್ಟೋರಿ ಅಂದ್ರೆ ನಮ್ಮ ಮೈಂಡ್ ನ ಟ್ರೈನ್ ಮಾಡ್ತಾ ಇದೀವಿ. ನಾವೀಗ ನೋಡೋದಿಲ್ಲ ಅದು ಅಂತ, ಇಲ್ಲೇ ಇರುತ್ತೆ, ಕಾಣಿಸುತ್ತ. ಈಗ ನಾನು ಇಷ್ಟೇ ನಾ ಮಾಡಿರೋದು ಅನ್ಸುತ್ತ, ಮಾಡಿರ್ತೀನಿ. ಬೇರೆಯವ್ರಿಗೆ ಅದು ದೊಡ್ಡ ವಿಚಾರ, ನನಗೆ ನಾನೇ ನೋಡ್ಕೊಳಕ್ ಒಂಥರ ಸಂಕೋಚ. ಮತ್ತೆ ಬೇರೆಯವ್ರಿಗೆ ಏನಾದ್ರು ಮಾಡಿದಾಗ ಅವಾಗ್ಲೂ ನೋಡ್ಕೊಳಲ್ಲ. ಅವ್ರಿಗೆ ನನಗ್ ತೊಂದರೆ ಆದಾಗ ಅದು ಕಾಣುತ್ತೆ. ನಾನು ಅವರಿಂದ ನನಗ್ ಲಾಭ ಆಗಿದ್ರೆ ನಾನು ಅಷ್ಟು ತಗೊಳಲ್ಲ, ತೊಂದರೆ ಮಾತ್ರ ಹೈಲೈಟ್ ಆಗ್ತಾ ಇರುತ್ತೆ. ಸೊ ವಾಟ್ ಡಸ್ ಇಟ್ ಮೀನ್ ಬೈ ದಟ್ ಸ್ನೇಹಿತರೆ? ನಮ್ಮ ಮನಸ್ಸು ಆ ಟ್ರೈನ್ ಆದಾಗ ನೆಗೆಟಿವ್ ಥಿಂಕಿಂಗ್ ಅಂದಾಗ ನೆಗೆಟಿವ್ ಎಮೋಷನ್ ಬಂದೇ ಬರುತ್ತೆ. ನೆಗೆಟಿವ್ ಎಮೋಷನ್ ಬಂದ್ರೆ ಏನ್ ಮಾಡುತ್ತೆ, ಯಾರು ಹೇಳ್ತೀವಿ? ಏನಾಗುತ್ತೆ ನೆಗೆಟಿವ್ ಎಮೋಷನ್ಸ್ ಬಂದ್ರೆ? ಹೂ ವಾಂಟ್ಸ್ ಟು ಶೇರ್? ಬಿಡುಗಡೆ ಆಗುತ್ತೆ ಸರ್. ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ ಏನ್ ಮಾಡುತ್ತೆ? ಆತಂಕ, ಭಯ, ಜಿಗುಪ್ಸೆ, ಕೋಪ, ನಮ್ಮ ಬಗ್ಗೆ ನಮ್ಗೆ ಕೀಳಿರಿಮೆ. ಸ್ಟ್ರೆಸ್ ಹಾರ್ಮೋನ್ ನಮ್ಮಲ್ಲಿ ಬಂದಾಗ, ನಮ್ಮ ದೇಹದಲ್ಲಿ ಸ್ರಾವ ಆದಾಗ ಏನು ಮಾಡಲ್ಲ, ಕೆಲಸ ಮಾಡಕ್ ಮನ್ಸು ಬರಲ್ಲ. ಒತ್ತಡದ ಹಾರ್ಮೋನು ಇಟ್ ವಿಲ್ ಡೈರೆಕ್ಟ್ಲಿ ಅಟ್ಯಾಕ್ ಅವರ್ ಸೆಲ್ಸ್. ಹೇಗೆ? ಒಂದ್ಸಾರಿ ಒತ್ತಡ ಹಾರ್ಮೋನ್ ಇಸ್ ಎ ಗುಡ್ ಹಾರ್ಮೋನ್. ಕಾರ್ಟಿಸಲ್, ಅಡ್ರಿನಲಿನ್ ಇಸ್ ಎ ಗುಡ್ ಹಾರ್ಮೋನ್ ವಿಚ್ ಇಸ್ ನೀಡೆಡ್ ಇನ್ ದ ಟೈಮ್ ಆಫ್ ಕ್ರೈಸಿಸ್, ಡಿಫಿಕಲ್ಟ್ ಸಿಚುಯೇಷನ್. ಅದು ನಾವು ಹೇಳಿದೀವಿ. ಅಂದ್ರೆ ಅಪಾಯ ಬಂದಾಗ ನನ್ನನ್ನ ಕಾಪಾಡ್ಕೊಳ್ಳೋಕೆ ರಕ್ಷಣೆ ನಿಂತಿರೋ ಹಾರ್ಮೋನ್ಗಳು. ನನ್ನನ್ನು ರಕ್ಷಿಸ್ಬೇಕಲ್ಲ ಬೇರೆಯವ್ರ ಕಡೆಯಿಂದ. ಒಂದು ಕಳ್ಳನೇ ಬರ್ಬೋದು, ಒಂದು ವಾಹನನೇ ಸ್ಪೀಡಾಗಿ ಬರ್ಬೋದು, ಜಂಪ್ ಮಾಡಿ ಆ ಕಡೆ ಬಚಾವ್ ಆಗ್ಬೇಕು, ಎಸ್ಕೇಪ್ ಆಗ್ಬೇಕು, ಅಥವಾ ಒಂದು ಕಾಡು ಪ್ರಾಣಿ ಅಟ್ಟಿಸ್ಕೊಂಡ್ಬಂದ್ರೆ ಓಡೋಕ್ಕೆ ಶಕ್ತಿ ಬೇಕು, ಅಥವಾ ಅಂದ್ರೆ ಫ್ಲೈಟ್ ಆಪ್ಷನ್, ಅಥವಾ ಯಾರು ನಮ್ಮ ಜೊತೆ ಜಗಳ ಆಡಿದ್ರೆ ನಮ್ಗೇನು ಅಪಾಯ ಬರ್ತದೆ ಅವ್ರು ತಡೆದು ಹೊಡೆಯೋದಕ್ಕೂ, ಅವ್ರು ಬೈಯೋದಕ್ಕೂ ನನಗೂ ಶಕ್ತಿ ಬೇಕು. ಅವ್ರನ್ನ ಎದುರಿಸಕ್ಕೆ ಮೈ ಗಟ್ಟಿ ಆಗ್ಬೇಕು, ಹೆಸರು ಪಿಗಿಡಿ ಹಿಡಿಬೇಕು, ರಕ್ತ ಕುದಿಬೇಕು, ಎದೆ ಡವಡವ ಅನ್ಕೋಬೇಕು. ಅದರ ರಕ್ಷಣೆನು ಹಾರ್ಮೋನ್ ಆಲ್ರೆಡಿ ಸೆಕ್ರೇಟ್ ಆಗ್ತಾ ಇದೆ ಅಂತ. ಅವಾಗ ಎಷ್ಟು ಶಕ್ತಿ ಬರುತ್ತೆ ಅಂದ್ರೆ ನಾವು ನೆನ್ನೆನೂ ಮಾತಾಡಿದ್ವಿ, ಅದು ನಾಗವಲ್ಲಿ ತರ ಮಂಚನೇ ಎತ್ಬಿಡ್ತೀವಿ ಕೋಪ ಬಂದಾಗ, ಅಲ್ವಾ? ಸೊ ಇದೆಲ್ಲ ಏನು? ಹಾರ್ಮೋನ್ಗಳ ಒಂದು ಪರಿಣಾಮ. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಹೀಗಾದಾಗ
ವಾಟ್ ಇಟ್ ಡಸ್, ನಮ್ಮ ದೇಹದಲ್ಲಿರುವ ಎಕ್ಸ್ಟ್ರಾ ಎನರ್ಜಿ ಅಂದ್ರೆ ನಮ್ಮ ದೇಹದಲ್ಲಿ 100% ನಾವು ತಿಂದಿದ್ದೆಲ್ಲ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ನಮಗೆ ಶಕ್ತಿ ಬೇಕು. ಶಕ್ತಿ ಕೊಡೋದೇ ನಮಗೆ ಗ್ಲೂಕೋಸ್ ಎನರ್ಜಿ, ನಿಮಗೆಲ್ಲ ಗೊತ್ತಿದೆ. ಆದರೆ ಸ್ನೇಹಿತರೆ 85% ಆಫ್ ಗ್ಲೂಕೋಸ್ ಯಾವ್ದಕ್ಕೆ ಬೇಕು ಅಂದ್ರೆ ನಮ್ಮ ಬ್ರೈನ್ಗೆ ಬೇಕು, ಮೆದುಳಿಗೆ ಬೇಕು. ಯಾಕೆ ಬೇಕು? ನೈಟ್ ಮಲಗಿದ್ದಾಗ ಹೀಲ್ ಪ್ರೋಸೆಸ್ ಮಾಡೋದು. ನಾವು ಮಲಗಿದಾಗ ಸುಪ್ತ ಮನಸ್ಸು ಮಲಗಲ್ಲ, ಬ್ರೈನ್ ಮಲಗಲ್ಲ, ಅದು ಅವೇಕ್ ಆಗಿರುತ್ತೆ ಮತ್ತು ಹೀಲಿಂಗ್ ಪ್ರೋಸೆಸ್, ಮೇಂಟೆನೆನ್ಸ್, ಓವರ್ ಆಲ್ವಿಂಗ್ ಕೆಲಸನ ಮಾಡುತ್ತೆ ಬಾಡಿಗೆ. ಅದಕ್ಕೆ ಶಕ್ತಿ ಬೇಕು. ಆ ಶಕ್ತಿನ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. ಬಟ್ ಯು ನೋ ವಾಟ್ ಹ್ಯಾಪನ್ಸ್ ವೆನ್ ವಿ ಕೀಪ್ ಥಿಂಕಿಂಗ್ ಅಬೌಟ್ ಇಟ್ ಸ್ಟ್ರೆಸ್, ಆ ಭಯ, ಆ ಚಿಂತೆ, ಆ ಇನ್ಸಲ್ಟ್, ಆ ಅವಮಾನ, ಆ ಕೋಪ, ಆ ಬೇಜಾರು, ನಮ್ಮ ದೇಹ ಅದೊಂದು ಡೇಂಜರ್ ಥಾಟ್ ಬರ್ತಾ ಇದೆ ಅಂತ ಹೇಳಿ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಹಾರ್ಮೋನ್ ರಿಲೀಸ್ ಮಾಡ್ಬಿಡೋದು. ಯಾಕಂದ್ರೆ ಸುಪ್ತ ಮನಸ್ಸು ಗೊತ್ತಿಲ್ಲ, ನಿಂಬೆಹಣ್ಣು ಅಂದಿದ ತಕ್ಷಣ ಬಾಯಲ್ಲಿ ಹೆಂಗ್ ನೀರು ಬರೆಸ್ಬಿಡುತ್ತೋ. ಯಾವತ್ತೋ ನಡೆದಿರೋ ಘಟನೆ 1947. ಅವಾಗ ಯಾರೋ ಒಬ್ಳು ಬಂದು ಏನೋ ಒಬ್ರು ನನ್ಗೇನೋ ತೊಂದರೆ ಕೊಟ್ಟರು, ಅವಮಾನ ಮಾಡಿದ್ರು, ನೋವು. ಅದು ನೆನ್ಸಿದ ತಕ್ಷಣ ಛಳ್ ಅಂತ ಸಪ್ತ ಮನಸ್ಸು, ಡೇಂಜರ್ ಬರ್ತಾ ಇದೆ, ಅಪಾಯ ಅಪಾಯ ಅಪಾಯ, ರಿಲೀಸ್ 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 ಅಂದ್ಬಿಟ್ಟು ಅಂತ ಎಲ್ಲ ರಿಲೀಸ್ ಮಾಡ್ಬಿಡುತ್ತೆ. ಅವಾಗ ಇಮ್ಮಿಡಿಯೇಟ್ ನಮ್ಮ ಬಾಡಿ ಸೆನ್ಸೇಷನ್ ಗೊತ್ತಾಗುತ್ತೆ. ಹೌದಲ್ಲ? ಕಷ್ಟ ಆಗ್ತಾ ಇರುತ್ತೆ, ಏನ್ ಮಾಡೋದು, ಆತಂಕ, ಭಯ, ಚಿಂತೆ, ಅವಮಾನ, ಒಂಥರ ಆಗಿದ್ಯಾ ಯಾರಿಗಾದ್ರು? ಎಸ್, ಎಸ್, ಆಗಿರ್ತಾ ಇರುತ್ತೆ. ನಮಗ್ ಗೊತ್ತಿಲ್ಲ ಪಾಪ, ಇದು ಹಾರ್ಮೋನ್ ಮಾಡ್ತಾ ಇರೋ ಕೆಲಸ ಅಂತ. ನಮ್ ಬರೀ ಥಾಟ್ ಇಂದ ಅದಾಗ್ತಾ ಇದೆ. ಬಟ್ ನಮ್ ಸುಪ್ತ ಮನಸ್ಸು ಗೊತ್ತಿಲ್ಲ. ಡೇಂಜರ್, ಅಪಾಯ, ನಾನು ಕಾಪಾಡ್ಬೇಕು, ನನ್ ಪ್ರೈಮರಿ ಕೆಲಸ ಅಂತ ಹೇಳ್ಬಿಟ್ಟು ಚಕಾರ ಅಂದ್ಬಿಟ್ಟು ಎಲ್ಲ ಬಿಡಿಸ್ಬಿಡ್ತೆ. ಬಟ್ ಯು ನೋ ವಾಟ್, ಪ್ರತಿ ಸಾರಿ ನಾನು ಇವಾಗ ಹಾವು ಬಂತು, ಒಂದ್ಸರಿ ಎಸ್ಕೇಪ್ ಆದೆ, ದಿನ ಎಲ್ಲ ಹಾವು ಬರುತ್ತಾ? ಆ ಜಾಗದಲ್ಲಿ ಹಾವು ಬಂತು, ಎಸ್ಕೇಪ್ ಬಂದ್ಬಿಡುದು. ಹುಲಿ ಬಂತು, ಎಸ್ಕೇಪ್ ಆದ. ಕಳ್ಳ ಬಂದು ಎಸ್ಕೇಪ್ ಆದ. ಆಫೀಸಲ್ಲಿ ಮ್ಯಾನೇಜರ್ ಬೈದ, ದಿನ ಎಲ್ಲ ಬೈಯಲ್ಲ. ಕಸ್ಟಮರ್ಸ್ ಬೈದ್ರು, ದಿನ ಎಲ್ಲ ಬೈಯಲ್ಲ. ಬಟ್ ಅದನ್ನ ಯೋಚನೆ ಮಾಡ್ದಾಗ ಏನಾಗುತ್ತೆ, ಆ ಎಮೋಷನ್ ಜೊತೆಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಆದ್ರೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವೈರ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇದು ನಾವು ಹೇಳಿದ್ವಿ, ಒಂದು ನಾಯಿ ಇರುತ್ತೆ. ನಾಯಿ ಕಂಡ್ರೆ ಯಾರ್ಯಾರಿಗೆ ಇಷ್ಟ? ನಾಯಿ ಕಂಡ್ರೆ ಇಷ್ಟ ಇಷ್ಟ ಇಷ್ಟ. ನಿಮ್ಗೆಲ್ಲ ನಾಯಿ ಕಚ್ಚಿದ್ಯಾ? ಕಚ್ಚಿದೆ, ಬಟ್ ಇಷ್ಟ. ಕಚ್ಚಿದೆ. ನಿಮ್ಗೆ ಇಷ್ಟನಾ ಕಷ್ಟನಾ ನಾಯಿ ಅಂದ್ರೆ? ಕಚ್ಚಿದೆ, ಕಚ್ಚಿಸ್ಕೊಂಡಿದೀನಿ, ಆದ್ರೆ ಇಷ್ಟ, ನಾಯಿನ ಇಷ್ಟಪಡ್ತೀನಿ. ನಾಯಿ ಇಷ್ಟಪಡ್ತೀರಾ? ಎಷ್ಟು ಇಷ್ಟಪಡ್ತೀರಿ? ಏನ್ ಮಾಡ್ತೀರಿ ನಾಯಿನ? ಮುದ್ದಿಸ್ತೀರಾ ಇಲ್ಲ? ವಿಷಯ ನಿಮ್ಗೆ ಗೊತ್ತಿರೋ ವಿಷಯ, ಮನೇಲಿ ಇರ್ತವೆ, ಅದೇ ಅದಕ್ಕೆ ಊಟ ಹಾಕೋದೆಲ್ಲ ಮಾಡ್ತೀವಿ. ಚಿಕ್ಕ ಮರಿ ಇದ್ರೆ ಸಖತ್ ಮುದ್ದಾಡ್ತೀವಿ, ತಗೊಂಡು ಮುತ್ತೆಲ್ಲ ಕೊಡೋದು ಎಲ್ಲ ಮಾಡ್ತೀವಿ. ಓಕೆ, ನಿಮ್ ನಾಯಿ ಕಂಡ್ರೆ ಇಷ್ಟ. ಬೀದಿ ನಾಯಿ ಇಷ್ಟಪಡ್ತೀನಿ, ಬಟ್ ಅದ್ರ ಜೊತೆ ಮಾತಾಡ್ತೀನಿ. ಅಂದ್ರೆ ಅದಕ್ಕೆ ಅರ್ಥ ಆಗುತ್ತಾ ಅರ್ಥ ಆಗಲ್ಲ ಆಕ್ಚುಲಿ. ನಾನು ಹೇಳ್ತೀನಿ ಹತ್ರ ಬಂದ್ರೆ, ಕಚ್ಬೇಡ ನೀನು ಅಂತ ನಾನೇ ಹೇಳ್ಕೊತೀನಿ ಅದಕ್ಕೆ. ಬಟ್ ಭಯ ಇದೆ ಅಂತ, ಭಯ ಇರೋದಕ್ಕೆ ಆ ಮಾತು ಬರ್ತಾ ಇದೆ. ಎಸ್ ಸರ್? ನಾಯಿಗಳು ಅಂತವನ್ನ ನಾನು ಇದ್ ಮಾಡಕ್ ಹೋಗಲ್ಲ. ಸಾಫ್ಟ್ ಆಗಿದ್ರೆ ಮಾತ್ರ ಅದನ್ನ ಸ್ಮೂತ್ ಆಗಿ ಕರೆದು, ಆಮೇಲೆ ನೆತ್ತಿ ಸವರಿ, ಆಮೇಲೆ ಅದನ್ನ ಫ್ರೆಂಡ್ ಮಾಡ್ಕೊಳ್ತೀನಿ. ಬಟ್ ಮನದಲ್ಲಿ ಅದ್ರ ಬಗ್ಗೆ ಭಯ ಇದೆಯಾ? ಇದೆ 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 ಇದೆ. ಓಕೆ, ಬೇರೆ ಯಾರಿಗೆ ನಾಯಿ ಕಂಡ್ರೆ ಇಷ್ಟ? ಹೇಳಿ, ಯಾಕೆ ಇಷ್ಟ ನಿಮ್ಗೆ? ನಾಯಿ ಮನ್ಲೆ ಸಾಕು ಸರ್, ನಾವ್ ಹೇಳ್ದಂಗೆ ಕೇಳುತ್ತೆ. ಮನ್ಲಿ ಕರೆದ್ರೆ ಬರುತ್ತೆ, ನಮ್ ಜೊತೆ ತೋಟಕ್ ಬರುತ್ತೆ, ಅದಕ್ಕೆ ಖುಷಿ ಆಗುತ್ತೆ. ನಾಯಿನ ಬೀದಿ ನಾಯಿ ಇಷ್ಟ ಇಲ್ಲ. ಯಾಕೆ? ಅದು ಕಚ್ಬಿಡುತ್ತೆ ಸರ್. ನಮ್ ಕಸಿನ್ದೆ ಒಂದ್ ನಾಯಿ ಇತ್ತು, ನಾ ಬೈಕಲ್ಲಿ ಹೋಗ್ತಾ ಇದ್ದಾಗ ಬಂದ್ಬಿಟ್ಟು ಕಚ್ಬಿಟ್ಟಿತ್ತು ಕಸಿನ್ದು ಡಾಬರ್ಮನ್ ಒಂದ್ಸಲಿ. ಓಕೆ ಓಕೆ. ಅಂದ್ಮೇಲೆ ಬೇರೆಯವ್ರನ್ನ ಕಂಡ್ರೆ ಇಷ್ಟ ಇಲ್ಲ. ನಮ್ ನಾಯಿ ಮಾತ್ರ ನಮ್ ಮನೆ ಕಾಯುತ್ತೆ, ನಾವ್ ಹೇಳ್ದಂಗೆ ಕೇಳುತ್ತೆ, ಅದ್ ಖುಷಿ ಆಗುತ್ತೆ. ವಂಡರ್ಫುಲ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇನ್ನೇ ಬೇರೆ ಯಾರು ವಾಂಟ್ಸ್ ಟು ಶೇರ್ ನಿಮ್ಮ ಅನುಭವ? ಸುಧಾ, ನೀವು ಕೈ ತೋರಿಸ್ತೀರಿ, ಶೇರ್ ಮಾಡ್ತೀರಾ? ಹೇಳಿ. ನಂಗೂ ಇಷ್ಟ ಸರ್, ಆಕ್ಚುಲಿ ನಾಯಿ ಅಂದ್ರೆ ತುಂಬಾ ಇಷ್ಟ. ಬೀದಿ ನಾಯಿ ಅಂದ್ರೂ ಇಷ್ಟನೇ, ಬಟ್ ಏನಂದ್ರೆ ಅದು ಪ್ರಾಪರ್ ಟ್ರೈನಿಂಗ್ ಆಗಿರಲ್ಲ, ಅಥವಾ ಏನೋ ಒಂದು ಏನಂತಾರೆ ಭಯ ಇದೆ, ಎಲ್ಲೋ ಒಂದ್ ಅಳುಕು ತರ ಭಯ ಇದೆ. ದಟ್ ಆಲ್ ಆಫ್ ಅ ಸಡನ್ ಇವನ್ ನಾವ್ ಅದನ್ನ ಮುದ್ ಮಾಡ್ತಿದ್ರು ನಾನ್ ವಿಡಿಯೋ ಮುಂದೆ ನೋಡಿದ್ದೆ.
ಧೈರ್ಯ ಮಾಡಿ ಸಿರಿ ಇನ್ಮೇಲೆ ಮಾತಾಡ್ಸೋಣ ಅನ್ಕೊಂಡಿದ್ದೆ, ಬಟ್ ಆಮೇಲೆ ಒಂದ್ ವಿಡಿಯೋ ನೋಡಿ ಅದು ತಲೆಯಲ್ಲಿದೆ ಆಕ್ಚುಲಿ. ಪ್ರಾಪರ್ ಆಗಿ ಮುದ್ ಮಾಡಿಸ್ಕೊತಾ ಇರುತ್ತೆ, ಆಲ್ ಆಫ್ ಅ ಸಡನ್ ಹೋಗ್ಬಿಟ್ಟು ಎಗ್ರಿ ಬೇಜಾರಾಗೆ ಬಾಯಾಗ ಕಚ್ಬಿಡುತ್ತೆ ಬೀದಿ ನಾಯಿದೆ. ಸೊ ಅದು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ ನಂಗೆ ಇದು. ಬಟ್ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಪೆಟ್ ಮಾಡ್ತಾರೆ. ಹಿ ಲೈಕ್ಸ್ ಬೋತ್ ಡಾಗ್ ಅಂಡ್ ಕ್ಯಾಟ್, ಸ್ಪೆಷಲಿ ಹಿ ಲೈಕ್ ಸ್ಟ್ರೀಟ್ ಡಾಗ್ಸ್. ಸೊ ಐ ಮೀನ್ ಅವ್ನ್ ಮಾಡ್ದಾಗೆಲ್ಲ ಅವ್ನ್ ಮುದ್ ಮಾಡ್ದಾಗ ಇಟ್ ವಿಲ್ ಸೋ ನೈಸ್ಲಿ ರೆಸ್ಪಾಂಡಿವ್. ಬಟ್ ನನಗ ಆ ಧೈರ್ಯ ಪೆಟ್ ಅನಿಮಲ್, ಪೆಟ್ಟಾಗಿ ಸಾಕಿರೋ ಡಾಗ್ಸ್ ಮೇಲೆ ಬರುತ್ತೆ ಹೊರತು ಸ್ಟ್ರೀಟ್ ಡಾಗ್ಸ್ ಮೇಲೆ ಅಷ್ಟಾಗಿ ಬರಲ್ಲ. ಐ ಹ್ಯಾವ್ ದಟ್ ಫಿಯರ್. Yes, yes. Thank you so much. Thank you so much. Guys, yes, thanks for participating and giving your experience. Yes, ಸ್ನೇಹಿತರೆ, ಒಂದು ನಾಯಿ ಕಂಡ್ರೆ ನಮಗೆ ಭಯ, ಇನ್ನೊಂದು ನಾಯಿ ಕಂಡ್ರೆ ಸಂತೋಷ. ಯಾಕೆ ಯಾಕೆ ಯಾರು ಹೇಳ್ತೀನಿ? ಸರ್ ಅದನ್ನ ಪಳಗ್ಸಿರ್ತೀವಿ, ಮನೆ ನಾಯಿನ ಪಳಗ್ಸಿರ್ತೀವಿ, ತೊಡಗಿಸಿರ್ತೀವಿ. ಬೀದಿ ನಾಯಿ ಜೊತೆ ಒಡನಾಟ ಇರಲ್ಲ. ಕರೆಕ್ಟ್. ಆಮೇಲೆ ಬೇರೆ ಯಾರಾದ್ರೂ ಹೇಳ್ತೀರಾ? ಎಸ್ಪೆಷಲಿ ಕಚ್ಚಿಸ್ಕೊಂಡಿರೋ ಯಾರಿದಲ್ ಕೈ ತೋರಿಸಿ. ಬೀದಿ ನೀವು- ನಾಯಿ ಹತ್ರ ಯಾರಿಗೂ ಕಂಟ್ರೋಲ್ ಇರಲ್ಲ. ಇಟ್ ಇಸ್ Control ಇರಲ್ಲ. ಇಂಡಿಪೆಂಡೆಂಟ್ ಕಚ್ಚಿರೋದು ಅನ್ನೋ ತರ. ಬೀದಿ ನಾಯ ಮನೆ ನಾಯ? ಅದು ನಾನ್ ವಟಾರದಲ್ಲಿ ಇದ್ದೆ, ಆಕ್ಚುಲ್ ಆಗಿ ಕಚ್ಚಿದ್ ಅದು ತಪ್ಪು ಕೂಡ ನಂದೇನೆ. ಬಟ್ ಕಚ್ಚಿಸ್ಕೊಂಡಿದ್ದೀರಾ ಅಂದಿದ್ದು ಕ್ಯಾನ್ಸರ್ ಕೊಟ್ಟೆ. ಓಕೆ. ಕ್ರಿಸ್ಮಸ್ ಟೈಮ್ ಅಲ್ಲಿ ಸ್ಟಾರ್ ಹಾಕಿದ್ರು ಅಂತ ಕಣ್ ಮೇಲೆ ಇಟ್ಕೊಂಡು ಅದ್ರ ಕಾಲ್ ಬಾಲಕ್ ತೊಳೆದು ಬಿಟ್ಟಿದ್ದೆ, ನನ್ ತೊಳ್ದು ತಪ್ಪು ಬಿಟ್ಟಿದ್ರಿ. ಅದು. ಹಾ, ಅದಕ್ಕೆ ಅದ್ ಕಚ್ಚಿದ್ದು ಹೊರತು. ಬಟ್ ಅದ್ ಪೆಟ್ಟ ಅಂದ್ರೆ ವಟಾರದಲ್ಲಿ ಸಾಕಿದ್ದು ನಾಯಿ, ಅದು ಮನೆಯವರು ಎಲ್ಲಾರು ಸೇರಿ ಅದನ್ನ ನೋಡ್ಕೋತಾ ಇದ್ವಿ. ಇಟ್ ವಾಸ್ ನಾಟ್ ಬೈಟಿಂಗ್, ಬಟ್ ನನ್ ತಪ್ಪಿಂದಾನೇ ಅದ್ ಕಚ್ಚಿದ್ ನಂಗೆ. ಗುಡ್. ಸಭೆಯಲ್ಲಿ ನಿಮ್ಗೆ ಯಾವ ನಾಯಿ ಕಚ್ತೆ? ಸರ್ ಬೀದಿ ನಾಯಿ. ಅವಾಗ ಚಿಕ್ಕ ಹುಡುಗಿ 8ನೇ ಕ್ಲಾಸ್ ಹುಡುಗಿ ಹೋಗಿ ಏನಂದು ತರಕಾರಿ ತರಕ್ ಹೋದಾಗ ಬಂದಿದೆ, ಕಾಲ್ ಹತ್ರ ಕಚ್ಬಿಡ್ತು ಜೋರಾಗಿ. ಓಕೆ, ಥ್ಯಾಂಕ್ ಯು. ಚೇತನ್, ನೀವು ಕಚ್ಚಿದ್ಯಾ ನಾಯಿ? ಕಚ್ಚಿದೆ ಸರ್. ಯಾವ ನಾಯಿ ಕಚ್ಚಿದೆ? ಬೇರೆಯವ್ರ ಮನೆಯವ್ರದ್ದು, ಪಕ್ಕದ ಮನೆಯವ್ರದ್ದು. ಎಕ್ಸಾಕ್ಟ್ಲಿ. ಸೊ ಈಗ ಬೇರೆಯವ್ರ ಮನೆ ನಾಯಿ ಹತ್ರ ನಿಮ್ಗೆ ಹೋಗಕ್ಕೆ ಇಷ್ಟ ಆಗತ್ತಾ, ಕಷ್ಟ ಆಗತ್ತಾ? ಕಷ್ಟ ಆಗುತ್ತೆ. ಕಷ್ಟ. ಎಕ್ಸಾಕ್ಟ್ಲಿ ಸ್ನೇಹಿತರೆ, ಎಕ್ಸಾಕ್ಟ್ಲಿ. ಬಟ್ ನಿಮ್ ಪ್ರಕಾರ ಎಲ್ಲಾ ಬೇರೆ ಮನೆ ನಾಯಿ ಕಚ್ಚುತ್ತೆ ಅನ್ಸುತ್ತಾ? ಅನ್ಸುತ್ತೆ. ಈಗ ಇಲ್ಲ ಸರ್, ಎಲ್ಲಾರ ಮನೆ ನಾಯಿ ಕಚ್ಚುತ್ತಾ, ಕೆಲವ್ರ ಮನೆ ನಾಯಿ ಮಾತ್ರ ಕಚ್ಚುತ್ತಾ? ಸಾದಿರುವ ನಾಯಿ ಕಚ್ಚಲ್ಲ, ಜೋರಾಗಿರುವ ನಾಯಿ ಕಚ್ಚುತ್ತೆ ಅನ್ಸುತ್ತೆ. ಬಟ್ ಆದ್ರೂ ನಮ್ಗೆ ಎಲ್ಲಾ ನಾಯಿ ಕಂಡ್ರೆ ಭಯ. ಸ್ಟಾರ್ಟಿಂಗ್ ಭಯ ಆಗುತ್ತೆ ಸರ್. ಅದ್ರ ಜೊತೆ ಸ್ವಲ್ಪ ಅದ್ ಹೆಂಗಿದೆ ಹಾವಭಾವ ನೋಡ್ಕೊಂಡ್ಮೇಲೆ ಅದ್ರ ಜೊತೆ ಮೂವ್ ಮಾಡ್ತೀವಿ ನಾವು. ಸೊ ಫಸ್ಟ್ ಇಂಪ್ರೆಷನ್ ಕೇಳ್ತಾರಲ್ಲ, ಫಸ್ಟ್ ಏನನ್ಸುತ್ತೆ? ಯಾವ್ದೋ ಒಂದು ನಾಯಿ. ಭಯ ಆಗುತ್ತೆ ಸರ್, ಭಯ ಆಗುತ್ತೆ. ಭಯ ಫಸ್ಟ್ ಆಗುತ್ತೆ. ಭಯ. ಬಟ್ ಇಸ್ ಇಟ್ ನೆಸೆಸರಿ ದಟ್ ಕಚ್ಚೆ ನಾಯಿ ಇದೆ ಅಂತ ನಮ್ಗೆ ಗೊತ್ತಿದೆಯಾ? ಗೊತ್ತಿರಲ್ಲ. ಬಟ್ ಸ್ಟಿಲ್, ಅಥವಾ ಇನ್ನೊಂದಾಗಿರುತ್ತೆ ನೋಡಿ, ಒಂದ್ಸರಿ ಕಚ್ಚೋ ನಾಯಿ ಪದೇ ಪದೇ ಕಚ್ಚೋ ಸಾಧ್ಯತೆ ಇರಬಹುದು, ಇಲ್ಲದೆ ಇರಬಹುದು. ಎಷ್ಟಿದೆ ಪರ್ಸೆಂಟೇಜ್? ಇವಾಗ ಸುಧಾ ಅವ್ರಿಗೆ ಕಾಲಿಟ್ಬಿಟ್ಟು ಕಚ್ತು, ಅದು ರಿಯಾಕ್ಷನ್, ಅದಕ್ಕೆ ತೊಂದರೆ ಆಯ್ತು. ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿಗಳು ತೊಂದರೆ ಆದ್ರೆ ಕಚ್ಚುತ್ತೆ. ಬರೀ ನಾಯಿಗೆ ಸೀಮಿತ ಅಲ್ಲ, ನೀವು ಹೊರಗಡೆ ಯಾವುದೇ ಪ್ರಾಣಿ ಹೋಗಿ ತೊಂದರೆ ಕೊಟ್ಟ ಕಚ್ಚುತ್ತೆ. ನಮಗ್ ನಾವೇ ಇದ್ರೆ ಅದನ್ನ ಪಾಡಿ ಬಿಟ್ರೆ ಏನೂ ನಮ್ಗೆ ಹಾನಿ ಮಾಡಲ್ಲ. ಹೌದು ಅಂತೀರಾ, ಇಲ್ಲ ಅಂತೀರಾ? ಅದು ಅವರ ಸುಮ್ನೆ ರಿಯಾಕ್ಷನ್. ಇದ್ನಲ್ಲ ಸರ್, ಹಾ, ನಾನು ಹೋಗ್ತಾ ಇದ್ದೆ ಅಂಗಡಿಗೆ, ಅದ್ ಬಂದ್ ಕಚ್ಚಿರೋದಲ್ವಾ ನನ್ಗೆ. ಎಕ್ಸಾಕ್ಟ್ಲಿ, ಅಲ್ಲಿಗೆ ಬಂದೆ. ವಂಡರ್ಫುಲ್. ಒಂದು ಒಬ್ಬ ರಿಯಾಕ್ಷನ್ಗೆ, ಅವ್ರು ಮಾಡೋ ಕ್ರಿಯೆಗೆ ಪ್ರತಿಕ್ರಿಯೆ. ಇನ್ನೊಂದು, ನಾವೇನೂ ಮಾಡಿಲ್ಲ, ನಮಗ್ ಕಚ್ಚಿದೆ ನಾಯಿ. ಚೇತನ್, ನೀವೇನ್ ಮಾಡ್ರಿ ಆ ನಾಯಿಗೆ? ನಾನು ಏನು ಬೈಕಲ್ಲಿ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಬಂದು ಗೇಟ್ ಹಾರ್ ಬಂದು ಅಟ್ಯಾಕ್ ಮಾಡ್ತು. ಗೇಟ್ ಆರ್ ಬಂದು ಅಟ್ಯಾಕ್ ಮಾಡಿ, ಬೈಕಲ್ಲಿ ಹೋಗೋರ್ಗೆ. ಅಮ್ಮ, ಇದನ್ನ ಎಕ್ಸ್ಟ್ರೀಮ್ ಇದು ಅಲ್ವಾ? ಹೆಂಗ್ ನಂಬೋದು? ಒಳಗಡೆ ಗೇಟ್ ಒಳಗಿರೋ ನಾಯಿನ ನಂಬಕ್ಕಾಗಲ್ವೇ? ಹೌದು, ತುಂಬಾ ಮೋಸ ಇದು ನಿಜ ಸರ್. ಅಲ್ವಾ? ಬೀಗ ಹಾಕಿದ್ದಾರೆ, ನಾಯಿ ಮುಂದೆ ಹಿಂಗ್ ಹೋಗೋಣ ಅನ್ನಂಗಿಲ್ಲ ಇವಾಗ. ಹೌದು ಸರ್. ಹೌದು, ನಮ್ಮ ನೋಡಿ, ಇವ್ರು ಮನೆ ಕಚ್ಚಿತು, ಅವ್ರಿಗೆ ಏನೂ ಮಾಡದೆ ಕಚ್ಚಿತು, ನಿಮಗೂ ಏನೂ ಮಾಡದೆ ಯಾವ್ದೋ ಬೀದಿ ಮನೆ ನಾಯಿ ಕಚ್ಚಿ, ಇವ್ರಾದ್ರೂ ಅಟ್ಲೀಸ್ಟ್ ಕಲ್ಲಿ ನಾಯಿ ಕಚ್ಚಿದೆ. ಸ್ನೇಹಿತರೆ, ಇದು ಏನ್ ಕಾರಣ ಇರ್ಬೋದು? ನಾಯಿಗೆ ಏನಾಗಿರ್ಬೋದು? ಯಾರು ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ ಕ್ವಿಕ್ ಆಗಿ? ಸುಧಾ, ನಿಮ್ದು ಗೊತ್ತಾಯ್ತು, ನೀವು ಅದಕ್ಕೆ ತೊಂದರೆ ಆಯ್ತು, ಅದು
ಫೈಟ್ ಆರ್ ಫ್ಲೈಟ್ ಮೋಡ್ ಅಂತಾರೆ. ಅದಕ್ಕೂ ಪ್ರಾಣಿನ ನಮ್ ತರ ಥಿಂಕ್ ಮಾಡೋದು, ಕಾಪಾಡ್ಕೊಳುತ್ತೆ. ಬಟ್ ಅದ್ರಲ್ಲೂ ದೊಡ್ಡ ಬೈಟ್ ಹಾಕಿಲ್ಲ ಸರ್. ಬೇಕಾದ್ರೆ ನಾವು ವಟಾರದಲ್ಲೇ ಇದ್ದು ನೋಡಿದ್ದೆಲ್ಲ, ಅದು ಕಿರ್ಚ್ಕೊಂಡ್ರೆ ಜಸ್ಟ್ ಅದ್ರದೊಂದು ಹಲ್ಲು ಮೂಡಿತ್ತು ನನಗೆ. ಏನು ಬಟ್ ಅದ್ರದ್ದು ಒಂದು ಇನ್ಸ್ಟಿಂಕ್ಟ್ ಅದು. ಹಾ ಹೌದು. ಏನೋ ನನ್ಗೆ ಅಪಾಯ ಬಂತು, ತಪ್ಪಿಸ್ಕೋಬೇಕು. ಇಲ್ಲ ನನ್ನ ಬಾಲ ಹಿಡ್ಕೊಂಡ್ಬಿಟ್ಟಿದ್ದಾರೆ, ನನ್ಗೆ ಹೋಗಕ್ ಆಗ್ತಾ ಇಲ್ಲ, ಅದು ಬಿಡಿಸ್ಕೋಬೇಕು ಅಂತ ಬಾಯಿ ಹಾಕದು. ಅದಕ್ಕೆ ಊಹೆಗೂ ಇಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಹೌದಾ ಹೌದಾ? ಹಾ. ಬಟ್ ಸೌಭಾಗ್ಯ ಲಕ್ಷ್ಮಿ ಅವ್ರ ಕೇಸಲ್ಲಿ ಏನಾಗಿರ್ಬೋದು? ಯಾರು ಗೆಸ್ಸಸ್ ಇದೆಯಾ? ವೈಲ್ಡ್ ಗೆಸ್. ಸರ್ ನನಗೆ ಐಡಿಯಾ ಇಲ್ಲ ಸರ್. ಒಟ್ನಲ್ಲಿ ನಿಮ್ಗಲ್ಲ, ಹಿಂದೊಂದು ಕಚ್ತು. ನಿಮ್ಗೆ ಅನ್ಸುತ್ತೆ ಹೇಳಿ, ಬೇರೆಯವ್ರಿಗೂ ಏನನ್ಸ್ಬೋದು ಹೇಳ್ತಾರೆ. ನನಗೇನು ಐಡಿಯಾ ಬರ್ತಾ ಇಲ್ಲ. ಅದಕ್ಕೆ ನಾನೇನೋ ಮಾಡ್ಲಿಲ್ವಲ್ಲ, ಹೆಂಗ್ ಕಚ್ತು, ಏನಕ್ಕೆ ಕಚ್ತು ಅಂತ ನನಗೆ ಕ್ವಶನ್ ಆಯ್ತು ಅಷ್ಟೇ. ಅದು ಬೇರೆಯವ್ರಿಗೆ ಏನ್ ಗೊತ್ತಾ, ಏನನ್ಸ್ಬೋದು? ಅಲ್ಲಿ ಅವಾಗ ನಾನಿನ್ನ ಚಿಕ್ಕ ಹುಡುಗಿ ಅಲ್ವಾ, ಎಲ್ಲಾರು ಎಲ್ ಕಚ್ಚಿತ್ತು ತೋರ್ಸು ಅನ್ನೋರು. ಇವಾಗೆಲ್ಲ ಜಾಸ್ತಿ ಜನ ಇರ್ತಾರಲ್ಲ ಸರ್, ಅವಾಗ ಒಂದು ಅವಮಾನ ಆಗೋದು. ಇದು ಇದು ಕಾಲ ಹತ್ರ ಮೀನ್ ಕಂಡು ತಪ್ಪಿಸಿದಾಗ ಒಂಥರ ಹಿಂಸೆ ಆಗ್ತಾ ಇತ್ತು. ಅದು ಏನ್ ಗೊತ್ತಾ, 4 ಕಲ್ಲು ಹಿಂಗೆ ಬಿಟ್ಬಿಟ್ಟಿತ್ತು, ಜಾಸ್ತಿ ಒಳಗ್ ಕೊಟ್ಟೋಗಿತ್ತು. ಅವಾಗೆಲ್ಲ ರಾಬಿಸ್ ಇಂಜೆಕ್ಷನ್ ಎಲ್ಲ ಆಗ್ತಾ ಇದ್ರಲ್ಲ, ರೆಬಿಸ್ ಇಂಜೆಕ್ಷನ್ ಆಗ್ತಾ ಇದ್ರಲ್ಲ, ಅದು. ಆದ್ರೆ ಏನ್ ಕಷ್ಟ ಅಂತ ಗೊತ್ತಿಲ್ಲ ಸರ್. ಅದ್ ಯಾವ ಕಾರಣ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಕಾರಣ ಗೊತ್ತಾಗ್ತಾ ಇಲ್ಲ. ಬೇರೆಯವ್ರಿಗೆ ಏನ್ ಗೆಸ್ ಇರ್ಬೋದು? ನಿಮ್ಗೆ ಅನ್ಸುತ್ತೆ? ಅವ್ರಿಗೆ ಗೊತ್ತಾಗಿಲ್ಲ ಪಾಪ, ಅವ್ರ ವಿಕ್ಟಿಮ್ ಅದ್ರಲ್ಲಿ. ಬೇರೆಯವ್ರಿಗೆ ಏನಾದ್ರು ಗೆಸಸ್ ಇದೆಯಾ? ಸಪ್ಪು ಸರಿಗಳಿಲ್ಲ. ಹೊಟ್ಟೆ ಅನ್ಸುತ್ತೆ ಅದ್ ಹೇಳೋದು? ಹಸ್ತಿರ್ಬೋದು. ಹಾ, ಮೇಬಿ ಅದಕ್ಕೆ ಹೊಟ್ಟೆ ಹಸ್ತಿರ್ಬೋದು, ಇಲ್ಲ ಬೇರೆಯವ್ರು ಯಾರನ್ನ ತೊಂದ್ರೆ ಕೊಟ್ಟಿದ್ದು ಅದ್ ನೋವಾಗಿದ್ದಕ್ಕೆ ಯಾರು ಕಂಡಿದ ತಕ್ಷಣ ಅವ್ರ ಹತ್ರ ಮತ್ತೆ ಬಂದು ಅವರು ಅದೇ ತರ ಅಟ್ಯಾಕ್ ಏನಾದ್ರು ಹೊಡಿತಾರೆ ಏನಾದ್ರು ಅನ್ನೋ ಭಯದಿಂದ ಅದು ಕಚ್ಚಿರ್ಬೋದು. ಥ್ಯಾಂಕ್ ಯು ವಂಡರ್ಫುಲ್. ಯಾ, ಪಾಸಿಬಿಲಿಟೀಸ್ ಆರ್ ದೇ. ಬೇರೆಯವ್ರು ತೊಂದರೆ ಕೊಟ್ರೆ ಯಾ, ಒನ್ ಆಫ್ ದಿ ಪಾಸಿಬಿಲಿಟೀಸ್. ಥ್ಯಾಂಕ್ ಯು. ಚೇತನ್, ನಿಮ್ಗೆ ಏನೇನು ಅನ್ಸುತ್ತಾ? ನಾಯಿದು ಬುದ್ಧಿ ಅದು ಸರ್, ಅರ್ಧ ನಾಯಿಗಳಿಗೆ ಕಚ್ಚುವ ಬುದ್ಧಿ ಇದೆ ಸರ್. ನಾಯಿಗಳಿಗೆ ಕಚ್ಚೋದು ಈಗ. ಹಾ, ಸುಮಾರು ನಾಯಿ ಹ್ಯಾವ್ ಯು ಹರ್ಡ್ ಅಬೌಟ್ ದಿಸ್? ಬೊಗಳ ನಾಯಿ ಕಚ್ಚಲ್ಲ, ಇನ್ನೊಂದು ನಾಯಿ ಏನದು? ಕಚ್ಚು ನಾಯಿ ಬೊಗಳಲ್ಲ. ಕಚ್ಚಾ ನಾಯಿ ಬೊಗಳಲ್ಲ. ಬೊಗಳಲ್ಲ. ಇದು ಕರೆಕ್ಟಾ? ಹೌದು, ಅದು ಸೈಲೆಂಟ್ ಆಗಿ ಇತ್ತು, ಬಂದು ಅಟ್ಯಾಕ್ ಮಾಡ್ಸಟ್ರೆ ನಾ ಏನು ಮಾಡಿಲ್ಲ, ಅದಕ್ಕೆ ಕಲ್ಲು ಹೊಡೆದಿಲ್ಲ, ಕೋಲಲ್ಲಿ ಹೊಡೆದು ಇಲ್ಲ, ನಾನು ಹೋಗ್ತಾ ಇದ್ದೆ ನನ್ನ ಪಾಡಿಗೆ ಅದೇ ಬಂದು ಕಚ್ಚು. ಅದರಿಂದ ನಾಯಿಗಳಿಗೆ, ಸುಮಾರು ನಾಯಿಗೆ ಅದೇ ಅಭ್ಯಾಸ ಇದೆ ಅನ್ಕೋತೀನಿ, ವಂಡರ್ಫುಲ್. ಕಚ್ಚೋದು. ನಿಮ್ಗೆ ಅನ್ಸುತ್ತೆ ಅನಿತಾ ರಾಜನ್ ಮೇಡಮ್? ಅದು ರಕ್ಷಣೆಗೋಸ್ಕರ ಅದಕ್ಕೂ ಕಾರ್ಟಿಸಲ್ ರಿಲೀಸ್ ಆಗಿರ್ಬೇಕು. ಅದಕ್ಕೂ ಏನೋ ಆಗಿರ್ಬೋದು ಅಂದ್ರು. ಸುಧಾ ಅವ್ರು ಹೇಳೋ ತರಾನೇ ನೀವು ಅದಕ್ಕೂ ಯಾರೋ ಹೇಳಿದ್ರೆ ಏನೋ ಹೊಡೆದಿರ್ತಾರೆ, ಏನೋ ಮಾಡಿರ್ತಾರೆ, ಅದ್ ಮನ್ಸಲ್ಲಿ ಇರುತ್ತೆ. ಅದಕ್ಕೂ ಏನೋ ಉದ್ವೇಗ ಆಗಿ ಕಾರ್ಟಿಸಲ್ ಇನ್ಕ್ರೀಸ್ ಆಗಿ ಕಚ್ಚಿರ್ಬೋದು. ಸರ್ ಥ್ಯಾಂಕ್ ಯು. ಎಸ್ ಚೇತನ್. ಅದೇ ರೀತಿ ನಿನ್ನೆ ನಮ್ಮ ಕೊಡಗಲ್ಲಿ ದುಬಾರೆಯಲ್ಲಿ ನೋಡಿರ್ಬೋದು, ನೀವು ನ್ಯೂಸ್ ಅಲ್ಲಿ ನೋಡಿರ್ಬೋದು. ಆನೆ Very ನಾರ್ಮಲ್ unfortunate. ಆಗಿ ಆನೆ, ಇನ್ನೊಂದು ಆನೆ ಇವತ್ತು ಸತ್ತೇ ಹೋಗ್ಬಿಡ್ತು ಸರ್. ಅದು ಆನೆ, ಯಾವ ಆನೆ? ಇನ್ನೊಂದು ಆನೆ ಸತ್ತೋಯ್ತಾ? ಅದೇ ಅಡಿಲಿ ಅಟ್ಯಾಕ್ ಆಯ್ತಲ್ವಾ, ಹೆಣ್ಣಾನೆ ಅದು ಸತ್ತೋಯ್ತು. ಓ ಮೈ ಗಾಡ್. ಒಂದು ಲೇಡಿನ ಸತ್ತದ್ರಲ್ವಾ ಸರ್? ಹೌದೌದು, ಲೇಡಿ ನೆನ್ನೆನೆ ಇಮಿಡಿಯೇಟ್ಲಿ ಸತ್ತೋದ್ರು. ಇವತ್ತು ಆನೆ, ಇನ್ನೊಂದು ಆನೆ ಚಿಕಿತ್ಸೆ ಪಡಿತಾ ಇತ್ತು, ಅದು ಸತ್ತೋಯ್ತು ಇವತ್ತು. Horrible. See, this is because they operate from instincts ಪ್ರಾಣಿಗಳಿಂದ. ಅನ್ಫಾರ್ಚುನೇಟ್ಲಿ ಆ ಪ್ರಾಣಿ ಇನ್ಸ್ಟಿಂಕ್ಟ್ ನಮಗೂ ಇದೆ, ಮನುಷ್ಯಗೆ. ಅದೇ ರೆಪ್ಟೈಲ್ ಬ್ರೈನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಆಪರೇಟ್ ಮಾಡೋದು. ನಮಗೂ ಫೈಟ್ ಆರ್ ಫ್ಲೈಟ್ ಮೋಡ್ ಇದೆ. ಅದಕ್ಕೆ ನಾವು ಆ ತರ ಪ್ರಾಣಿಗಳ ತರ ಆಡೋದು. ನಾವು ಒಂದೊಂದ್ಸರಿ ಆಡ್ತೀವಿ, ಪ್ರಾಣಿಗಳ ತರ ಆಡ್ತೀವಿ. ಎಲ್ಲರೂ ಹೇಳ್ತಾರೆ, ಏನು ಮೃಗ ತರ ಆಡ್ತೀಯಾ ಅಂತಾರೆ. ನಿಮ್ಗೆ ಆಲ್ರೆಡಿ ಇದೆ ಅದು. ಬಿಕಾಸ್ ಮಂಗನಿಂದ ಮಾನವ ಆಗಿರೋದು. ಸೊ ವಂಡರ್ಫುಲ್. ಚೆನ್ನಾಗಿ ನೀವು ಪಾರ್ಟಿಸಿಪೇಟ್. ಆಕಾಶ್, ವಿ ಆರ್ ಮಿಸ್ಸಿಂಗ್ ಯು ಆಕ್ಚುಲಿ. This is an interactive session and for active learning. See, ಸ್ನೇಹಿತರೆ, this is what I'm saying. ಇವನ್ ನನಗ್ ಕೂಡ ಒಂದ್ ನಾಯಿ, ನಮ್ಮ ಮಗ ಒಂದು ಆರೋಹಿ ಅಂತ ಒಂದು ಸಮ್ಮರ್ ಕ್ಯಾಂಪ್ ಅಲ್ಲಿ ಇದ್ದ, ಮನೆ ತರ ಅಲ್ಲೇ. ಅಲ್ಲಿ ಹೋದಾಗ ಬೊಗಳ್ಕೊಂಡು ಆಟ ಆಡ್ತಾರೋ ನಾಯಿ ಬಂದು ಕಚ್ಬಿಡ್ತು. ನನ್ನ ಮಗನ ಕರ್ಕೊಂಡ್ ಬರ್ತೀನಿ ವಾಪಸ್ ಅಂತ. ಮೋಸ್ಟ್ಲಿ ಅದ್ರ ಜೊತೆ ಫ್ರೆಂಡ್ಲಿ ಆಗಿದ್ದ. ಪಕ್ಕದಲ್ಲೇ ಬಂತು. ಅಲ್ಲಿ ಗಂಟ ನನಗೆ ನಾಯಿ ಅಂದ್ರೆ ಏನೂ ಭಯ ಇಲ್ಲ. ಎಲ್ಲಾ ನಾಯಿನೂ ಮಾತಾಡಿಸ್ತೀನಿ, ಎಲ್ಲಾ ನಾಯಿನೂ ಪ್ರೀತಿಸ್ತೀನಿ. ನಾಯಿ ಬಗ್ಗೆ ಒಂದು ಕಲ್ಪನೆನೂ ಇಲ್ಲ, ಯಾವ ನಾಯಿ ಕಚ್ಚತ್ತೆ ಅಂತ. ಬೀದಿ ನಾಯಿ ಕೂಡ. ಅವತ್ತಿನ ನನ್ನ ನಾಯಿ ಹತ್ರನೇ ಹೋಗಲ್ಲ. ಹುಷಾರು. ವಾಟ್ ಈಸ್ ದಿಸ್ ಎಕ್ಸಾಕ್ಟ್ಲಿ? ವಾಟ್ ಹ್ಯಾಪನ್ ಟು ಮೀ ಅಂಡ್ ಫಾರ್ ಆಲ್ ಆಫ್ ಯು? ಎಸ್ ಸ್ನೇಹಿತರೆ, ಮನ್ಸಲ್ಲಿ ನಿಂತೋಗಿರುತ್ತೆ ಸರ್ ನಿಮ್ಗೆ ಸಾರಿ, ಭಯ ಮನ್ಸಲ್ಲಿ ನಿಂತೋಗಿರುತ್ತೆ. ಭಯ. ಈ ಭಯ ಅನ್ನೋ ಜೊತೆಗೆ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ನಮ್ಮ ಮನಸ್ಸಿಗೆ ಹೋಗಿ ಆಳವಾಗಿ ರಿಜಿಸ್ಟರ್ ಆ ಕೂಡ್ಲೆ ಆಗ್ಬಿಡುತ್ತೆ.
ಆ ಕೂಡಲೇ ಆ ಮೂಮೆಂಟ್ ಅಲ್ಲಿ ಆಗ್ಬಿಡುತ್ತೆ. ಪ್ಲೀಸ್ ನೋಟ್, ಯಾವುದೇ ಭಯ, ಯಾರೋ ಸತ್ತೋಗಿರೋದು ನೆನ್ಸ್ಕೊಂಡು ಆಗಿರೋದು ನಮ್ಮ ಮುಂದೆ ಸಾವು ಸಂಭವಿಸಿರುತ್ತೆ, ಆ ಭಯ ಅದರಿಂದ ಆಗ್ಬಿಡುತ್ತೆ. ಯಾವ್ದು ಆಕ್ಸಿಡೆಂಟ್ ಆಗಿದೆ ಭಯ, ಯಾರೋ ನಮಗೆ ನೋವು ಅವಮಾನ ಮಾಡಿರ್ತಾರೆ, ಇನ್ಸಲ್ಟ್ ಮಾಡಿರ್ತಾರೆ, ಆ ಭಯ ಅವಮಾನ, ಆ ಭಾವನೆಗಳೊಂದಿಗೆ, ನೆಗೆಟಿವ್ ಭಾವನೆಗಳೊಂದಿಗೆ ಆಗೋ ಎಕ್ಸ್ಪೀರಿಯನ್ಸ್ ದಟ್ ವಿಲ್ ಗೆಟ್ ರಿಜಿಸ್ಟರ್ಡ್ ಇನ್ ಟು ಅವರ್ ಸಬ್ ಕಾನ್ಶಿಯಸ್ ಮೈಂಡ್. ಅಂಡ್ ವಾಟ್ ವಿಲ್ ಹ್ಯಾಪನ್, ಒಂದ್ಸಾರಿ ರಿಜಿಸ್ಟರ್ ಆದ್ರೆ ನೆಕ್ಸ್ಟ್ ಟೈಮ್ ನಾಯಿ ಕಂಡ್ರೆ ಚೇತನ್ಗೆ ಕಾಂಪೌಂಡ್ ಇರೋ ನಾಯಿ ಕಂಡ್ರೆ ಭಯ. ಬೀದಿ ಸೌಭಾಗ್ಯಲಕ್ಷ್ಮಿಗೆ ಮೇ ನಾಟ್ ಬಿ, ಯಾಕಂದ್ರೆ ಅವ್ರು ಬೀದಿ ನಾಯಿ ಕಚ್ಚಿರೋದ್ರಿಂದ ಕಾಂಪೌಂಡ್ ನಾಯಿ ಓಕೆ, ಬೀದಿ ನಾಯಿ ಸ್ವಲ್ಪ ಹುಷಾರ. ಸುಧಾಗೆ ಗಲ್ಲಿ ನಾಯಿನು ತುಳಿದ್ರೆ ಕಚ್ಚುತ್ತೆ ಅಂತ ಒಂದು, ಮಿಕ್ಕಿದಂದ್ರೆ ಓಕೆ ಅನ್ಸುತ್ತೆ, ಹೌದಲ್ಲ. ನನಗೆ ಫ್ರೆಂಡಿ ನಾಯಿನೂ ಭಯ, ನಿನ್ನೆ ಮಾತಾಡ್ಸಿತ್ತು ಇವತ್ತು ಕಚ್ಬಿಟ್ಟಿದೆ. ಈಗ ನೆಕ್ಸ್ಟ್ ಅದೇ ನಾನು ಆಪರೇಟ್ ಮಾಡೋದು, ನಾನು ಆ ನಾಯಿ ಹತ್ರ ಹೋಗಲ್ಲ. ನಾನು ನೆಕ್ಸ್ಟ್ ಟೈಮ್ ಹೋದಾಗ್ಲೂ ಗೇಟ್ ಹತ್ರ ನಿಂತ್ಕೊಂಡು ನನ್ನ ಮಗನ ಕಳ್ಸ್ಕೊಟ್ಬಿಡ್ತೀನಿ. ನಾನು ಮಾಡಿ ಸರಿನಾ ತಪ್ಪ? ತಪ್ಪು. ತಪ್ಪು. ಬೇರೆಯವ್ರು ಹೇಳ್ತೀರಿ? ಏನಂದ್ರಿ ಸರ್? ನಾಯಿ ನನ್ ಕಚ್ಚಿತ್ತು, ಆ ಜಾಗಕ್ಕೆ ಹೋಗ್ಬೇಕು, ಮತ್ತೆ ನನ್ನ ನಾಯಿ ಕಚ್ಚಿರೋದ್ರಿಂದ ಭಯಗೊಂಡು ಮತ್ತೆ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗ್ಲಿಲ್ಲ. ಹೋಗ್ಬೇಕಾಗಿತ್ತು, ನನ್ನ ಮಗನ ಕಳಿಸ್ಕೊಟ್ಟೆ, ನಾನು ಹೋಗ್ಲಿಲ್ಲ. ನಾನು ಮಾಡಿ ಸರಿನಾ ತಪ್ಪ? ನೀವು ಮಾಡಿದ್ದು ತಪ್ಪು. ತಪ್ಪು. ಓಕೆ, ಬೇರೆ? ಭಯ ಓಡಿಸ್ಕೋಬೇಕು ಅಂದ್ರೆ ನಾಯಿ ಜೊತೆ ಮತ್ತೆ ಒಡನಾಟದಲ್ಲಿ ನೀವು ಹೋಗ್ಬೇಕಾಗಿತ್ತು. ಮತ್ತೆ ನಾನು ವಂಡರ್ಫುಲ್, ಥ್ಯಾಂಕ್ ಯು. ಆಮೇಲೆ ಬೇರೆಯವರು ಪ್ಲೀಸ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್. ವೆರಿ ವೆರಿ ಇಂಪಾರ್ಟೆಂಟ್ ಲರ್ನಿಂಗ್ ವಿ ಆರ್ ಗೋಯಿಂಗ್ ಟು ಲರ್ನ್ ಟುಡೇ. ನಾನು ಮಾಡಿದ ತಪ್ಪಾ ಸರಿನಾ? ಇಫ್ ಯು ಆರ್ ನಾಟ್ ಏಬಲ್ ಟು ಸ್ಪೀಕ್, ಪುಟ್ ಇಟ್ ಇನ್ ಚಾಟ್ ಬಾರ್. ನಾನು ಮಾಡಿ ತಪ್ಪ ಸರಿನಾ? ಯಾ, ಸಿ. ಓಕೆ. ಸೊ ಏನಾಗತ್ತೆ, ಆ ನಾಯಿ ನನಗೆ ಕಚ್ಚುತ್ತೆ, ನನಗೆ ಅಪಾಯ ಆಗತ್ತೆ, ನನಗೆ ನೋವು ಕೊಡುತ್ತೆ ಅಂತ ನನ್ನ ಸುಪ್ತ ಮನಸ್ಸು ನನಗೆ ಅಲರ್ಟ್ ಮಾಡುತ್ತೆ ಅಲ್ವಾ? ಎಲ್ಲರಿಗೂ ಆಗೋ ಥರ. ನಾನು ಹೋಗ್ಲಿಲ್ಲ. ಬಟ್ ವಾಟ್ ಇಫ್ ದಟ್ ನಾಯಿ ಬಿಕಮ್ಸ್ ಫ್ರೆಂಡ್ಲಿ? ನಾನು ಕಚ್ಚಿದ ನಂತರ ಸಾಧ್ಯತೆಗಳಿರ್ಬೋದಾ? ಅವರು ಅದನ್ನ ಚೆನ್ನಾಗಿ ಟ್ರೈನ್ ಮಾಡಿರ್ಬೋದು, ಸ್ವಲ್ಪ ದಿನ ಆದ್ಮೇಲೆ, 1 ವರ್ಷ ಆದ್ಮೇಲೆ ಹೋದಾಗ ಟ್ರೈನ್ ಮಾಡಿರ್ಬೋದು. ಬಟ್ ಐ ವಿಲ್ ಕ್ಯಾರಿ ದ ಸೇಮ್ ಮೆಮೊರಿ. ಇವತ್ತಿಗೂ ಆ ನಾಯಿ ನನ್ಗೆ ಕಚ್ಚುತ್ತೆ, ಅದು ಹೋದ್ರೆ ಕಚ್ಚುತ್ತೆ, ವರ್ಷ ಹೋದ್ರು ಕಚ್ಚುತ್ತೆ, 10 ವರ್ಷ ಹೋದ್ರು ಆ ನಾಯಿ ಒಂದಿತ್ತು, ಅದು ಕಚ್ಚುತ್ತಪ್ಪ, ಅದ ಹತ್ರ ಹೋಗ್ಬೇಡ್ರಿ. ಯಾರು ಹೋಗ್ತಾ ಇದ್ರೆ ಫಸ್ಟ್ ಹೇಳೋದು ನಾನೇನ್ ಮಾಡ್ತೀನಿ, ಅಲ್ಲಿ ಹೋಗ್ತಾ ಇದೀರಾ, ಒಂದು ನಿಮಿಷ ಬನ್ನಿ ಏನು, ಆ ನಾಯಿ ಕಚ್ಚುತ್ತೆ, ಹತ್ರ ಮಾತ್ರ ಹೋಗ್ಬೇಡಿ ಹೇಳ್ತೀವಲ್ಲ. ಹೇಳ್ತೇವೆ. ಬಟ್ ನಾನೇ ಹೇಳ್ತೀವಿ. ನಾನು ಅವ್ರಿಗೂ ಹಬ್ಬಿಸ್ತಾ ಇದ್ದೀನಿ, ಯಾಕಂದ್ರೆ ನನಗಾಗಿರೋ ಅನುಭವ ಇದು. ಆಗತ್ತಾ ನಮ್ಗೆ? ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡ್ತಾ ಇರೋದು ಇದು. ಹೌದು. ಚೇತನ್ ಹೇಳ್ತಾರೆ ಕಾಂಪೌಂಡ್ ಹತ್ರ ಬಂದು ನಾಯಿ ಹತ್ರ, ನೀವು ಯಾರ್ಯಾರು ಅಲ್ಲಿ ಹೋದಾಗ ಏನಂತ ಸಜೆಷನ್ ಮಾಡ್ತೀರಾ ಚೇತನ್? ಕಾಂಪೌಂಡ್ ಹತ್ರ ಇರೋ ನಾಯಿ ಇದೆ ಕಚ್ಚುತ್ತೆ ಅಂತ ಹೇಳ್ತೀರಾ ಇಲ್ವಾ? ಅವ್ರ ಮನೆಗೆ ಹೋಗೋ ನೋಡ್ಕೊಳ್ಳಿ, ಅಲ್ಲಿ ನಾಯಿ ಬಿಟ್ಟಿದೆ, ಅದು ಕಚ್ಚುತ್ತೆ, ಹೊರಗಡೆ ಇದ್ರು ಗೇಟ್ ಹಾರಿ ಬಂದು ಕಚ್ಚುತ್ತೆ, ಅದ್ ನೋಡ್ಕೊಳ್ಳಿ, ಹುಷಾರು. ಸೊ ನೋಡಿ, ಇದು 2 ವಿಧಾನ. ಒಂದು ನನಗೆ ಸ್ವ ಎಕ್ಸ್ಪೀರಿಯನ್ಸ್, ಇನ್ನೊಂದು ನಾವು ಇನ್ನೊಬ್ಬರಿಗೆ ಕೊಡ್ತಾ ಇದೀವಿ ನಾಲೆಡ್ಜ್ನ. ಅವ್ರು ಹೌದು. ಕೇಳಿದ ತಕ್ಷಣ ಭಯ ಆಗ್ಬಿಡುತ್ತೆ. ಇವಾಗ ಆನೆ ಎಕ್ಸ್ಪೀರಿಯನ್ಸ್ ನೋಡಿದ್ರು ಒಬ್ರು, ಅವರೇ ಸ್ವತಃ ಅಲ್ಲಿ ಅನುಭವಿಸಿರೋ, ನೋಡಿದ ನಿನ್ನೆ ಆಗಿರೋ ಘಟನೆ ದುಬಾರಿನಲ್ಲಿ ಆನೆಗೆ ಸ್ನಾನ ಮಾಡಿಸೋ, ಇದನ್ನೆಲ್ಲ ಕೇಳಿರೋ ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಆಲ್ರೆಡಿ ಭಯ ಹೋಗಿದೆ ಇಲ್ಲಿ. ಎಸ್ ಆರ್ ನೋ? ಎಸ್. ಯಾರು ಆನೆ ಹತ್ರ ಹೋಗಲ್ಲ. ಹೋಗಲ್ಲ. ಆ ದುಬಾರೆಯಲ್ಲಿರುವಂತಹ ಈ ಒಂದು ಅಟ್ರಾಕ್ಟಿವ್ ಇವೆಂಟ್ಗೆ ಯಾರು ಹೋಗದೆ, ಅಲ್ಲಿ ರೆವಿನ್ಯೂ ಕಡಿಮೆ ಆಗುತ್ತೆ. ಸಣ್ಣ. ಸೊ Yes. ವಾಟ್ ಡು ವಿ ಕಾಲ್ ಇಟ್ ಆಸ್? ಈಗ ನಾನು ಆನೆ ಹತ್ರ ಹೋಗ್ಬೇಕು, ಇವಾಗ ನಾನು ನಾಯಿ ಹತ್ರ ಹೋಗ್ಬೇಕು, ಆ ನಾಯಿನ ನಾನು ಪಳಗಿಸ್ಬೇಕು. ಆ ನಾಯಿ ಹತ್ರ ನಾನು ಮಾತಾಡಿದಾಗ, ಅಥವಾ ಅದು ನಾಯಿನ ಪಳಗಿಸಿದ್ರೆ ನನ್ನ ಜೊತೆಗೆ ಬರ್ಬೋದು, ನಾನು ಅದನ್ನ ಫ್ರೆಂಡ್ ಆಗಿ ಮಾಡ್ಕೋಬಹುದು. ಫ್ರೆಂಡ್ ಆದ್ರೆ ಅವ್ರ ಓನರ್ಗೆ ಇಷ್ಟ ಆಗ್ಬೋದು, ಓನರ್ಗೆ ಇಷ್ಟ ಆದ್ರೆ ಅವನ ಹತ್ರ ಬಿಸ್ನೆಸ್ ಕುದುರಿಸಬಹುದು. ಆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆದ್ರೆ ನಾನು ದೊಡ್ಡ ಶ್ರೀಮಂತ ಆಗ್ಬೋದು. ಬಟ್ ನಾನು ನಾಯಿನ ಎದುರ್ಕೊಂಡು ಅವನ ಮನೆಗೆ ಹೋಗ್ತಾ ಇಲ್ಲ. ಡೋಂಟ್ ಯು ಥಿಂಕ್ ಐ ಆಮ್ ಮಿಸ್ಸಿಂಗ್ ಬಿಗ್ ಅಪರ್ಚುನಿಟಿ?
ಅದು ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತೇ ಇಲ್ಲ. ಯಾಕಂದ್ರೆ ನನಗೆ ಒಂದ್ ನಾಯಿ ಕಚ್ಚಿದೆ, ಐ ಆಮ್ ಜನರಲೈಸಿಂಗ್ ಎಲ್ಲ ನಾಯಿ ಕಚ್ಚುತ್ತೆ, ಅಥವಾ ಅದೇ ನಾಯಿ ಮತ್ತೆ ಕಚ್ಚುತ್ತೆ. ಅದಕ್ಕೆ ಸಾಕ್ಷಿ ಏನು? ಒಂದ್ಸಾರಿ ಕಚ್ಚಿತ್ತಷ್ಟೇ. ಪದೇ ಪದೇ ನನ್ನ ಬ್ರೈನ್ ಅಷ್ಟು ಸಪ್ತ ಮನಸ್ಸು ಮೆಮೊರಿನಲ್ಲಿ ಇಟ್ಕೊಳುತ್ತೆ. ಸೊ ಸ್ನೇಹಿತರೆ, ಎನಿ ನೆಗೆಟಿವ್ ಫೀಲಿಂಗ್, ಎನಿ ಪಾಸಿಟಿವ್ ಫೀಲಿಂಗು ನಮಗೆ ಖುಷಿಯಾದಾಗ ದೇವ್ರ ಹತ್ರ ಹೋಗಿ ಅಬ್ಬಾ ಸಾರ್ಥಕ ಆಯ್ತು, ದೇವ್ರ ಮುಖ ನೋಡಿದ ತಕ್ಷಣ ಚಿಲ್ ಅನ್ನುತ್ತೆ ಮನಸ್ಸು. ಅದು ಖುಷಿ ಭಾವನೆ. ಯಾವುದೋ ಪ್ರವಾಸಕ್ಕೆ ಹೋದಾಗ, ಯಾವುದೋ ನಮ್ಮ ಪ್ರೀತಿ ಪಾತ್ರದ ಟೈಮ್ ಸ್ಪೆಂಡ್ ಮಾಡಿದಾಗ, ಇದೆಲ್ಲ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಮೆಮೊರಿಗೆ ಬಂದು ಕೊಡುತ್ತೆ. ಹೌದಲ್ಲ? ಮತ್ತೆ ನಾವು ಅವ್ರು ಹಂಗೆ ನನ್ನ ಟ್ರೀಟ್ ಮಾಡ್ತಾರೆ ಅಂತಾನೆ ಅನ್ಸುತ್ತೆ. ಅವ್ರು ನೆನೆಸ್ಕೊಂಡಾಗ ಬ್ಯಾಡ್. ಸ್ನೇಹಿತರೆ, ನಮ್ಮ ಬ್ರೈನ್ ಹೆಂಗೆ ಅಂದ್ರೆ ಯಾವಾಗ್ಲೂ ಸರ್ವೈವಲ್ ಮೋಡಲ್ ಇರೋದ್ರಿಂದ ಏನೇ ಬಂದ್ರು ಅಪಾಯನೇ ನೋಡೋದು 95%. 5% ಒಳ್ಳೇದನ್ನ ನೋಡಲ್ಲ. ಹಾಗಾಗಿ ನಮ್ಗೆ ಸಮಸ್ಯೆ. ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನಿಮ್ಮಲ್ಲಿ ಎಷ್ಟು ಜನ ನಿಮ್ಮನ್ನ, ಎಷ್ಟೊಂದು ಜನ ಬೇರೆಯವರು ನಿಮ್ಮ ಅನ್ಕೊಂಡಿದ್ದೀರಾ, ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ, ನಿಮಗೆ ಕ್ರಿಟಿಸೈಸ್ ಮಾಡಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ, ದೇವರ ಜೊತೆ ಕಂಪೇರ್ ಮಾಡಿದ್ದಾರೆ ಅಲ್ಲ, ಬೈ ಯಾರು ನಿಮ್ಮ ಕ್ಲೋಸ್ ಆಗಿರೋರೇ ಮಾಡಿದ್ದಾರೆ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ? ಹ್ಯಾಂಡ್ ಯುವರ್ ಐಸ್. ಎಷ್ಟು ಜನಕ್ಕೆ ಅನ್ಸುತ್ತೆ ಚಿಕ್ಕ ವಯಸ್ಸಿನಾಗ್ಲಿ, ಮನೆಯಲ್ಲಾಗ್ಲಿ, ಹೊರಗಡೆ ಆಗ್ಲಿ ಈ ತರ ಮಾಡಿದ್ದಾರೆ? ಎಸ್. ಕೆಲವೊಮ್ಮೆ ತುಂಬಾ ಡೀಪ್ ಆಗಿರೋ ಒಂದು ಗಾಯನ ಸ್ಟ್ರೇಂಜರ್ಸ್ ಮಾಡಿರ್ತಾರೆ, ಅಪರಿಚಿತರು. ಒಂದ್ಸರಿ ಆಘಾತ ಮಾಡ್ತಾರೆ ನಮ್ಮ ಜೀವನದಲ್ಲಿ, ಏನೋ ಒಂದು ಬಂದು ಹಿಂಗೆ ಹೋಗ್ಬಿಡ್ತಾರೆ, ಅದೊಂದು ದೊಡ್ಡ ಆಘಾತ ಆಗ್ಬಿಡುತ್ತೆ. ಆದ್ರೂ ನಾವು ಎಲ್ಲಿ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಎಲ್ಲಿ ನಾವು ಒಂದು ಕಾಳಜಿನ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅಂಥವ್ರು ನಮ್ಗೆ ಆಘಾತ ಕೊಟ್ಬಿಟ್ಟಿರ್ತಾರೆ. ಎಸ್ ಸರ್, ಆಗಿದ್ಯಾ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಸೊ ಈಗ ನಾವು ನೋಡಿದ್ರೆ ಸರ್ ಹೇಳ್ಬೋದಾ? ಹೇಳಿ ಇವಾಗ ಮೇಡಮ್. ನಮ್ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ದವರು ತುಂಬಾ ಕ್ಲೋಸ್ ಆಗಿ ಎಗೇನ್ ಅವರು ನಮ್ ಬಗ್ಗೆನೆ ನಮ್ಮನ್ನ ಫ್ರೆಂಡ್ಶಿಪ್ ನ ಇಗ್ನೋರ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ನಮ್ಗೆ ಗೊತ್ತಾಗುತ್ತೆ, ಆ ಸೆನ್ಸ್ ಗೊತ್ತಾಗುತ್ತೆ. ಅವಾಗ ನಮ್ಗೆ ಎಷ್ಟು ಆಘಾತ ಆಗುತ್ತೆ ಅಂದ್ರ, ಏನು ಇಷ್ಟು ಚೆನ್ನಾಗಿದ್ದು ಅವರು ಇವಾಗ ಯಾಕೆ ಏಕಾಏಕಿ ಹಿಂಗಾಗ್ಬಿಟ್ರು ಅನ್ನೋದು ಒಂದು ಫೀಲ್ ಆಗ್ತಾ ಇರುತ್ತೆ. ಅವ್ರನ್ನ ಬಿಟ್ಕೊಡಕ್ ಇಷ್ಟ ಆಗಲ್ಲ. ಇವಾಗ ನಾನ್ ಇಬ್ರು ಫ್ರೆಂಡ್ಸ್ ಇರ್ತೀವಿ, ಆದ್ರೆ ಅವ್ರು ನನ್ ಜೊತೆ ಚೆನ್ನಾಗಿ ಕಂಫರ್ಟಬಲ್ ಆಗಿರ್ತಾರೆ, ಬಟ್ ಅವ್ರ ಜೊತೆ ಚೆನ್ನಾಗಿರಲ್ಲ. ಇವಾಗ ಅವ್ರ ಜೊತೆ ಕಂಫರ್ಟಬಲ್ ಆಗಿದ್ದು ನನ್ ಜೊತೆ ಚೆನ್ನಾಗಿರಿದಾಗ ಒಂಥರ ನಮ್ಗೆ ಗೊತ್ತಿಲ್ಲ, ಅವ್ರನ್ನ ನಾವೇ ದೂರ ಆಗ್ಬಿಡ್ತೀವಿ. ಸಿಚುವೇಶನ್ ನಾನು ಸೊ ಎದುರಿಸ್ತಾ ಇದೀನಿ ಭಕ್ತರಿಗೆ. 100%. ಏನಾಗುತ್ತೆ? ವಾಟ್ ಡಸ್ ಇಟ್ ಇಂಡಿಕೇಟಿಂಗ್? ನಮ್ಗೆ ಏನ್ ಕನ್ವೆ ಆಗ್ತಿದೆ ಮೆಸೇಜ್? ಚಿಕ್ಕ ವಯಸ್ಸಲ್ಲಿ ಆಗ್ಲಿ, ಈಗ್ಲೂ ಸಹಿತ ಆಗ್ತಾ ಇದೆ. ಯಾವಾಗ್ಲೂ ನಮಗೆ ಕ್ರಿಟಿಸೈಸ್ ಮಾಡ್ತಾನೆ ಇದ್ರೆ, ವಿಮರ್ಶೆ ಮಾಡ್ತಾ ಇದ್ರೆ ಜನ, ನೀನ್ ಅದ್ ಮಾಡೋದ್ ತಪ್ಪು, ಇದ್ ಮಾಡೋದ್ ತಪ್ಪು, ಹಿಂಗ್ ಮಾಡ್ಬೇಕಾಗಿತ್ತು, ಹಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಏನಂತಕ್ಕಾಗತ್ತೆ ಹೇಳಿ? ಕನ್ವೆ ಏನನ್ಸುತ್ತೆ? ನನಗೆ ನಾನು ಅಸಮರ್ಥ, ಐ ನಾಟ್ ಗುಡ್ ಇನಫ್, ನಾನೊಬ್ಬ ಅಸಮರ್ಥ, ನನಗೆ ಆ ಕೇಪಬಿಲಿಟಿ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಅದೇ ಕನ್ವೆ ಆಗೋದು. ನಿಮ್ ಪದೇ ಪದೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರೆ, ನೀನ್ ಮಾಡಿದ್ ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬಾರ್ದಾಗಿತ್ತು ಅಂದ್ರೆ ನಾನ್ ಮಾಡಿದ್ ಯಾವ್ದೂ ಸರಿ ಇಲ್ಲ ಅಂತದಾನೆ ಕನ್ವೆ ಆಗೋದು. ನನ್ ಆ ಕೇಪಬಿಲಿಟಿನೇ ಇಲ್ಲ, ಸಾಮರ್ಥ್ಯ. ಅದ್ ಹಂಗ್ ಕನ್ವೆ ಆಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಮಾಡೋ ತಪ್ಪು ಇದು ಗೊತ್ತಿಲ್ಲದೆ ಮಕ್ಳಿಗೆ ಇದನ್ನ ತುಂಬಿಡ್ತಾರೆ. ಆಮೇಲೆ ನನ್ನ ಮಕ್ಕಳು ಅದ್ ಕಲಿಬೇಕು, ಇದ್ ಕಲಿಬೇಕು ಅಂತ ಸ್ವಿಮ್ಮಿಂಗ್ ಕ್ಲಾಸು, ಡ್ರಾಯಿಂಗ್ ಕ್ಲಾಸು, ಗಾಂಧಾರಿ ವಿದ್ಯೆ ಕ್ಲಾಸು, ಈ ಕ್ಲಾಸ್ಗಳು, ಓಹೋ, ಏನ್ ಮಾಡಿದ್ರು ಬರಲ್ಲ. ಮನೇನೇ ಮೊದಲ ಪಾಠಶಾಲೆ ಅಲ್ವಾ? ಮತ್ತೆ ಕಂಪೇರ್ ಮಾಡೋದು, ಅಣ್ಣ ತಮ್ಮರ ನಡುವೆ, ಅಕ್ಕ ತಂಗಿ ಜೊತೆ ಕಂಪೇರ್ ಮಾಡ್ಬಿಡ್ತಾರೆ. ಫರ್ಗೆಟ್ ಅಬೌಟ್ ಅದರ್ಸ್. ಪಕ್ಕದ ಮನೆ ಹೆಚ್ಚು ಕಂಪೇರ್ ಮಾಡ್ತಾರೆ. ಪಕ್ಕದವ್ನ ನೋಡಿ ಕಲ್ತ್ಕೊಳ್ಳೋ, ಅವನ ತರ ಓದು ಅಂದ್ಕೊಳೆ, ಅವ್ರ ತರ ನೋಡಿ ಎಷ್ಟು ಹಿಂಗ್ ಮಾಡ್ತಾ ಇದ್ದಾಳೆ, ಯಾವ ತರ ಡ್ರೆಸ್ ಹಾಕ್ತಾಳೆ, ಯಾವ ತರ ಓದ್ತಾಳೆ, ಆ ತರ ಗುರುಹಿರಿಗೆ ಗೌರವ ಕೊಡ್ತಾರೆ. ಕಲ್ತ್ಕೋ ಮುಂದೆನೆ ಹೇಳೋದು. ಏನನ್ಸುತ್ತೆ ಅದು? ಏನನ್ಸುತ್ತೆ? ಬೇರೆಯವರು ನನಗಿಂತ ಉತ್ತಮ, ನಾನು ದಡ್ಡ, ನನಗಿಂತ ಅವ್ರು ಶ್ರೇಷ್ಠ. ಕನ್ವೆ ಆಗ್ಬಿಟ್ಟಿದೆ, ಗೊತ್ತಾಗಲ್ಲ. ತಂದೆ ತಾಯಿ ತಪ್ಪಲ್ಲ ಸ್ನೇಹಿತರೆ, ಮತ್ತೆ ನಾನು ಪದೇ ಹೇಳ್ತಿದ್ದೀನಿ. ತಂದೆ ತಾಯಿ ಸ್ನೇಹಿತರು, ಅವ್ರು ಗೊತ್ತಿರೋದು ನಮ್ಮನ್ನೇನೋ ನಮ್ಮ ದೊಡ್ಡ ಬುದ್ಧಿವಂತರಾಗ್ಬೇಕು ಅನ್ನೋ ಇದರಲ್ಲಿ ಯಾರು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋ ವಿಧಾನ. ಅವ್ರು ತಪ್ಪಲ್ಲ, ದಯವಿಟ್ಟು. ಓಕೆ. ಮತ್ತೆ ಯಾವಾಗ್ಲೂ ಅಷ್ಟೇ, ಎಮೋಷನ್ ನಮ್ಮ ಇಗ್ನೋರ್ ಮಾಡೋದು, ರಿಜೆಕ್ಟ್ ಮಾಡೋದು, ಹೌದಾ? ನಮ್ಮ ಭಾವನೆಗಳನ್ನು ಸ್ಪಂದಿಸ್ತಾ ಇರೋದು ಆಗಿದ್ಯಾ?
ಊಟ ಬೇಡ ನನಗೆ ಕೂತ್ಕೊಂಡು ಅಲ್ತಾ ಇರ್ತೀನಿ, ಕೇರೆ ಮಾಡಲ್ಲ, ಹತ್ಕೋ ಹೋಗು. ವಾಟ್ ಡಸ್ ಇಟ್ ಇಂಡಿಕೇಟ್? ಏನೋ ಹಠ ಮಾಡ್ತಾ ಇರ್ತೀನಿ, ಏನೋ ಬೇಜಾರಾಗಿ ಕೂತಿರ್ತೀನಿ, ಒಂದು ಸಮಾಧಾನ ಮಾಡಲ್ಲ, ಎಮೋಷನಲ್ ಆಗಿ ಸಾಂತ್ವನ ಮಾಡಿ. ವಾಟ್ ಡಸ್ ಇಟ್ ಇಂಡಿಕೇಟ್? ಯಾ ಮೈ ಫೀಲಿಂಗ್ಸ್, ನನ್ನ ಭಾವನೆಗಳಿಗೂ ಯಾರಿಗೂ ಬೆಲೆ ಇಲ್ಲ, ಯಾರು ಬೆಲೆ ಕೊಡಲ್ಲ, ನನ್ನ ಭಾವನೆಗಳಿಗೆ ಬೆಲೆ ಇಲ್ಲ ಅನ್ಸುತ್ತಾ? 100% ಸರ್. ಎಸ್. ಫ್ಯಾಮಿಲಿ ಒಳಗೆ ಡಿಸ್ರೆಸ್ಪೆಕ್ಟ್, ಮರ್ಯಾದೆ ಕೊಡಲ್ಲ, ಅವ್ರ ಅರ್ಹತೆ ಇರುವಂತ ಮರ್ಯಾದೆ ಏನೋ ಒಂದು ಉಡಾಫೆ, ಏನೋ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದೇ ಯಾರು ಬೇಕು ಅಂತ ಮಾಡ್ತಾ ಇಲ್ಲ ಸ್ನೇಹಿತರೆ, ಅವ್ರ ಗುಣಗಳು ಅವ್ರ ವ್ಯಕ್ತಿತ್ವ ಹಂಗ್ ಮಾಡುತ್ತಾ ಇರುತ್ತೆ. ನಮಗೆ ಯಾವ ರೀತಿ ಆಗುತ್ತೆ? ನನಗೆ ವ್ಯಾಲ್ಯೂ ಇಲ್ಲ, ನನಗೆ ಗೌರವ ಇಲ್ಲ, ಬೆಲೆ ಇಲ್ಲ, ನಾನು ವರ್ತ್ ಇಲ್ಲ, ಸೆಲ್ಫ್ ವರ್ತ್ ಇಲ್ಲ ಅಂತ ಕನ್ವೆ ಆಗುತ್ತೆ ಅಲ್ವಾ? ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಗೊತ್ತಿರೋರೇ ನಮ್ಗೆ ಸರಿಯಾಗಿ ಪ್ರೀತಿ ವ್ಯಕ್ತಪಡಿಸ್ತಾ ಇಲ್ಲ, ನಂಬುತ್ತಾ ಇಲ್ಲ, ಕಾಳಜಿ ಇಲ್ಲ ಅಲ್ವಾ? ಫೇಲ್ಯೂರ್ ರಿಲೇಶನ್ಶಿಪ್. ಅದೇನ್ ಅನ್ಸುತ್ತೆ, ಯಾರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಯಾರು ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಆಗುತ್ತೆ. ಸರ್ ನೋ ಆಗಿದೆಯಾ ಈ ತರ? ಎಸ್. ಸೊ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್ ವಿತ್ ದಿಸ್. ಏನು ಇದು ನಮ್ಮ ಲಿಮಿಟಿಂಗ್ ಬಿಲೀಫ್ ಆಗಿ ಫಾರ್ಮ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಕೇವಲ ಎಕ್ಸಾಂಪಲ್ಗಳು, ಪದೇ ಪದೇ ಒಂದು ಘಟನೆ ನಡೆದಾಗ ಅದು ನನಗೆ ಒಳಗಡೆ ಆಳವಾಗಿ ಕುತ್ಕೊಂಡ್ಬಿಡುತ್ತೆ. ದಟ್ ವಿ ಕಾಲ್ ಇಟ್ ಅಸ್ ಸೀಮಿತ ನಂಬಿಕೆಗಳು. ಏನ್ ಮಾಡುತ್ತೆ, ನಾವೇನೋ ಗುರಿ ಸಾಧಿಸಕ್ ಹೋಗ್ಬೇಕಾಗ ಫಸ್ಟ್ ಹೇಳುತ್ತೆ, ನಿನ್ ಸಾಮರ್ಥ್ಯ ಇಲ್ಲ, ನಿನ್ ಕೈಲಿ ಆಗಲ್ಲ, ಯಾಕಂದ್ರೆ ಹಿಂದೆ ನಿನ್ಗೆ ಆತರ ಹೇಳಿದ್ದಾರೆ. ಕೆಲವು ನಾವು ಅನುಭವಿಸಿರ್ತೀವಿ, ಕೆಲವು ನಾವು ಬಾರೋ ಮಾಡಿರ್ತೀವಿ, ಸಾಲ ಮಾಡ್ಕೊಂಡಿರ್ತೀವಿ ಭಾವನೆಗಳನ್ನ. ಜನರು ಹೇಳಿರೋದು ನನಗೆ ನೀನ್ ಈ ತರ ಅಂತ, ನನ್ಗೆ ಅನಿಸ್ತಾ ಇರುತ್ತೆ ನಾನು ಸಾಮರ್ಥ್ಯ ಅಂತ. ಬಟ್ ಅವರೆಲ್ಲ ಬೇರೆ ಕಂಪೇರ್ ನಿನ್ ಕೈಲಿ ಆಗಿಲ್ಲ, ನೀನ್ ಫೇಲ್ಯೂರ್ ಅಂದ್ಬಿಟ್ಟಿರ್ತಾರೆ ಒಂದೇ ಸರಿ. ಇರ್ಬೇಕನ್ನೋ ಫೇಲ್ಯೂರ್. ನೆಕ್ಸ್ಟ್ ಯಾವ್ದಾರ ಅಲ್ಲಿ ಹೋಗೋ ಅದೇನೋ ಕೆಲಸ ಮಾಡ್ತೀವಿ, ಇಲ್ಲಪ್ಪ ನನ್ ಕೈಲಿ ಆಗಲ್ಲ, ಯಾಕೆ ಜನ ಎಲ್ಲ ಹೇಳ್ತಾ ಇದಾರೆ ಅನ್ನೋ ನಿಜನೇ ಇರ್ಬೇಕು ಅನ್ನೋ ಮಟ್ಟಿಗೆ ನಾವು ನಂಬ್ಕೊಂಡ್ಬಿಡ್ತೀವಿ. ನಂಬ್ಕೊಂಡ್ಬಿಟ್ಟಿರ್ತೀವಿ, ದಡ್ಡ ಆಗ್ಬಿಡ್ತೀವಿ ನಾವು. ಆಗಿದೆಯಾ ಸ್ನೇಹಿತರೆ? ನಾವು ಆ ಫಾಲ್ಸ್ ಇದರಲ್ಲಿ ಸೇರ್ಕೊಂಡು ನೋಷನ್ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅದೇ ನಿಜ ಅನ್ಕೊಂಡು ಅದನ್ನೇ ಮಾಡೋದಂದ್ರೆ ಒಂದು ಅಪಾರ್ಚುನಿಟಿ ಇರುತ್ತೆ, ಹೋಗಿ ಮಾತಾಡಬೇಕು. ಯಾಕೆ ಹೇಳ್ಬಿಟ್ಟಿದೆ ನನ್ನ ಕೈಲ ಆಗಲ್ಲ. ಅಥವಾ ಒಂದು ಬಿಸ್ನೆಸ್ ಮಾಡಬೇಕು, ದುಡ್ಡು ಹಾಕು, ನಾನು ಹಾಕಿದ್ರೆ ಫೇಲ್ಯೂರ್, ನಾನು ಆಗಲ್ಲ. ಹೋಗಲ್ಲಿ ಸಂಬಂಧ ರೆಡಿ ಮಾಡು, ಹೋಗು ಅವ್ರ ಹತ್ರ ಪ್ಯಾಚ್ ಅಪ್ ಮಾಡು. ನಾನು ಮಾತಾಡಕ್ಕೆ ಬರಲ್ಲ, ನನಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ನನ್ ಪೇಷನ್ಸೇ ಇಲ್ಲ, ನನ್ ಕೋಪ ಬರುತ್ತೆ. ನಾನೇ ಅನ್ಕೊಳ್ಳೋದು, ಪ್ರಯತ್ನ ಎಲ್ಲಿ ಬರುತ್ತೆ ಅವಾಗ? ಈ ತರ ಇಲ್ಲ 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 ಇಲ್ಲಗಳು ನಮ್ಗೆ ಆಕ್ಷನ್ ತಗೊಳಕ್ ಬಿಡಲ್ಲ. ನಾವಾಗ ಅಲ್ಲಿ ಯಾರಿಗೋ ಪ್ರೂವ್ ಮಾಡೋ ಬದಲು ನನಗೆ ನಾನೇ ಪ್ರೂವ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ನಾನೇ ಅವ್ರಿಗೆ ಪ್ರೂವ್ ಮಾಡ್ದೆ. ನನಗೆ ಧೈರ್ಯ ಬರ್ಬೇಕಲ್ಲ, ನಾನು ಹೋಗಿ ಮುಂದೆ ಒಂದು ಹೆಜ್ಜೆ ಇಡಕ್ಕೆ. ನನಗೆ ಮುಂದೆ ಇಡಕ್ಕೆ ನನಗೇ ಕನ್ವಿನ್ಸ್ ಆಗಿಲ್ಲ, ಬೇರೆಯವ್ರನ್ನ ಹೇಗೆ ನಾನು ಎದುರಿಸ್ಲಿ? ಸ್ನೇಹಿತರೆ, ದಿಸ್ ಇಸ್ ಹೌ ಲಿಮಿಟಿಂಗ್ ಬಿಲೀಫ್ ಆಕ್ಚುಲಿ ಕಿಲ್ಲಿಂಗ್ ಅಸ್ ಫ್ರಮ್ ಅಚೀವಿಂಗ್ our goal, stopping us, acting as a hindrance, barricade. ನಿಜ ಅಂತ ಎಷ್ಟು ನಿಜ ಆಗುತ್ತೆ ಅಂದ್ರೆ, ಅದು ಆ ನಾಯಿ ನನಗೆ ಕಚ್ಚಿ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ಬೇಕು. ನಿಜವಾಗ್ಲು ಅದೇ ನಾಯಿ ಕಚ್ಚೋ ಫೀಲಿಂಗ್ ನೋವು ಇಲ್ಲಿ ಕಾಣಿಸುತ್ತೆ. ಎಲ್ಲಿ ಕಚ್ಚಿದೆ ನನ್ನ ಕಡೆ ಭಾಗದಲ್ಲಿ ಸ್ವಲ್ಪ ನೋವು ಅನ್ಸುತ್ತೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ ಭಯ ಟಂಗ್ ಅಂತ ಒಕ್ಕಳಿಂದ ಬರುತ್ತೆ ಭಯ. ಇಲ್ಲಿಂದ ಅಲ್ಲ, ಎದೆಯಿಂದಲ್ಲ, ಒಕ್ಕಳಿಂದ ಸಂಕಟ, ಏನೋ ನೆನೆಸ್ಕೊಂಡಾಗ ನೋವು, ಅವಮಾನ. ವಾಟ್ ಡಸ್ ಇಟ್ ಮೀನ್ ಬೈ ದಟ್? ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಮೆಮೊರಿನಲ್ಲಿ ಅದನ್ನ ಹಿಡಿದಿಟ್ಕೊಂಡಿದೆ. ಹಾಗಾಗಿ ಕಾನ್ಶಿಯಸ್ ಮೈಂಡ್ ನಮಗೆ ಪ್ರೆಸೆಂಟ್ ಇರಕ್ ಬಿಡ್ತಾ ಇಲ್ಲ. ಇದು ಡಾಮಿನೇಟ್ ಮಾಡ್ತಾ ಇದೆ. ಪದೇ ಪದೇ ಹಳೆ ಹಿಂದಿಗೆ ಹೋಗ್ತೀವಿ, ಮುಂದೆನೇ ಹಿಂಗಾಗುತ್ತೆ ಅಂತೀವಿ. ಹಿಂದೆ ಯೋಚನೆ ಮಾಡು, ಮುಂದೆ ಹಿಂಗಾಗುತ್ತೆ. ಇನ್ನೇನು ಅವಮಾನ ಮಾಡಿದ್ರು, ನಾನು ಇಂಗ್ಲಿಷ್ ಮಾತಾಡೋದು ನಕ್ಕರು, ಮುಂದೆನೂ ನಗ್ತಾರೆ, ನಾನು ಮಾತಾಡಲ್ಲ. ಹಿಂದೆ ನನಗೆ ಪ್ರಮೋಷನ್ ಕೊಡ್ಲಿಲ್ಲ, ಮ್ಯಾನೇಜ್ ನನಗೆ ಕೆಲಸ ಗೊತ್ತಿಲ್ಲ ಅಂದ, ಮುಂದೆನೂ ಕೊಡಲ್ಲ. ಹಿಂದೆ ಅವರ ಸ್ವಂತದವ್ರು ನನಗೆ ಬೈದಿದ್ರು, ಅವಮಾನ ಮಾಡಿದ್ರು, ಈಗ ಹೋಗಿ ಮಾತಾಡಿದ್ರೆ ತಿರ್ಗಾ ಅವಮಾನ ಮಾಡ್ಬಿಡ್ತಾರಲ್ಲಿ. ಆಗಿದೆ ಸ್ನೇಹಿತರೆ, ಇವತ್ತು ಆಗ್ತದೆ. ಎಸ್ ದಿಸ್ ಇಸ್ ವಾಟ್, ಸಿ ದಟ್ ಈಸ್ ದ ಪವರ್ ಆಫ್ ಲಿಮಿಟಿಂಗ್ ಬಿಲೀಫ್. ಓಕೆ, ಯಾ, ಕ್ವಿಕ್ಲಿ ಐ ಆಮ್ ಶೇರಿಂಗ್ ಮೈ ಸ್ಕ್ರೀನ್. ಏನು ಲಿಮಿಟಿಂಗ್ ಬಿಲೀಫ್ ಅಂದ್ರೆ? ವಾಟ್ ಈಸ್ ಲಿಮಿಟಿಂಗ್ ಬಿಲೀಫ್? ಲಿಮಿಟಿಂಗ್ ಬಿಲೀಫ್ ಅಂದರೆ, ಈ ಲಿಮಿಟಿಂಗ್ ಬಿಲೀಫ್ ಇಸ್ ಎ ಥಾಟ್, ಅಸಂಪ್ಷನ್, ಊಹೆಗಳು, ಊಹಾಪೋಹಗಳು.
ಅಥವಾ ಇನ್ನರ್ ಸ್ಟೋರಿ, ನನ್ನ ಒಳಕತೆ, ನನಗೆ ನಾನೇ ಸ್ಟೋರಿ ಕಟ್ಕೊಳ್ಳೋದು, ಅದು ಬೇರೆ ನಮ್ಮ ಹೊಟ್ಟೆ ನನ್ನ ನಿಜವಾದ ಸಾಮರ್ಥ್ಯನ ಪಡಿಲಿಕ್ಕೆ, ಆಕ್ಷನ್ ತಗೊಳ್ಳಿಕ್ಕೆ, ನಾನು ನಂಬಕ್ಕೆ ಬಿಡದೇ ಇರೋದೇ ಲಿಮಿಟಿಂಗ್. ಬಿಡಲ್ಲ ಅದು, ಇದೇ ನಿಜ ಅನ್ನತ್ತೆ. ನನ್ನ ಕೈಲಿ ಇದ್ರೂ ಸಾಮರ್ಥ್ಯ ಪ್ರಕಾರ ಕೆಲಸ ಮಾಡಕ್ ಬಿಡಲ್ಲ. ಅದಕ್ಕೆ ಎಷ್ಟೊಂದು ಜನ ಸ್ಮಾರ್ಟ್ ಗೋಲ್ ಸೆಟ್ ಮಾಡಿದ್ರು ಇದು ಹೇಳ್ತಾ ಇರುತ್ತೆ, ಐ ಆಮ್ ನಾಟ್ ಕೇಪಬಲ್. ಪೀಪಲ್ ನಂತರ ಇರೋರು ಯಾವತ್ತೂ ಸಕ್ಸಸ್ ಆಗೋದೇ ಇಲ್ಲ. ನಾನು ತುಂಬಾ ಓಲ್ಡ್, ನನ್ ವಯಸ್ಸಾಗೋಗಿದೆ, ಇವಾಗ ಏನ್ ಮಾಡ್ತೀನಿ, ಇವಾಗ ಏನಾಗತ್ತೆ ನನ್ನ ಕೈಯಲ್ಲಿ, ಈಗ ಅನ್ಕೊಂಡಿದ್ದಾಗತ್ತಾ, ಮತ್ತೆ ತುಂಬಾ ಹೆಂಗು, ಈಗಿನ್ನ ನನಗೆ ಟೈಮ್ ಇದೆ, ಆಮೇಲೆ ಮಾಡೋಣ, ನನಗೆ ಖುಷಿ ಅನ್ನೋದಕ್ಕೆ ನಾನು ಅರ್ಹನಲ್ಲ ನನ್ನ ಜೀವನದಲ್ಲಿ, ಮತ್ತೆ ದುಡ್ಡನ್ನ ಗಳಿಸಕ್ ನನಗೆ ಕಷ್ಟ ಅಂತ ಆಗಲ್ಲ, ಆಲ್ವೇಸ್ ಫೇಲ್, ನಾನು ಯಾವಾಗಲೂ ಫೇಲ್ ಆಗ್ತೀನಿ, ನೋ ಬಡಿ ಅಂಡರ್ಸ್ಟ್ಯಾಂಡ್ಸ್ ಮೀ, ನಾನು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಪ್ರಪಂಚದಲ್ಲಿ. ಸೊ ಇಟ್ಸ್ ಎ ಪೇನ್ಫುಲ್ ಕನ್ಕ್ಲೂಷನ್ ಸ್ನೇಹಿತರೆ, ನೋವಿಂದ ಕೂಡಿದ ತೀರ್ಮಾನ ನಮಗ್ ನಾವೇ ಅನ್ಕೊಂಡಿರೋದು ಇಲ್ವಾ? ಬೇರೆಯವ್ರ ಬಗ್ಗೆ ಪದೇ ಪದೇ ಎಮೋಷನಲ್ ರಿಪಿಟೇಷನ್ ಆದಾಗ ಎಕ್ಸ್ಪೀರಿಯನ್ಸ್ ನಮಗೆ ಅದಾಗತ್ತೆ. ಓಕೆ, ಗಾಟ್ ಇಟ್? ಹೋಪ್ ದಿಸ್ ಇಸ್ ಕ್ಲಿಯರ್. Yes, sir. Thank you so much. So I would like to say something. So how limiting beliefs affect life now explain ಮಾಡ್ಬಿಟ್ಟಿದ್ದೀವಿ. I'll not go by this, already we have explained in an informal way. ಕಾನ್ಫಿಡೆನ್ಸ್ ನ ಅಟ್ಯಾಕ್ ಮಾಡುತ್ತೆ, ಕೆರಿಯರ್ ಗ್ರೋತ್ ನ ಅಟ್ಯಾಕ್ ಮಾಡುತ್ತೆ, ರಿಲೇಶನ್ಶಿಪ್ ನ ಅಟ್ಯಾಕ್ ಮಾಡುತ್ತೆ, ಹೆಲ್ತ್ ಹ್ಯಾಬಿಟ್ಸ್ ನ ಅಟ್ಯಾಕ್ ಮಾಡುತ್ತೆ. ಬಿಡೋದಿಲ್ಲ, ಬೆಳಿಗ್ಗೆ ಎದ್ದೇಳಕ್ಕೆ ನೀ ಎದ್ದೇಳಲ್ಲ ಅನ್ನುತ್ತೆ, ಜಿಮ್ಗೆ ಹೋಗಲ್ಲ ಅನ್ಸುತ್ತೆ, ರಿಲೇಶನ್ಶಿಪ್ ಅಲ್ಲಿ ನಿಂಗೆ ಪೇಷನ್ಸ್ ಇಲ್ಲ ಅನ್ನತ್ತೆ, ನೀನ್ ಗೆಲ್ಲಕ್ಕಾಗಲ್ಲ ಅವ್ರ ಹತ್ರ ಮಾತಾಡಿ ಅಂತ ಹೇಳುತ್ತೆ, ಈಗ ಬೇರೆ ಏನೋ ಆಪ್ಷನ್ಸ್ ನ ಕ್ಲೋಸ್ ಮಾಡ್ಬಿಡುತ್ತೆ, ಫೈನಾನ್ಷಿಯಲ್ ಸಕ್ಸಸ್ ನ ಪಡೆಯಕ್ಕಾಗಲ್ಲ ಅನ್ಸುತ್ತೆ, ನನಗೆ ಬೇರೆ ಬೇರೆ ಮಲ್ಟಿಪಲ್ ಸೋರ್ಸ್ ಇನ್ಕಮ್ ನೋಡಕ್ಕೆ ಬಿಡೋದಿಲ್ಲ, ಅದು ನಿನ್ ಕೈಯಲ್ಲಿ ಆಗಲ್ಲ ಅಂತ ನಾವು ಪ್ರಯತ್ನನೇ ಪಡಲ್ಲ, ಅಲ್ಲಿಗೆ ಕ್ಲೋಸ್. ಡಿಸಿಷನ್ ಮೇಕಿಂಗ್ ಮಾಡಕ್ ಬಿಡಲ್ಲ, ಗೋಲ್ ನ ಅಚೀವ್ ಮಾಡಕ್ ಬಿಡಲ್ಲ. ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ, ಐ ಮೀನ್ ಎಲಿಮಿನೇಟ್ ದಿಸ್ ಲಿಮಿಟಿಂಗ್ ಇನ್ ಫ್ರಮ್ ಅವರ್ ಲೈಫ್. ಓಕೆ, ಒಂದು ಕತೆ ಹೇಳ್ತೀನಿ, ಸಣ್ಣ ಸ್ಟೋರಿ. ಒಬ್ಬ ಹುಡುಗ ಒಂದ್ ಮನೇಲಿ ಬೆಳಿತಾನೆ. ಆ ಮನೆಯಲ್ಲಿ ಹೆಂಗೆ ಇರುತ್ತೆ ವಾತಾವರಣ ಅಂದ್ರೆ ಪ್ರತಿಯೊಬ್ರು ಕ್ರಿಟಿಸೈಸ್ ಮಾಡೋದು, ವಿಮರ್ಶೆ ಮಾಡೋದು, ಫ್ಯಾಮಿಲಿ ಮೆಂಬರ್ಸೇ ಫ್ಯಾಮಿಲಿ ಮೆಂಬರೇ ವಿಮರ್ಶೆ ಮಾಡಬೇಕು. ಯಾವಾಗ ಏನಾದ್ರು ಮಾತಾಡಕ್ ಹೋದ್ರೆ ಅವ್ರ ಮಧ್ಯ ಅಡ್ಡಪಡಿಸೋದು, ಅವ್ರೇನೋ ಅವ್ರ ಒಪಿನಿಯನ್ ಹೇಳೋದು, ಮತ್ತೆ ಬೇರೆ ಜೊತೆ ಕಂಪೇರ್ ಮಾಡೋದು ಅಲ್ವಾ? ಮತ್ತೆ ಅವ್ನಿಗೆ ಹೇಳೋದು, ನೀನ್ ಯಾವತ್ತೂ ಸಕ್ಸಸ್ ಆಗ, ನಿನ್ಗಾಳಿದ್ರೆ ನಿಮ್ಮ ಅಪ್ರಾಣ ಉದ್ಧಾರ ಆಗಲ್ಲ ಅನ್ನೋದು, ಈ ತರ ಹೇಳೋದಾಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ತದೆ, ನಾವು ಏನೋ ಹೇಳಕ್ ಹೋದ್ರೆ ಏನೋ ಒಂದು ಹೇಳೋದು, ನೀನ್ ಹೇಳೋದು ಸರಿ ಇಲ್ಲ ಅನ್ನೋದು, ಹಿಂಗ್ ಮಾಡೋದು, ಇನ್ಸ್ಟ್ರಕ್ಷನ್ಸ್ ಬರೋದು. ಅವಾಗೇನಾಗತ್ತೆ ಅವನಿಗೆ ಸ್ಲೋ ಆಗಿ ಜೋರಾಗಿ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದು ನಿಲ್ಲಿಸ್ಬಿಡ್ತಾನೆ ಅವನು ಅಲ್ವಾ? ಭಾವನೆಗಳ ವ್ಯಕ್ತಪಡಿಸೋದು, ನನ್ನ ಭಾವನೆಗಳು ಹೇಳೋದು, ಪಬ್ಲಿಕ್ ಅಲ್ಲಿ ಮಾತಾಡೋದು, ಇದೆಲ್ಲ ನಿಲ್ಲಿಸ್ಬಿಟ್ಟಿದ್ದು ಗೊತ್ತಿಲ್ಲ. ಮತ್ತೆ ತಾನೇ ಕೀಳಿರಿಮೆ ಅನ್ನೋ ಅಂತಾನೆ. ಯಾಕಂದ್ರೆ ಯಾರು ಬೇರೆ ಸಕ್ಸಸ್ಫುಲ್ ಪೀಪಲ್, ಸ್ವಲ್ಪ ಓದಿರೋರು ನನ್ನ ಜೊತೆ ಇರೋರು, ಅವರೊಟ್ಟಿಗೆ ಹೋದಾಗ, ಚೆನ್ನಾಗಿ ಮಾತಾಡೋರೊಟ್ಟಿಗೆ ಹೋದಾಗ ಕಾಂಪ್ಲೆಕ್ಸ್, ಅವರು ನಾನು ಮಾತಾಡಕ್ಕಾಗತ್ತಾ, ಭಯ, ಮತ್ತೆ ಸೇರಕ್ಕಾಗತ್ತಾ, ನಾನೇ ಕೀಳಾಗಿ ನೋಡೋದು ಆಗತ್ತೆ. ಅವಾಗ ಒಂದ್ಸರಿ ಅವ್ರ ಮೆಂಟರ್ ಕರೀತಾರೆ ಅವ್ರನ್ನ, ನಾನು ಹೋಗ್ತಾನೆ ಸಹಾಯಕ್ಕೆ, ಯಾಕೆ ತರ ಆಗ್ತಿದೆ ಅಂತ. ಈ ಲಾಸ್ಟ್ ಒನ್ ಕ್ವಶನ್, ಯಾಕೆ ಈ ತರ ನನ್ಗೆ ಈ ತರ ಎಲ್ಲ ಆಗ್ತದೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನಗೆ ಆಗಲ್ಲ, ಅಸಮರ್ಥ. ಅವ್ರು ಆಡ್ತಾನೆ ಒಂದು ಪ್ರಶ್ನೆ ಕೇಳ್ತಾರೆ, ನೀನು ವೀಕ್ ಅಂತ, ಬಲಹೀನ ಅಂತ ಯಾರು ಹೇಳಿದ್ ನಿನಗೆ ಅಂತ ಒಂದು ಪ್ರಶ್ನೆ ಆಗ್ತಾನೆ. ಅವಾಗ ಒಂದು ಯೋಚನೆ ಮಾಡ್ತಾನೆ, ಯಾರು ಹೇಳಿದ್ ನನ್ಗೆ? ಬೇರೆಯವ್ರು ಹೇಳಿದ್ದು ಅಂದ್ರೆ ನಾನು ಬೇರೆಯವ್ರ ಸಾಲ ತಗೊಂಡಿರೋದಲ್ಲ, ನಂದೆಲ್ಲ ಯೋಚನೆ, ಬೇರೆಯವ್ರ ಅಭಿಪ್ರಾಯ ನಾನು ತಗೊಂಡಿದ್ದೀನಿ ಅಲ್ವಾ? ಇದು ನನ್ನ ಐಡೆಂಟಿಟಿ ಅಲ್ಲ, ನಾನಲ್ಲ ಅದು, ಅವ್ರನ್ನ ತಗೊಂಡು ನಂದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅಂತ ರಿಯಲೈಸ್ ಆಗುತ್ತೆ ಅವನಿಗೆ. ಹೌದಲ್ವಾ, ಈಗ ಅವ್ರು ಹೇಳಿದ್ದನ್ನ ನಾನೇ ನಂದು ಅನ್ಕೊಂಡೆ, ನಂದೇನಿದೆ ಅಂತ ಹೇಳ್ಬಿಟ್ಟು ಅವಾಗ ಆ ಮೂಮೆಂಟ್ ಅವ್ನು ಚೇಂಜ್ ಮಾಡಬೇಕು ಅಂತ ಚೇಂಜ್ ಆಗ್ತದೆ. ಅವಾಗ ಅವ್ನಿಗೆ ಕಾನ್ಫಿಡೆನ್ಸ್ ಮತ್ತೆ ಸ್ಲೋ ಆಗಿ ಬರಕ್ಕಾಗತ್ತೆ. ಬಟ್ ಮಕ್ಳಿಗೆ ಇದು ಗೊತ್ತಾಗಲ್ಲ. ಯಾರು ಕೇಳಿದಿರಾ ನಿಮ್ಮಲ್ಲಿ ಯಾರಾದ್ರು ಬೇರೆಯವರ ಒಪಿನಿಯನ್ನ ನಿಮ್ಮ ಐಡೆಂಟಿಟಿ ಅಂತ? ಅವರೇ ನಿಮ್ಗೆ ಐಡೆಂಟಿಟಿ ಗುರುತಿಸ್ಬಿಟ್ಟಿರ್ತಾರೆ. ನೀನ್ ದಡ್ಡ, ನೀನ್ ಬುದ್ಧಿವಂತನೂ ಹೇಳಿರ್ತಾರೆ ಕೆಲವರು, ನಿನ್ ಕೈಲಾಗಲ್ಲ, ನೀನ್ ಸೋಂಬೇರಿ,
ಈ ತರ ಏನೇನೋ ಹೇಳಿರ್ತಾರೆ. ಯಾರ್ಯಾರು ಆಗಿದೆಯಾ ಆ ತರ ಅನುಭವ? Yes, ಎಸ್, ಆಗಿದೆ ಆಗಿದೆ. ಬೇರೆಯವ್ರಿಗೆ ಸಕಾರಾತ್ಮಕವಾಗೂ ಆಗಿರುತ್ತೆ. ಕೆಲವರು ನಿನ್ ಧೈರ್ಯ ಇದೆ ಅಂತ, ತುಂಬಾ ರೇರ್ ಅದೆಲ್ಲ, ತುಂಬಾ ರೇರು. ಬರೀ ಪಡೆಯೋದು ಚರಿಯೋದು ಇದೇ ಇರುತ್ತೆ ತಂದೆ ತಾಯಿ. ಅವ್ರ ಪ್ರಕಾರ ನಾನೇನೋ ತಿತ್ತಾ ಇದ್ದಾರೆ, ತಪ್ಪನ ತಿದ್ಬಿಟ್ರೆ ಅವನೇನೋ ಅಬ್ದುಲ್ ಕಲಾಂ ಆಗ್ಬಿಡ್ತಾನೆ, ನರೇಂದ್ರ ಮೋದಿ ಆಗ್ಬಿಡ್ತಾನೆ ಅಂತ ಪಾಪ ಆಗ್ಬಿಡ್ತಾರೆ. ಆದ್ರಿಂದ ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ತಿತ್ತಾ ಇರ್ತಾರೆ ಅಲ್ವಾ? ಹ್ಮ್. ಸರ್ ಇವಾಗ ಸರ್ ನಾನೊಂದು ಹೇಳ್ಬೋದಾ? ಹೇಳಿ ಮೇಡಮ್, ಹೇಳಿ ಮೇಡಮ್, ನನ್ನ ಎಕ್ಸ್ಪೀರಿಯನ್ಸ್. ಹೇಳಿ. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ಹ್ಮ್. ಆಫೀಸ್ಗೆ ಹೋಗ್ತೀನಿ, ನನ್ನ ಪಾಡಿಗೆ ನಾನು ಸ್ಟಾರ್ಟ್ ಮಾಡ್ತೀನಿ ಕೆಲಸನ. ಮ್ಯಾನೇಜರ್ ಹ್ಮ್. ಬರ್ತಾರೋ, ನಿನ್ ಕೈಯಲ್ಲಿ ಆಗಲ್ಲ, ನೀನೇನು ಕೆಲಸ ಮಾಡಲ್ಲ. ಹ್ಮ್. ಅವತ್ತಿನ ದಿವಸ ಎಲ್ಲ ಪೂರ್ತಿ ನನಗೆ ಮೈಂಡ್ ಫುಲ್ಲು ಇದಾಗ್ತಾ ಇತ್ತು. ಹ್ಮ್. ಯಾವ ಲೆವೆಲ್ಗೆ ಅಂದ್ರೆ ಅವನಿಗೆ ನನ್ನ ಮೈಂಡ್ ನ ಅವ್ನಿಗೆ ಕೊಟ್ಬಿಡ್ತಾ ಇದೆ. ನಾನು ಹಾ. ದುಃಖಿತರಾಗಿರ್ತಾ ಇದ್ದೆ. ಯಾಕೆಂದ್ರೆ ಅವ್ರನ್ನ ಅನ್ಫಿಟೆಡ್ ಅಂತ ಹೇಳ್ಬಿಟ್ರಲ್ಲ ಕೆಲ್ಸದಲ್ಲಿ. ಹ್ಮ್. ಹೇಳ್ಕೊಂಡ್ರೆ ಸಾಕು ಸರ್, ಒಂದ್ 6 ಮಂತ್ ಅದೇ ತರ ನನ್ ಮೇಲೆ ಅದೇ ತರ ಮಾಡೋರು. ಹ್ಮ್. ಆಮೇಲೆ ಇಲ್ಲ ಅವ್ರು ಅಂದಾಗ ನಾನ್ ನಿಮ್ಮ ಹತ್ರ ಆಕ್ಚುಲಿ ನಿಮ್ಮ ಹತ್ರನೇ ನಾನು ಜಾಸ್ತಿ ಡಿಸ್ಕಷನ್ ಮಾಡಿದ್ರು. ಆಮೇಲೆ ಚಾಲೆಂಜ್ ತಗೊಂಡೆ, ನೀವ್ ಹೇಳ್ದಂಗ್ ನಾನು ಮಾಡ್ತಾ ಹೋಗ್ತಾ ಇದ್ದೆ. ಅವರೇ ಸೈಲೆಂಟ್ ಆದ್ರು, ಸುಮ್ನೆ ಆದ್ರು. ಹ್ಮ್. ಅದನ್ನ ನಾನು ಚಾಲೆಂಜು ಅಂತ ತಗೊಂಡ್ಮೇಲೆನೆ ಅದರಿಂದ ನಾನು ಹೊರಗೆ ಬರಕ್ ಸಾಧ್ಯ ಆಯ್ತು. ಹೊರತು ಹತ್ಕೊಂಡ್ ಕೂತಿದ್ರೆ ನಾನು ಏನೂ ಕಲಿಯಕ್ಕಾಗ್ತಾ ಇರ್ಲಿಲ್ಲ ಸರ್. ವಂಡರ್ಫುಲ್, ಎಕ್ಸಲೆಂಟ್, ಪವರ್ಫುಲ್, ವೆರಿ ಪವರ್ಫುಲ್ ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಥ್ಯಾಂಕ್ಸ್. ಮಚ್. ಸೊ ಸ್ನೇಹಿತರೆ, ಈಗ ಹೇಳಿ, ಆ ವ್ಯಕ್ತಿಗೆ ಬಿಲೀಫ್ ಎಲ್ಲಿಂದ ಶುರು ಆಯ್ತು? ನಾನು ಅಸಮರ್ಥ, ನನ್ನ ಕೈಲಿ ಆಗಲ್ಲ, ದುರ್ಬಲ ಅಂತ ನಾವೀಗ ಮಾತಾಡಿದ್ವಲ್ಲ, ಅವ್ನಿಗೆ ಎಲ್ಲಿಂದ ಬಂತು? ಯಾರು ಹೇಳ್ತೀರಿ? ಬೇರೆಯವ್ರು ಹೇಳಿದ್ರಿಂದ, ಬೇರೆಯವ್ರು ಹೇಳಿದಿಂದ ಬಂತು. ಅದನ್ನ ಎಸ್, ನಂಬಿದ್ರಿಂದ. ಎಕ್ಸಾಕ್ಟ್ಲಿ. ಅದರಿಂದ ಅವ್ನಿಗೆ ಏನ್ ಬಂತು? ಏನ್ ಬಿಲೀಫ್ ಫಾರ್ಮ್ ಆಯ್ತು? ಲಿಮಿಟಿಂಗ್ ಬಿಲೀಫ್ ಏನೇನಾಯ್ತು? ಐ ನಾಟ್ ಕೇಪಬಲ್, ನನಗೆ ಯೋಗ್ಯತೆ ಇಲ್ಲ, ನನಗೆ ಸಾಮರ್ಥ್ಯ ಇಲ್ಲ, ನಾನು ಅನ್ಲಕ್ಕಿ ಅಲ್ಲ, ಎಲ್ಲ ಬಂತಲ್ವಾ? ಈಗ ಹೇಳಿ, ಆ ಬಿಲೀಫ್ ನಿಜನ ಸುಳ್ಳ? ಸುಳ್ಳು ಸರ್, ಸುಳ್ಳು. ಸುಳ್ಳು. ಯಾಕೆ ಅಂದ್ರೆ ನಾನಲ್ಲ ಅಂತ, ನಾನು ಆತರ ಅಲ್ಲ ಅಂತ ನಾನ್ ಚಾಲೆಂಜ್ ಮಾಡಿದ್ಕೆ, ಅಂದ್ರೆ ನಾನ್ ಮಾಡ್ದೆ ಅನ್ನೋದ್ಕಿಂತ ಹೆಚ್ಚಾಗಿ ನನಗೆ ನನ್ ಗುರುಗಳು ನನಗೆ ನೀನ್ ಅದ್ ಮಾಡ್ತೀಯ ಅಂತ ನನಗೆ ಹೇಳ್ತಾ ಇದ್ದಾಗ, ಅವಾಗ ನಾನು ಅದನ್ನ ಒಂದ್ ಹೆಜ್ಜೆ ಮುಂದಿಡಿಯಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಒಂದೊಂದೇ ಸಕ್ಸಸ್ ಕಾಣ್ತಾ ಇತ್ತು. ಅವರೇ ಬಾಯಿ ಮುಚ್ಕೊಳಂಗ್ ಆಯ್ತು. ಯಾಕೆಂದ್ರೆ ಅವ್ರನ್ನೇ ಬಯಕ್ ಸ್ಟಾರ್ಟ್ ಮಾಡಿದ್ರು ಜನ. ಅವಾಗ ಸುಮ್ನೆ ಆದ್ರು ಅವ್ರು. ಕರೆಕ್ಟ್. ಹಾಗೆ ಈ ಕಥೆನಲ್ಲೂ ಕೂಡ ಆ ಹುಡುಗ ಬೇರೆಯವರಿಂದ ಬಾರೋ ಮಾಡಿದ್ದಾನೆ, ಅದು ಸುಳ್ಳು. ಯಾಕೆಂದ್ರೆ ಅದರ ವಿರುದ್ಧ ಅದನ್ನು ನಂಬಕ್ಕೆ ಏನಾದ್ರು ಪುರಾವೆಗಳಿದಾವ? ಅವ್ರು ಹೇಳದ್ ಬಿಟ್ರೆ ಬೇರೆ ಏನಾಗಿದೆಯಾ? ಎವಿಡೆನ್ಸ್ ಇದೆಯಾ ನಂಬಲಿಕ್ಕೆ? ಇಲ್ಲ. ಅದೇ ಸಮಸ್ಯೆ ಆಗಿದೆ. ನಾವಷ್ಟು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಲ್ವಾ ಸರ್, ನಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದರಿಂದ ನಾವೇ ಹೊರಗ್ ಬರಕ್ಕಾಗಲ್ಲ. ನಮ್ಮ ಮನಸ್ಥಿತಿ ಯಾವ ಲೆವೆಲ್ಗೆ ಹೊರ್ಟೋಗಿರುತ್ತೆ ಅಂದ್ರೆ, ಆ ನಾನಲ್ಲ ಅದು ಅಂತ ನಮಗ್ ಗೊತ್ತಿದ್ರುನು ನಾನ್ ಅದು ಅಂತ ನಮ್ ಮನ್ಸಲ್ಲಿ ಹೇಳ್ತಾ ಇರುತ್ತೆ. ಎಕ್ಸಾಕ್ಟ್ಲಿ, ವಂಡರ್ಫುಲ್, ಎಕ್ಸಲೆಂಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಸೊ ಸ್ನೇಹಿತರೆ, ಹೀಗೆ ಒಂದು ನಮ್ಮೊಳಗಿರುವಂತ ಚೈಲ್ಡ್, ಇನ್ನರ್ ಚೈಲ್ಡ್ ಅಂತ ಕೇಳಿದ್ದೀರಾ? ಅದು ಕೂಡ ಇದೇ ಒಂದು ಲಿಮಿಟಿಂಗ್ ಬಿಲೀಫ್ ನ ಪದೇ ಪದೇ ಮಾತಾಡ್ತಾ ಇದೆ. ನಮಗೆ ಚಿಕ್ಕ ವಯಸ್ಸಿಂದ ಮಾಡಿರುವಂತ, ನಮಗೆ ಆಗಿರುವಂತ ಆಘಾತಗಳು, ಪದೇ ಪದೇ ಅದನ್ನ ನನಗೆ ಅದೇ ಸ್ಟೋರಿ ಹೇಳಿ ಅದನ್ನ ನಾನು ನಂಬಿಟ್ಟು ನನಗೆ ಸಾಮರ್ಥ್ಯ ಇಲ್ಲ ಅನ್ಕೊಂಡು ಇವತ್ತು ಕೂತಿದ್ದೀನಿ. ಎಸ್ತಾನ ಆಗಿದ್ಯಾ? ಎಸ್. ಸೊ ಏನ್ ಮಾಡ್ತೀರಾ ಈಗ? ಎಲ್ಲಾರು ಕ್ವಿಕ್ ಆಗಿ ಒಂದು ಚಿಕ್ಕ ಎಕ್ಸರ್ಸೈಸ್ ಮಾಡೋಣವಾ? ನಿಮ್ಮ ಲಿಮಿಟಿಂಗ್ ಬಿಲೀಫ್ ಬಗ್ಗೆ ಮಾಡ್ಬೋದಾ? ಕ್ವಿಕ್ ಆಗಿ ಏನ್ ಮಾಡಿ, ಪೇಪರ್ ಬುಕ್ ಇದೆಯಲ್ಲ, ಒಂದು ಪೇಪರ್ನ 2 ಪಾರ್ಟ್ ಮಾಡಿ. ಅಂದ್ರೆ ಈ ಕಡೆ ಲೆಫ್ಟ್ ಸೈಡು ನಿಮ್ಮ ಓಲ್ಡ್ ಬಿಲೀಫ್ ಬರೀರಿ. ಅಂದ್ರೆ ನಿಮ್ಮ ನಂಬಿಕೆ, ಹಳೆ ಸೀಮಿತ ನಂಬಿಕೆ, ನಿಮ್ಮ ಸೀಮಿತ ಗೊಳಿಸ್ತಾ ಇರೋದು, ಅಚೀವ್ ಮಾಡದೇ ಇರೋದಕ್ಕೆ ಅದನ್ನ ಬರೀರಿ. ಏನಾದ್ರು ಇರ್ಬೋದು. ಐ ಆಮ್ ನಾಟ್ ಗುಡ್ ಇನಫ್, ನನಗೆ ಯಾರು ಬೆಲೆ ಕೊಡಲ್ಲ, ನಾನು ತುಂಬಾ ದೌರ್ಬಲ, ನಾನು ಯಾವಾಗಲೂ ಫೇಲ್ಯೂರ್ ಆಗ್ತೀನಿ, ಏನಾದ್ರು ಇರ್ಬೋದು, ನನಗೆ ಇದನ್ನ ಈಚೆ ಬರಕ್ಕಾಗಲ್ಲ, ವಾಟ್ ಎವರ್, ಅದನ್ನ ಬರೀರಿ ಎಡಗಡೆ. ಓಕೆ, ಎಡಗಡೆ ಬರೀರಿ. ಬಲಗಡೆ ಇದು ಓಲ್ಡ್ ಬಿಲೀಫ್, ಹಳೆಯ ನಂಬಿಕೆ. ಇದು ಎಂಪವರ್ಡ್ ಬಿಲೀಫ್, ಹೊಸ ನಂಬಿಕೆ. ಫಸ್ಟ್ ಹಳೇದು ಬರೀರಿ ಬೇಗ, ಕ್ವಿಕ್ ಆಗಿ.
This is 2 minutes ಸರ್ ರೈಟ್ exercise. ಸೈಡ್ ಅಲ್ಲ ಲೆಫ್ಟ್ ಸೈಡ್ ಅಲ್ಲ? ಲೆಫ್ಟ್ ಸೈಡ್ ಒಂದೇ ಪೇಜ್ ಅಲ್ಲಿ ಅರ್ಧ ಲೈಫ್ ಸೆಂಟ್ರಲ್ ಪೇಜ್ ಹಾಕೊಂಡ್ರೆ ಈ ಕಡೆ ಓಲ್ಡ್ ಬಿಲೀಫ್, ಈ ಕಡೆ ನ್ಯೂ ಬಿಲೀಫ್ ಬರೀಬೇಕು. ಫಸ್ಟ್ ಓಲ್ಡ್ ಬಿಲೀಫ್ ಬರೀ. ಬರೀರಿ. ತುಂಬಾ ಇರುತ್ತೆ ನಿಮ್ಗೆ, ತುಂಬಾ ಇದೆ, ತುಂಬಾ ಬರೀರಿ. ಸದ್ಯಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಅದು ಮಾಡ್ಬಿಟ್ಟು ತೆಗಿಬೇಕಾಗತ್ತೆ ಎಲ್ಲಾನು ನಮ್ಮಿಂದ. ಸದ್ಯಕ್ಕೆ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ 1 ಅಥವಾ 2 ಅಷ್ಟಕ್ಕೆ ಸೀಮಿತಗಳು. ಆದ್ರೆ ಆಗಿದೆ ಅಂತ ಹೇಳಿ. ಆಯ್ತು ಸರ್. ವಂಡರ್ಫುಲ್, ಎಕ್ಸಲೆಂಟ್. ಓಕೆ, ಬೇರೆಯವರು ಹೇಳಿ, ಚಾಟಲ್ ಹಾಕಿ ಅಥವಾ ಇದನ್ನ ಮಾಡಿ. ಸೊ ದಟ್ ಐ ವಿಲ್ ಗೆಟ್ ಟು ನೋ. ಒಂದು ಬರೀ ಅದಕ್ಕೆ ಅಭ್ಯಾಸಕ್ಕೋಸ್ಕರ. ನಮಗಿರೋ ನಮ್ಗೇನೋ ಒಂದು ಗುರಿ ಪಾಸಿಟಿವ್ ಇಟ್ಕೊಂಡು. ನೆಗೆಟಿವ್ ಅಂತ ಅಥವಾ ನೆಗೆಟಿವ್? ಅಲ್ಲ, ನಂಬಿಕೆ, ನಮ್ಮ ಮೇಲೆ ನಮ್ಗೆ ನಂಬಿಕೆ, ನಮಗೆ ಇವಾಗ ಸಾಮರ್ಥ್ಯ ಇಲ್ಲ, ಪ್ರೆಸೆಂಟ್ ನನಗೆ ನಮ್ಮನ್ನ ಕಾನ್ಫಿಡೆನ್ಸ್ ನಮ್ಗೆ ಇಲ್ಲ, ಇದೆ ನನಗೆ ಅದು ಇಂಗ್ಲಿಷ್ ಅದನ್ನ ಬರಲ್ಲ, ಬರೀಬೇಕು. ನನಗೆ ಸ್ಟೇಜ್ ಮಾತಾಡಕ್ ಬರಲ್ಲ, ನನ್ನಲ್ಲಿ ಆಯ್ತು. ಯೋಗ್ಯತೆ ಇಲ್ಲ, ನನ್ ದುಡ್ಡು ಗಳಿಸಕ್ ಆಗಲ್ಲ, ಏನಾದ್ರು ಇರ್ಬೋದು. ನಿಮ್ಗೆ ಇವತ್ತಿಗೆ ಒಂದು ಗುರಿನ ಸಾಧಿಸಲಿಕ್ಕೆ ತಡೀತಾ ಇರೋದು ನನ್ನ ಮದುವೆ ಆಗಲ್ಲ, ವಾಟ್ ಎವರ್ ಇಟ್ ಇಸ್, ನನ್ನ ಕೆಲಸ ಸಿಗಲ್ಲ, ನನ್ನ ಗುರಿ ಕಡೆ ಹೋಗಕ್ ಬಿಡದೇ ಇರುವಂತ ಒಂದು ನಂಬಿಕೆ, ಅದನ್ನ ಸೀಮಿತ ನಂಬಿಕೆ ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ಬರೀರಿ. ಈ ತರ ಎಷ್ಟೊಂದು ಇರುತ್ತೆ ನಮ್ಮಲ್ಲಿ. ನಮ್ಮ ಗುರಿನ ಸಾಧನೆ ಮಾಡಕ್ ಬಿಡ್ತಾ ಇಲ್ಲ. ಎಷ್ಟು ನಾವು ಟ್ರೈ ಮಾಡ್ತಾರೆ ಬಿಡ್ತಾ ಇಲ್ಲ ಅದು. ಯಾಕಂದ್ರೆ ಈ ನಂಬಿಕೆ ಇರೋ ಗಂಟೆ ಅದ್ ಬಿಡಲ್ಲ. ಅದರಿಂದ ಅದನ್ನ ತೆಗಿಬೇಕು ನಾವು ಇವತ್ತು. ಓಕೆ, ಬರ್ದಿದ್ದೀರಿ. ಆಮೇಲೆ ಕೇಳಿ. ಕ್ಲಿಯರ್ ಆಗಿ ಬರೆದ್ರ ಫಸ್ಟ್ ನಿಮ್ ಸೀಮಿತ ನಂಬಿಕೆ. ಹ್ಮ್. ಈ ನಂಬಿಕೆಗೆ ಕ್ವಶನ್ ಹಾಕಿ. ಇದು ನಿಜಾನ, ನಿಜವಾಗ್ಲೂ ನಿಜಾನ, ಸತ್ಯನ? ಕೆಳಗಡೆ ಬರೀರಿ. ನಿಜ ಇದ್ರೆ ಹೌದು, ಇದು ನಿಜಾನ ಅಂತ ಕ್ವಶನ್ ಹಾಕೊಂಡು, ನಿಜ ಆದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ನಿಜ ಅಂದ್ರೆ ಗೊತ್ತಲ್ಲ, ಟ್ರೂತ್. ಸೂರ್ಯ ಟ್ರೂತ್. ನಾನು ಅನ್ಕೊಂಡದ್ದು ಟ್ರೂತ್ ಅಲ್ಲ, ದಯವಿಟ್ಟು ನನಗನ್ಸೋದಲ್ಲ, ನಿಜವಾಗ್ಲೂ ಟ್ರೂತ್ ಅಂತ ಅಲ್ವಾ? ನಂಗೆ ಆ ನಾಯಿ ಕಚ್ತು ಅನ್ನೋದು ನನಗೆ ಟ್ರೂತ್. ಬಟ್ ಎಲ್ಲರಿಗೂ ಅಲ್ಲ, ಅವ್ರಿಗೆಲ್ಲ ಫ್ರೆಂಡ್ಲಿ ಆಗಿದೆ, ಅವ್ರಿಗೆಲ್ಲ ಟ್ರೂತ್ ಅಲ್ಲ, ನನಗೆ ಮಾತ್ರ ಟ್ರೂತ್. ಅದು ಅರ್ಥ ಆಗ್ತಾ ಇದೆಯಾ? ನಿಜಾನ ಕ್ವಶನ್ ಮಾಡಿ, ನಿಜಾನ ಸುಳ್ಳ. ಇವಾಗ ನಾನು ನನ್ ಬಗ್ಗೆ ನಾನ್ ತಾನೇ ಹೇಳ್ಕೊಂತ ಇರೋದು. ಹೌದೌದು. ಇವಾಗ ನನ್ಗೆ ಏನ್ ಅನ್ಸ್ತಾ ಇದೆ, ನನ್ ಬಗ್ಗೆ ನಾನು ಹೇಳ್ತಾ ಸರಿನಾ ತಪ್ಪು ಅಂತ ನಾನು ಕಂಡಿಡ್ಕೋಬೇಕು. ಓಕೆ, ನೀವು ಬರೀರಿ. ಅವಾಗ ತಪ್ಪು ಅದ್ ನಮ್ಗೆ ಬೇಕಾಗಿಲ್ಲ, ನನಗೆ ಏನ್ ಬೇಕು ಅದನ್ನ ಹಾಗೆ ಮಾಡಿ. ಅದು ಮಾಡ್ಬೋದು, ಮಾಡಿ. ಸದ್ಯಕ್ಕೆ ಮಾಡಿ. ಐ ವಿಲ್ ಟೆಲ್ ಯು ಹೌ ಟು ಡು ದಟ್. ನಿಜಾನ, ಓಕೆ, ನನ್ನ ಪ್ರಕಾರನೇ ನಿಜಾನ ಬರೀರಿ, ಅಡ್ಡಿಲ್ಲ. ಯಾಕಂದ್ರೆ ನಾವು ದೀಪದ ಅನಲೈಸ್ ಮಾಡಿದ್ರೆ ನಮ್ಗೆ ಕ್ಲೀನಾಗಿ ಗೊತ್ತಾಗತ್ತೆ. ಇಲ್ಲ ನನಗೆ ಇದನ್ನೇ ನನ್ಗೆ ಗೊತ್ತಿರೋ ಆಧಾರದ ಬರ್ತೀನಿ, ದಟ್ಸ್ ಫೈನ್, ಅಷ್ಟೇ ಬರೀ. ನಿಜಾನೇ ಅಂತ ಅನ್ನಿಸ್ತಾ ಇರುತ್ತೆ, ಕರೆಕ್ಟ್. ಓಕೆ, ಸದ್ಯಕ್ಕೆ ಅನ್ನಿಸ್ತಾ. ಆಯ್ತು. ಆಯ್ತಾ? ಉಳಿದವರು ಈಗ ಇದರ ಎವಿಡೆನ್ಸ್ ನ ಸಂಗ್ರಹಣೆ ಮಾಡಿ. ಅಂದ್ರೆ ಇದ್ರ ಮೂಲ ಎಲ್ಲಿಂದ ಬಂತು, ಫಸ್ಟ್ ನನ್ಗೆ ಯಾವಾಗ ಶುರು ಆಯ್ತು, ಫಸ್ಟ್ ಎಲ್ಲಿಂದ ಬಂತು ಅಂತ ಕಂಡುಹಿಡಿಯಿರಿ. ಓಕೆ, ಎವಿಡೆನ್ಸ್ ನೆಕ್ಸ್ಟ್ ಮಾಡಿ. ಎಲ್ಲಿಂದ ಬಂತು ಈ ಬಿಲೀಫ್ ನನಗೆ?
ಯಾರ ಮಾತಿಂದ ಬಂತು, ಯಾವ ಘಟನೆಯಿಂದ ಬಂತು, ಯಾವ ಸೋಲಿನಿಂದ ಆದ ನಂತರ ನನಗಿದು ಬಂತು. ಫಾರ್ ಎಕ್ಸಾಂಪಲ್, ಸ್ಕೂಲಲ್ಲಿ ನಾನು ಇಂಗ್ಲೀಷ್ ಮಾತಾಡಕ್ ಹೋದೆ, ಎಲ್ಲ ನಕ್ಬಿಟ್ರು. ಹೊರಗಡೆ ಜನ ಇಂಗ್ಲೀಷ್ ಮಾತಾಡೋದು ಎಲ್ಲ ನಕ್ಬಿಟ್ರು. ಏನೋ ಒಂದು ಹಾಡು ಹೇಳಕ್ ಹೋದೆ, ನಕ್ಬಿಟ್ರು. ಅವತ್ತು ನಾನು ಹಾಡು ಹೇಳಲ್ಲ. ಮನೆಯಲ್ಲಿ ನಮ್ಮ ತಂದೆ ತಾಯಿ ನನಗೆ ಕಂಪೇರ್ ಮಾಡಿದ್ರು. ಏನಾದ್ರೂ ಇರ್ಬೋದು. ಯಾವಾಗಿಂದ ಬಂತು? ಬೇರೆಯವ್ರ ಜೊತೆ ಜಗಳ ಆಡಿದ್ರು. ಯಾವಾಗಿಂದ ಬಂತು? ನಾಯಿ ಕಚ್ಬಿಡ್ತು ಅವತ್ತು. ಅದರಿಂದ ಅವತ್ತಿಂದ ನನಗೆ ಶುರು ಆಯ್ತು. ನಾನು ನನ್ನ ಸೌಂದರ್ಯ ನೋಡಿ ನೀವು ಸರಿ ಇಲ್ಲ ಇವಳು ಅಂತ ಹೇಳಿದ್ಲು. ಅವಾಗ ನನಗೆ ಶುರು ಆಯ್ತು ಕಾಂಪ್ಲೆಕ್ಸು. ನನ್ನ ಜಡೆ ಸರಿ ಇಲ್ಲ, ನನ್ನ ಮೂಗ್ ಸರಿ ಇಲ್ಲ, ನನ್ನ ಕಣ್ಣು ಸರಿ ಇಲ್ಲ, ನನ್ನ ಕಿವಿ ಸರಿ ಇಲ್ಲ, ಏನೋ ಒಂದಿರುತ್ತೆ. ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ, ಎಲ್ಲ ಬರೆಯಕ್ ಹೋಗ್ಬೇಡಿ. ಈ ಲಿಮಿಟಿಂಗ್ ಬಿಲೀಫ್ಗೆ ಏನು ಕಾರಣ, ಯಾವತ್ ಶುರು ಆಯ್ತು, ಅದಕ್ಕೆ ಯಾರು ಕಾರಣ, ಯಾರ ಮಾತಿಂದ, ಯಾವ ಘಟನೆಯಿಂದ ಅನ್ನೋದು ಬರೀಬೇಕು. ಯಾವ ಫೇಲ್ಯೂರ್ ಆದ್ಮೇಲೆ ಆಗುತ್ತೆ ಅಂತ ಬರೀ. ಬರ್ತೀರಾ? ಕ್ಲಿಯರ್ ಅಲ್ಲ? ಏನೋ ಡೌಟ್ಸ್ ಇದೆ ಕೇಳಿ, ಸ್ಟಕ್ ಆಗ್ಬೇಡಿ, ಸಣ್ಣದಾಗಿ ಬೆಳೀರಿ. ಸರ್ ನಾನು ಒಂದು ಎಕ್ಸಾಂಪಲ್, ನಾನು ಅರ್ಥ ಮಾಡ್ತಾಳು ಅಂತ ಅನ್ಕೊಂಡಿದ್ದೆ ಅಲ್ವಾ. ಕರೆಕ್ಟ್ ಕರೆಕ್ಟ್. ಅವಾಗ ಯಾರು ಹೇಳಿದ್ರೋ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಅದ್ ನನ್ನ ಮೈಂಡಲ್ಲಿ ಕೂತಿದೆ. ಅದ್ ಯಾವಾಗ ಏನೋ ಗೊತ್ತಿಲ್ಲ, ಅದು ನನಗೆ ನೆನಪಾಗ್ತಿಲ್ಲ. ನೆನಪಾಗ್ತಿಲ್ವಾ? ಅಡ್ಡಿ ಇಲ್ಲ. ಬಟ್ ಫಸ್ಟ್ ಟೈಮ್ ನಿಮ್ಗೆ ಅಸಾಮರ್ಥ್ಯ ಅಂತ ಏನಾದ್ರು ನೆನಪಿದ್ಯಾ? ಫಸ್ಟ್ ಟೈಮು? ಯಾಕಂದ್ರೆ ಕೆಲವು ಚಿಕ್ಕ ವಯಸ್ಸಲ್ಲಿ ಆಗೋ ಘಟನೆಗಳು ನೆನಪಲ್ಲಿ ಇರೋಲ್ಲ ನಮಗೆ, ಇರಲ್ಲ. ಖಂಡಿತ ಇರಲ್ಲ. ಅಡ್ಡಿ ಇಲ್ಲ. ಬಟ್ ಯಾವಾಗ ಫಸ್ಟ್ ಟೈಮ್ ಅಟ್ಲೀಸ್ಟ್ ನಿಮ್ಗೆ ಫಸ್ಟ್ ಟೈಮ್ ಅನ್ಸಿದೇನೋ ನೆನಪಿ, ಅದನ್ನ ಬರೀರಿ, ಅಡ್ಡಿ ಇಲ್ಲ. ಇಲ್ಲ ಸರ್, ಅದ್ ನೆನಪಾಗ್ತಿಲ್ಲ. ಅದು ನೀವು ಅಸಾಮರ್ಥ್ಯ ಸ್ಟೇಜ್ ಮೇಲೆ ಹೋಗೋದು, ಮಾತಾಡೋದು, ಅದು ಭಯ ಅನ್ನೋದು ಏನೋ ಗೊತ್ತಿಲ್ಲ, ನನಗೆ ಓಕೆ. ಗೊತ್ತಿಲ್ಲ. ನೆನಪಾಗಿಲ್ಲ ಅಂದ್ರೆ ಫೈನ್, ನೆನಪಾಗಿಲ್ಲ. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ? ನೆಕ್ಸ್ಟ್ ಸ್ಟೆಪ್ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡಿದ್ರಾ? ಫಸ್ಟ್ ಟೈಮ್ ಯಾವಾಗ ಶುರು ಆಯ್ತು ಐಡೆಂಟಿಫೈ ಮಾಡಾಯ್ತಾ? ಥರ್ಡ್ ಏನ್ ಮಾಡ್ಬೇಕು? ಇದು 100% ಸತ್ಯನಾ ಅಂತ ಪ್ರಶ್ನೆ ಮಾಡಿ. ನನ್ಗೆ ಆಗ್ತಾ ಇದೆ, ಬಟ್ ಈ 100% ಸತ್ಯನಾ? ಇದಾಗೋದಕ್ಕೆ ಏನಾದ್ರು ಸಾಕ್ಷಿ ಇದೆಯಾ? ಇದು ಆಗೋದಕ್ಕೆ ಸಾಕ್ಷಿ ಇದೆಯಾ? ಅಥವಾ ಆಗದೆ ಇರೋದಕ್ಕೆ ಸಾಕ್ಷಿ ಇದೆಯಾ? ಅಂದ್ರೆ ನಾನು ಸಮರ್ಥಳ ಅಸಮರ್ಥಳ? ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಸಮರ್ಥ, ನನ್ನ ಮನ್ಸೊಳಗೆ ಅಂತ ಇದೆ. ಓಕೆ, ಇವಾಗ ಪ್ರಶ್ನೆ ಮಾಡೋಣ. ಅವ್ರ ಪ್ರಶ್ನೆನ ನನಗೆ ಅಂತ ಇರೋದು ನಿಜನಾ? ಹಂಗೆ 100% ನಿಜ ಆದ್ರೆ ಅದಕ್ಕೆ ಸಾಕ್ಷಿ ಏನು? ನಾನು ಅಸಮರ್ಥಳಾಗಿ ಮಾಡಿರೋ ಕೆಲಸನ ನೆನಪಿದ್ಯಾ? ಅದನ್ನ ಬರೀದು. ಇಲ್ಲ ಸುಳ್ಳು, ನಾನು ಇದ್ರ ವಿರುದ್ಧ ನಾನು ಸಮರ್ಥಳಾಗಿ ಮಾಡಿದ್ದೀನಿ ಅಂತ ಇದ್ರೆ ಅದನ್ನ ಬರೀದು. ಫಾರ್ ಎಕ್ಸಾಂಪಲ್, ಒಬ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ಕಮ್ಯುನಿಕೇಶನ್ ಮಾತಾಡಕ್ ಗುಡ್ ಕಮ್ಯುನಿಕೇಟರ್ ಇಲ್ಲ ಅಂದ್ರೆ ಆಫೀಸಲ್ಲಿ ಇಲ್ದೇ ಇರ್ಬೋದು, ಬಟ್ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತಾರೆ ಚೆನ್ನಾಗಿ, ಹೌದಲ್ಲ? ಹಾಗಾಗಿ ಅವ್ರಿಗೆ ಅನ್ಸುತ್ತೆ ಮನ್ಸಲ್ಲಿ, ನಿಜವಾದ ಅದಕ್ಕೆ ಎವಿಡೆನ್ಸ್ ಏನು ಅಂದಾಗ ಕಚೇರಿಯಲ್ಲಿ ಮಾತ್ರ ಆಗ್ತಿದೆ ಅಂತ ಬರೀಬೇಕಷ್ಟೇ, ಯಾವಾಗ್ಲೂ ಆಗುತ್ತೆ ಅಂತ ಬರೆಯಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಆಸ್ಕ್ ದ ಕ್ವಶನ್, ಇಸ್ ದಿಸ್ 100% ಟ್ರೂ ಆರ್ ನಾಟ್? ಇಫ್ ಎಸ್, ವಾಟ್ ಇಸ್ ದ ಎವಿಡೆನ್ಸ್? ಸಾಕ್ಷಿ ಏನು? ಇಫ್ ನೋ, ವಾಟ್ ಇಸ್ ಎವಿಡೆನ್ಸ್? ನೋ, ನಾನು ಅಸಮರ್ಥಳಲ್ಲ, ಈ ಕೆಲಸ ಮಾಡಿದ್ದೀನಿ, ಈ ಸಾಧನೆ ಮಾಡಿದ್ದೀನಿ ನನ್ನ ಜೀವನದಲ್ಲಿ. ಇಟ್ಸ್ ಇಸ್ ನೋ. ಅರ್ಥ ಆಯ್ತಾ? ಇನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು? ಕ್ಲಿಯರ್? ಓಕೆ, ಆಯ್ತಾ? ಇದು ಸ್ಟೆಪ್ ಆಯ್ತಾ? ಎವಿಡೆನ್ಸ್, ಇದು ಇಸ್ ಟ್ರೂ ಆರ್ ನಾಟ್? ಇದು ಸತ್ಯನಾ? ಯಾವಾಗ ಮೊದಲು ಶುರು ಆಯ್ತು ಮತ್ತೆ ಅದು ಇವಾಗಿಂದ ಇದೆ, ಇದು ಸತ್ಯನಾ? ಬೇರೆಯವ್ರು ಹೇಳಿದ್ರೆ ಖಂಡಿತ ಸತ್ಯ ಅಲ್ಲ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ನನಗೆ ಆಗಿದ್ರೆ ಒಂದ್ಸರಿ ಆಗಿರುತ್ತೆ, ಬಟ್ ನಿಜವಾಗ್ಲೂ ಸತ್ಯನ ಪದೇ ಪದೇ ಆಗ್ತಾ ಇದ್ರೆ ಆ ನೆನಪಿಂದ ಮಾತ್ರ ನನಗೆ ಅದನ್ನ ಭಾವನೆ ಬರ್ತಾ ಇದೆ. ಆಯ್ತಾ? ಓಕೆ, ನೆಕ್ಸ್ಟ್ ಏನ್ ಮಾಡಿ? ಈ ಲಿಮಿಟಿಂಗ್ ಬಿಲೀಫ್ ಇರೋದ್ರಿಂದ, ನಾನು ಈಗ ಅಸಮರ್ಥಳು ಅಂತ ಅನ್ನೋದ್ರಿಂದ, ಫಾರ್ ಎಕ್ಸಾಂಪಲ್ ಸೌಭಾಗ್ಯಲಕ್ಷ್ಮಿ ತಗೊಳ್ತೀನಿ, ಅವ್ರು ಹೇಳಿರೋದ್ರಿಂದ ನನ್ನ ಜೀವನದಲ್ಲಿ ಏನೇನು ಕಳ್ಕೊತಾ ಇದ್ದೀನಿ, ವಾಟ್ ಐ ಆಮ್ ಲೂಸಿಂಗ್ ಬಿಕಾಸ್ ಆಫ್ ದಿಸ್ ಒನ್ ಲಿಮಿಟಿಂಗ್ ಬಿಲೀಫ್. ಅಪರ್ಚುನಿಟೀಸ್ ಕಳ್ಕೊತಾ ಇದ್ದೀನ, ಅವಕಾಶಗಳನ್ನ, ರಿಲೇಶನ್ಶಿಪ್ ನ ದೂರ ಮಾಡ್ಕೋತಾ ಇದ್ದೀನ, ಕಾನ್ಫಿಡೆನ್ಸ್ ನ ಕಡಿಮೆ ಮಾಡ್ಕೊತಾ ಇದ್ದೀನ, ದುಡ್ಡೇ ಸಿಗ್ತಾ ಇಲ್ವ ನನಗೆ, ನನ್ನ ಸಂತೋಷ ನೆಮ್ಮದಿನ ಹಾಳು ಮಾಡ್ಕೊಳ್ತಾನೆ. ಇದನ್ನ ಆಳವಾಗಿ ಅನುಭವಿಸಿ. ಏನ್ ಕಳ್ಕೊಳ್ತಾ ಇದ್ದೀನಿ? ಒಂದು ನಂಬಿಕೆ.
ಇದರ ಬೆಲೆ, ಕಾಸ್ಟ್ ಆಫ್ ದಿಸ್ ಲಿಮಿಟಿಂಗ್ ಬಿಲೀಫ್ ಏನ್ ನನ್ನ ಜೀವನದಲ್ಲಿ? ಏನದು? ಏನೋ ಸಾಧಿಸ್ಬೇಕಾಗಿ, ಬಿಸ್ನೆಸ್ ಮಾಡ್ಬೇಕಾಗಿ, ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕಾಗಿ, ಬಟ್ ಇದರಿಂದ ನಾನು ಆಕ್ಷನ್ ತಗೊಳ್ತಾ ಇಲ್ಲ. ಆಕ್ಷನ್ ತಗೊಂಡು ನಾನು ಸಾಕಾರ ಮಾಡಕ್ ಆಗ್ತಾ ಇಲ್ಲ. ಎಷ್ಟೋ ಸಾವಿರ ಲಕ್ಷ ರೂಪಾಯಿ ನಷ್ಟ ಆಗ್ಬೋದು, ಗೊತ್ತಿಲ್ಲ. ಆಫೀಸಲ್ಲಿ ನನಗೆ ಟ್ರೂ ಪೊಟೆನ್ಷಿಯಲ್ ಇಂದ ನಾನು ಕೆಲಸ ಮಾಡದೇ ಇರೋದ್ರಿಂದ ಪ್ರಮೋಷನ್ ಮಿಸ್ ಆಗ್ಬಹುದು, ಶಾಂತಿ ನೆಮ್ಮದಿ ಬರೋದು ಮಿಸ್ ಆಗ್ಬಹುದು, ಜನರ ಗುರುತಿಸೋಕೆ ಮಿಸ್ ಆಗ್ಬೋದು, ರೆಕಗ್ನಿಷನ್ ಮಿಸ್ ಆಗ್ಬೋದು, ಸಿಗುವಂತ ಡ್ರೀಮ್ ಜಾಬ್ ಮಿಸ್ ಆಗ್ಬಹುದು, ಮನೆಯಲ್ಲಿ ಶಾಂತಿ ನೆಮ್ಮದಿ ಮಿಸ್ ಆಗ್ಬೋದು. ಯಾಕಂದ್ರೆ ಸಂಬಂಧದಲ್ಲಿ ನಾನೇನು ಅದು ನನ್ ಕಂಡ್ರೆ ಯಾರಿಗೂ ಆಗಲ್ಲ, ನಾನು ಯಾರು ಪ್ರೀತಿಸಲ್ಲ ಅನ್ನೋದ್ರಿಂದ ನನ್ಗೇನ್ ನಷ್ಟ ಆಗ್ತಿದೆ, ನಾನ್ ಸಫರ್ ಮಾಡ್ತಾ ಇದ್ದೀನ? ದಯವಿಟ್ಟು ಬರೀ, ನನಗೆ ನಷ್ಟ ಇದೆಯಾ ಲಾಭ ಇದೆಯಾ? ಲಾಭ ಖಂಡಿತ ಇರಲ್ಲ, ಅದರಿಂದ ನಷ್ಟ ಏನಾಗಿದೆ ಅದು ಬರೀರಿ ಅಂತಿಲ್ಲ. ಲಿಮಿಟಿಂಗ್ ಬಿಲೀಫ್ ಯಾವತ್ತೂ ಲಾಭ ತಂದ್ಕೊಟ್ಟಿಲ್ಲ. ಲಿಸ್ಟ್ ಇಟ್, ಆಳವಾಗಿ ಅನುಭವಿಸಿ ಬರೀಬೇಕು. ಆ ಒಂದೇ ಒಂದು ಲಿಮಿಟಿಂಗ್ ಬಿಲೀಫ್ ನಿಮ್ಮಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಬರೀಬೇಕು. ಇನ್ನೊಂದು 10 ನಿಮಿಷ ಎಕ್ಸ್ಟೆಂಡ್ ಮಾಡೋಣ, ಮುಗಿಸೋಣ. 9:30 ನಾವು ಕ್ಲೋಸ್ ಮಾಡ್ಬೇಕು. ಇನ್ನೊಂದು 10 ನಿಮಿಷ ಆಗುತ್ತೆ. ಇಸ್ ದಟ್ ಫೈನ್? ಈ ಚಟುವಟಿಕೆ ಇಂಪಾರ್ಟೆಂಟ್. ಈ ಒಂದು ಲಿಮಿಟಿಂಗ್ ಬಿಲೀಫ್ ಒಂದನ್ನು ಎಕ್ಸರ್ಸೈಸ್ ಮಾಡ್ತಿದ್ದೀರಿ, ಇದನ್ನ ನೀವು ಬೇರೆ ಬೇರೆ ಎಷ್ಟಿದೆ ಕಂಡಿಡ್ಕೊಂಡು ಅದಕ್ಕೆಲ್ಲ ಮಾಡ್ಬೋದು ಇದೇ ತರ. ಓಕೆ, ದಿಸ್ ಇಸ್ ಎಕ್ಸಾಂಪಲ್. ಯು ಆರ್ ಗೆಟಿಂಗ್ ಎಂಪವರ್ಡ್. ನಿಮಗೆ ಅದು ಕಲಿತಾ ಇದೆ, ಸಬಲರಾಗ್ತಿದ್ರಿ. ಆಳವಾಗಿ ಬರೀ, ನನ್ನ ನಷ್ಟಗಳೇನು ಇದರಿಂದ ಲಿಸ್ಟ್ ಔಟ್ ಮಾಡಿ. ಇಟ್ಸ್ ಓಕೆ. ಖಂಡಿತ ಲಾಭ ಇರಲ್ಲ ಸ್ನೇಹಿತರೆ, ನಾನು ಚಾಲೆಂಜ್ ಮಾಡ್ತೀನಿ, ಖಂಡಿತ ಇರಲ್ಲ. ಹೌದು. ನೆಮ್ಮದಿ ಹಾಳಾಗ್ಬೋದು, ಶಾಂತಿ ಹಾಳಾಗ್ಬೋದು, ನಿದ್ರೆ ಹಾಳಾಗ್ಬೋದು, ಆರೋಗ್ಯ ಹಾಳಾಗ್ಬೋದು, ಸಂಬಂಧ ಏನಾದ್ರು ಏನೂ ಇರುತ್ತೆ, ಲಿಸ್ಟೇ ಇರುತ್ತೆ. ಬರಿತಾ ಹೋದ್ರೆ ಹೋಗ್ತಾ ಇರ್ತೀವಿ. ಒಂದು ದುಡ್ಡು ಸಿಗದೆ ಇರ್ಬೋದು, ನನ್ನ ಜೀವನದಲ್ಲಿ ಲೈಫ್ ಎಕ್ಸ್ಪೀರಿಯನ್ಸ್ ಅನುಭವಿಸ್ಬೇಕಾಗದೆ ಇರ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಸಿಗದೆ ಇರ್ಬೋದು, ನಂಬಿಕೆ, ಪ್ರೀತಿ, ಪ್ರೇಮ, ಗೌರವ ಸಿಗದೆ ಇರ್ಬೋದು, ಎನೀಥಿಂಗ್. ನನ್ಗೆ ಬೇಕಾದನ್ನು ಪಡೆಯೋದಕ್ಕಾಗದೆ ಇರ್ಬೋದು, ನನ್ನ ಗುರಿ ಸಾಧಿಸ್ಕೊಳ್ದೇ ಇರಕ್ಕಾಗದೆ ಇರ್ಬೋದು. ಆಯ್ತು. ವಂಡರ್ಫುಲ್. ಆಗಿದೆ ಹಾಗೆ ಅಂತ ಹೇಳಿ ಟೇಕ್ ಯುವರ್ ಟೈಮ್, ನೋ ಹರಿ. ಕಲಿಕೆ ಮುಖ್ಯ, ಅದರಿಂದ ಒಂದು 10 ನಿಮಿಷ ಎಕ್ಸ್ಟೆಂಡ್ ಆಗುತ್ತೆ, ದಟ್ ಈಸ್ ಫೈನ್. ದಿಸ್ ಈಸ್ ದಿ ಇಂಪಾರ್ಟೆಂಟ್ ಲರ್ನಿಂಗ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಲರ್ನಿಂಗ್ ಇನ್ ಅವರ್ ಲೈಫ್. ಟ್ರಾನ್ಸ್ಫಾರ್ಮೇಶನ್ ಪ್ರಾಸೆಸ್ ಅಲ್ಲಿ ಇದು ತುಂಬಾನೇ ಮುಖ್ಯ. ನಾವು ಆಡುವ ಸೆಲ್ಫ್ ಟಾಕ್ಗಳನ್ನು ಇವತ್ತು ನಿಲ್ಲಿಸ್ಬೇಕು. ನಾವು ವಿ ಡೋಂಟ್ ಡಿಸರ್ವ್ ಇಟ್. ನಾವು ಅದಕ್ಕೆ ಅರ್ಹರಲ್ಲ. ಬೇರೆಯವ್ರ ಮಾತುಗಳು ನಾವು ಕೇಳ್ತಾ ಇದ್ದೀವಿ, ಯಾವುದೇ ಸಾಕ್ಷ್ಯಾಧಾರಗಳಿದೆ, ಯಾವುದೋ ಒಂದಿನ ನೋಡಿದಿನ್ನ, ಯಾರೋ ಹೇಳಿದನ್ನು ಕೇಳಿದಿನ್ನ ಮಾಡಿದೀವಿ. ಡೋಂಟ್ ರಿಯಲಿ ಡಿಸರ್ವ್ ಇಟ್. ಹೊತ್ತಿಗೆ ಮುರಿಬೇಕಲ್ಲಿ. ಓಕೆ, ದೆನ್ ಆಯ್ತಾ ಎಲ್ಲಾರ್ದು ಆಗಿದೆ ಹಿಂಗಂದು ನಾನು ಐ ವಿಲ್ ನೋ ಎಕ್ಸಾಕ್ಟ್ಲಿ ಕಂಪ್ಲೀಟೆಡ್. ಸೊ ಈಗೇನ್ ಮಾಡ್ತೀರಾ ಸ್ನೇಹಿತರೆ? ಇದು ನನಗೆ ನಷ್ಟನೇ ಆಗ್ತಾ ಇದೆ. ಇದು ನನ್ನ ಹತ್ರ ಇಟ್ಕೋಬೇಕಾ? ನಂಬಿಕೆ ನಾನು ಇಟ್ಕೊಂಡು ಹೋಗ್ಬೇಕಾ? ಬೇಡ. ದಿಸ್ ವಿ ಆರ್ ಕನ್ವರ್ಟಿಂಗ್ ಇಂಟು ಎಂಪವರ್ಡ್ ಬಿಲೀವ್. ನನಗೇನ್ ಬೇಕು ಅದನ್ನು ಗಳಿಸಕ್ಕೆ ಬೇಕಾಗಿರುವಂತ ಅಸ್ತ್ರವನ್ನಾಗಿ ನಾವು ರೂಪಿಸೋಣ ಇದನ್ನೇ, ಎಂಪವರ್ಡ್ ಬಿಲೀವ್. ಗಾಟ್ ಇಟ್? ಮಾಡೋಣ ಎಂಪವರ್ಡ್ ಬಿಲೀವ್ಸ್. ಏನು ಫಾರ್ ಎಕ್ಸಾಂಪಲ್, ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ,
ನಾನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಇಂಪ್ರೂವ್ ಆಗ್ಬಹುದು, ಆಗ್ತಾ ಇದ್ದೀನಿ ಹೆಂಗಿದೆ. ನನ್ನ ಕೈಲಿ ಆಗೋದೇ ಇಲ್ಲ ಅಂದ್ರೆ ನಾನು ಪ್ರಾಕ್ಟೀಸ್ ಮಾಡಿ ಸಾಧ್ಯ ಮಾಡ್ತೀನಿ ಅಂದ್ರೆ ನನ್ನ ಮನಸ್ಸಲ್ಲಿ ಏನನ್ಸುತ್ತೆ, ನನಗೆ ಆಗಲ್ಲ ಸ್ಟಾಪ್ ಮಾಡ್ತೀನಿ. ಇನ್ಮೇಲೆ ನನ್ನ ಕೈಲಿ ಆಗಲ್ಲ ಅಂದ್ರೆ ಪ್ರಾಕ್ಟೀಸ್ ಮೂಲಕ ನಾನು ಇಂಪ್ರೂವ್ ಆಗ್ಬಹುದು ಅಂದಾಗ ಅದು ಸಾಧ್ಯತೆ. ನಾನು ಫೇಲ್ಯೂರ್ ಅಂದ್ರೆ ನಾನು ಕಲಿತಾ ಇದ್ದೀನಿ, ಐ ಆಮ್ ಲರ್ನಿಂಗ್. ಹೇಳ್ಬೋದಾ? ಫೇಲ್ಯೂರ್ ಅಂತ ಹೇಳ್ಬಿಟ್ರೆ ಹೋಯ್ತಲ್ಲಿಗೆ. ನೆಕ್ಸ್ಟ್ ನಾನು ಲರ್ನಿಂಗ್ ಅಂದ್ರೆ ನಾನೇನು ಬೇರೆ ಕಲಿತೀನಿ, ಸೊ ಬೇರೆ ಒಂದು ಸ್ಟೆಪ್ನ ಕಲಿತೀನಿ, ಮುಂದಕ್ಕೆ ಹೋಗ್ತೀನಿ. ನಿಲ್ಲಲ್ಲ, ಬಟ್ ಇಲ್ಲಿ ನಿಂತು ಬಿಡ್ತೀನಿ, ಹಿಂದಕ್ಕೆ ಹೋಗ್ಬಿಡ್ತೀನಿ, ಬೇರೆ ಏನೋ ಅವಕಾಶಗಳನ್ನ ತಗೊಳ್ಳಲ್ಲ. ಐ ಆಮ್ ಸ್ಟಿಲ್ ಲರ್ನಿಂಗ್ ಅಂಡ್ ಗ್ರೋಯಿಂಗ್. ನಾನು ಕಲಿತಾ ಇದ್ದೀನಿ, ಬೆಳಿತಾ ಇದ್ದೀನಿ. ಎಷ್ಟು ಅದ್ಭುತ ಅಲ್ವಾ? ಹಾ. ಬರೀತೀರಾ? ಎಂಪೋರ್ಡ್ ಬಿಲೀಫ್ ಚೇಂಜ್ ಮಾಡ್ತೀರಾ? ಬರೀರಿ. ಅದನ್ನ ರೈಟ್ ಸೈಡ್ ಬರೀರಿ. ಎಂಪವರ್ಡ್ ಬಿಲೀಫ್ಸ್ ಹೊಸ ನಂಬಿಕೆ. ಅದು ಲೆಫ್ಟ್ ಸೈಡ್ ಇದೆಲ್ಲ ಆಯ್ತಲ್ಲ, ರೈಟ್ ಸೈಡ್ ಜಾಗ ಬಿಟ್ಟಿದೆಯಲ್ಲ, ಹೊಸ ನಂಬಿಕೆ, ಹೊಸದು. ಇವಾಗ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನಾವು ಹೇಳಿದ್ವಿ, ನಾನು ಕಲಿತಾ ಇದ್ದೀನಿ, ನಾನು ಫೇಲ್ಯೂರ್ ಅಂದ್ರೆ ಅಲ್ವಾ? ನನ್ನನ್ನು ಯಾರು ಪ್ರೀತಿಸ್ತಾರ, ನನ್ನ ಯಾರು ಗೌರವಿಸ್ತಾ ಇಲ್ಲ ಅಂದ್ರೆ ನನ್ನನ್ನು ನಾನು ಚೆನ್ನಾಗಿ ಆಳವಾಗಿ ಪ್ರೀತಿಸ್ತಾ ಇದ್ದೀನಿ. ಬ್ರಹ್ಮಾಂಡ ನನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಹೆಂಗಿದೆ? ಯಾರ್ಯಾಕೆ ಪ್ರೀತಿಸ್ಬೇಕು? ನನ್ನನ್ನು ನಾನು ಪ್ರೀತಿಸೋ ಮೂಲಕ ಬ್ರಹ್ಮಾಂಡ ನನ್ನ ಪ್ರೀತಿಸ್ತಾ ಅಲ್ವಾ? ನಾನು ಅಸಮರ್ಥ, ನನಗೇನು ಬರ್ತಾ ಇಲ್ಲ, ನನಗೇನು ಮಾಡೋಕ್ಕಾಗಲ್ಲ, ನನಗೆ ಯೋಗ್ಯತೆ ಇಲ್ಲ. ನಾನು ಅದಕ್ಕೆ ಈಗ ಅಸಮರ್ಥಗಳು ಅಂತ ಹೇಳಿದ್ರೆ ನನಗೆ ಏನು ಮಾಡಕ್ಕೆ, ಅಲ್ಲಿಗೆ ಸ್ಟಾಪ್. ಇನ್ಕೇಪಬಲ್. ಸೊ ಅದಕ್ಕೆ ಉಲ್ಟಾ, ನಾವು ಏನೇ ಬಂದ್ರೆ ಅದಕ್ಕೆ ಉಲ್ಟಾ ಮಾಡ್ಕೊಡಿ. ಆಪೋಸಿಟ್ ಸಕಾರಾತ್ಮಕವಾಗಿ ಮಾಡ್ಕೊಡಿ. ನಕಾರಾತ್ಮಕದಿಂದ ಸಕಾರಾತ್ಮಕ. ನನಗೆ ಭಯ ಅಂದ್ರೆ ನನ್ನ ಧೈರ್ಯಶಾಲಿ ಅನ್ನಲ್ವಾ? ಧೈರ್ಯದಿಂದ ಮುನ್ನುಗ್ತಾ ಇದ್ದೀನಿ. ನಾನು ನನ್ನ ಸಾಮರ್ಥ್ಯದಿಂದ ಎಲ್ಲವನ್ನು ಸಾಧಿಸ್ತಾ ಇದ್ದೀನಿ. ನಾನು ಪ್ರತಿದಿನ ಕಲಿತಾ ಇದ್ದೀನಿ, ಪ್ರತಿದಿನ ಬೆಳೀತಾ ಇದ್ದೀನಿ. ಇದು ಎಂಪವರ್ಡ್ ಬಿಲೀಫ್. ಪ್ರತಿದಿನ ನಾನು ಕಾನ್ಫಿಡೆಂಟ್ ಆಗ್ತಾ ಇದ್ದೀನಿ, ನಾನು ಸಮರ್ಥ, ನಾನು ಹೊಸ ಅಪಾರ್ಚುನಿಟಿಗೆ ಅರ್ಹ, ಹೊಸ ಅವಕಾಶಗಳ ಅರ್ಹನಾಗಿದ್ದೀನಿ. ಯು ಶುಡ್ ಫೀಲ್ ಇಟ್. ಓಕೆ, ಬರ್ದಾದ ನಂತರ ಹೇಳಿ. ಅದನ್ನ ಎಂಪವರ್ಡ್, ಸಬಲೀಕರಣ. ಇನ್ಮೇಲೆ ನಾವು ಇದು ಬಂದಿದ ತಕ್ಷಣ ಇದು ಹೇಳ್ಬೇಕು, ಅಫರ್ಮೇಶನ್ ಇದೆ, ಇದಕ್ಕೆ ನೀವೇ ಕಂಡುಹಿಡ್ಕೋತಾ ಇದೀರ. ಅಫರ್ಮೇಶನ್ ಅಂತ ನಾವು ಮಾಡಿಸ್ತೀವಿ ಗೊತ್ತಾ? ಸಕಾರಾತ್ಮಕ ದೃಢೀಕರಣ. ಪ್ರತಿಯೊಂದು ಸೀಮಿತ ನಂಬಿಕೆಗಳು ಅದನ್ನ ಎಂಪವರ್ಡ್ ಬಿಲೀಫ್ಸ್ ಆಗ್ಬೇಕು ಅಂದ್ರೆ ಅಫರ್ಮೇಶನ್ ನ ಬರೀತಾ ಇದ್ದೀವಿ. ಇನ್ಮೇಲೆ ಅದನ್ನ ಬಂದಿದ ತಕ್ಷಣ ಇದನ್ನ ಹೇಳ್ಬೇಕು. ತಲೆನಲ್ಲಿ ಯಾವತ್ತೇ ಬಂದ್ರು ಇದನ್ನ ರಿಪೀಟ್ ಮಾಡಬೇಕು. ಅವಾಗ ನಕಾರಾತ್ಮಕವಾದಂತಹ ಎಮೋಷನ್ಸ್ ಬಂದು ಅದರಿಂದ ಉಂಟಾಗ ಹಾರ್ಮೋನ್ ಕೊರತೆ, ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗೋದು ಸ್ಟಾಪ್ ಆಗುತ್ತೆ, ತಡೆಯುತ್ತೆ. ಡೋಪಮಿನ್ ರಿಲೀಸ್ ಆಗುತ್ತೆ. ಡೋಪಮಿನ್ ಬಂದಾಗ ನಮ್ಗೆ ಮೋಟಿವೇಶನ್ ಸಿಗುತ್ತೆ, ಧೈರ್ಯ ಬರುತ್ತೆ, ಸಂತೋಷ ಆಗುತ್ತೆ, ಪ್ರೇರಣೆ ನೀಡುತ್ತೆ, ಕೆಲಸ ಮಾಡ್ತೀವಿ. ಇದು ಕೆಲಸ ಮಾಡೋಕ್ ಬಿಡಲ್ಲ, ನಂಬಿಕೆನ ತರಿಸಲ್ಲ. ನಾವಿಲ್ಲಿ ಎಮೋಷನ್ ಜೊತೆಗೆ ಯಾಕೆ ಆಟ ಆಡ್ತೀವಿ ಅಂದ್ರೆ ನಮ್ಮ ಬಾಡಿನಲ್ಲಿ ಹಾರ್ಮೋನ್ಗಳನ್ನ ಸ್ಟೇಟ್ ನ ಬದಲಾಯಿಸ್ತಾ ಇದೀವಿ. ಹಾರ್ಮೋನ್ಸ್ಗಳು ರಿಲೀಸ್ ಆದ್ರೆ ನಮ್ಮ ಮೆಂಟಲ್ ಸ್ಟೇಟ್ ನಲ್ಲಿ ಬದಲಾಗತ್ತೆ. ಇದು ಸೂಕ್ಷ್ಮ, ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಏಮು ಹಾರ್ಮೋನ್ಗಳ ಸ್ರಾವ. ಸ್ಟ್ರೆಸ್ ಹಾರ್ಮೋನ್ ಬಂದು ಡೋಪಮಿನ್, ಆಕ್ಸಿಟೋಸಿನ್, ಸೆರೋಟೋನಿನ್, ಎಂಡೋರ್ಫಿನ್, ಈ ತರದ್ ಬೇಕು. ಅದಕ್ಕೆ ನಾವು ಇವಾಗ ಇದನ್ನ ಮಾಡಿದಾಗ ಬರುತ್ತೆ. ಯಾವಾಗ ಸಕಾರಾತ್ಮಕವಾಗಿ ಯೋಚನೆ ಮಾಡಿದಾಗ. ನಕಾರಾತ್ಮಕವಾಗಿ ಇಲ್ಲಗಳಂದ್ರೆ ಸ್ಟ್ರೆಸ್, ಇಲ್ಲ ಅಂದ್ರೆ ಡೇಂಜರ್.
ಕೊರತೆ, ಶೂನ್ಯ. ಸ್ಕೇರ್ಸಿಟಿ. ಇದೆ 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 ಅಂದ್ರೆ ಅಬಂಡೆನ್ಸ್ ಅಲ್ವಾ? ಸುಧಾಗ್ ಹೋಗ್ಬಿಟ್ಟು ನಾನೀಗ ಸುಧಾ ಜೈನ್ಗೆ ನಂಗೆ 100 ರೂಪಾಯಿ ಕೊಡಿ ಅಂದ್ರೆ ಅವ್ರಿದ್ರೆ ಕೊಡ್ತಾರೆ ದುಡ್ಡು. ಅಬಂಡೆನ್ಸ್ ಅದು. ಅವ್ರ ಹತ್ರ ಇರೋದೇ 100 ರೂಪಾಯಿ. ಇವಾಗ ಕೊಡ್ತಾರ ಅವರು? ಕೊಡಲ್ಲ. ಇಲ್ಲ. ಅವ್ರ ಖರ್ಚಿಗಿರುತ್ತೆ. ಕೊಡ್ತಾರಾ? ಇಲ್ಲ. ಯಾಕೆ? ಅವ್ರಿಗೆ ಗೊತ್ತು ಆಲ್ರೆಡಿ ನನಗೆ ಸ್ಕೇರ್ಸಿಟಿ ಇದೆ, ಕೊರತೆ ಇದೆ, ನನಗೆ ಬೇರೆದಕ್ಕೆ ಇದು ಮಾಡ್ಬೇಕು ಅಂತ. ಹಾಗಾಗಿ ಕೊಡಲ್ಲ. ಅವ್ರು ಯಾವಾಗ ಕೊಟ್ಟಿಲ್ಲ, ಮನ್ಸಲ್ಲಿ ಏನಿದೆ? ಸ್ಕೇರ್ಸಿಟಿ ಸ್ಕೇರ್ಸಿಟಿ, ನನ್ ಕೊರತೆ 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 ಅನ್ನೋದು ಕೊರತೆ ತರ ಕೆಲಸ ಮಾಡಿಸುತ್ತೆ. ಹಣನ ಕಾಪಾಡ್ಸೋದು, ಹುಷಾರಾಗಿ ಜಿಪುಣತನ ಮಾಡೋದು, ಖರ್ಚಾಗಿ ಖರ್ಚು ಮಾಡೋದು, ಇದು ಹೆಂಗೆ ಶ್ರೀಮಂತನಾಗಿ ಮಾಡುತ್ತೆ? 100 ರೂಪಾಯಿ ಇದ್ರೆ 100 ರೂಪಾಯಿ 50 ರೂಪಾಯಿ ಕೊಟ್ರೇನೆ ನಾನು ಇರೋಂತಾನೆ ಕೊಡೋದು, ಶ್ರೀಮಂತನೇ ಕೊಡೋದು. ಅವನ್ ಲೆವೆಲ್ ನಾವು ಮೈಂಡು ಅಬಂಡೆಂಟ್ ಆಗತ್ತೆ, ಅವಾಗ ಬರುತ್ತೆ ಲಿಂಗ. That's how it is. Empowered belief ಕನ್ವರ್ಟ್ ಮಾಡ್ಬೇಕು. ನಮ್ಮ ಮೈಂಡ್ ಒಳಗೆ ಮ್ಯಾಜಿಕ್ ಆಗುತ್ತೆ. These are the scientific reasons what happens in our brain. ಸಪರೇಟ್ ಆಗಿರೋ ನರಕೋಶಗಳು, ನ್ಯೂರಾನ್ಸ್ಗಳು ಕ್ರಿಯೇಟ್ ಆಗುತ್ತೆ, ನ್ಯೂರಲ್ ಪಾತ್ವೇಸ್ಗಳು ಸೃಷ್ಟಿ ಆಗ್ಬಿಡುತ್ತೆ. ಅವಳು ಭಯ, ಚಿಂತೆ, ದುಃಖ, ಅವಮಾನ, ಅನುಮಾನ ಇಂದ ಖುಷಿ, ಸಂತೋಷ, ಪ್ರೇರಣೆ, ಪ್ರೀತಿ, ಪ್ರೇಮ ಹೆಂಗಿರುತ್ತೆ ಲೈಫ್. ಕೆನ್ ಯು ಪ್ಲೀಸ್ ಕ್ಲೋಸ್ ಯುವರ್ ಐಸ್ ಅಂಡ್ ಇಮ್ಯಾಜಿನ್? ನಿಮ್ಮ ಎಂಪವರ್ಡ್ ಬಿಲೀಫ್ಸ್ ನ ಮಾಡಿದ್ರಲ್ಲ, 1 ನಿಮಿಷ ಕ್ಲೋಸ್ ಮಾಡಿ ಐಸ್ನ. ಯು ಜಸ್ಟ್ ಇಮ್ಯಾಜಿನ್ ಫಾರ್ 1 minute. ಹೇಗಿರುತ್ತೆ ನಿಮ್ಮ ಎಂಪವರ್ಡ್ ಬಿಲೀಫ್ಸ್ ಅಲ್ಲಿ ನೀವಿದ್ದಾಗ? ಹೆಂಗಿರುತ್ತೆ ಈ ಲೈಫ್? ಜಸ್ಟ್ ಇಮ್ಯಾಜಿನ್. ಡೀಪ್ ಆಗಿ ನೋಡಿ, ಡೀಪ್ ಆಗಿ ನೋಡಿ ಯಾವ ತರ ಇದೆ ನಿಮ್ಗೆ. ವಿಜುವಲೈಸ್ ಮಾಡಿ, ನೀವೇ ಸ್ಟ್ರಾಂಗ್ ಆಗ್ತದೆ. Yeah, wonderful, wonderful. Yeah, you can come out of it. How did you feel? How did you feel? So Yeah. happy. Anybody wants to share? I That felt is so the happy, sir. so happy, so happy. Empowered beliefs. ಸ್ಟೇಟ್ ಚೇಂಜ್ ಆಯ್ತು, ಡೋಪಮಿನ್ ರಿಲೀಸ್ ಆಗ್ಬಿಟ್ಟಿದೆ, ನಿಮ್ಗೆ ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಐ ಕ್ಯಾನ್ ಸಿ ದಟ್, ಇಟ್ ಇಸ್ ಕ್ಲಿಯರ್ಲಿ ಎವಿಡೆಂಟ್. ಯು ಫೆಲ್ಟ್ ದಟ್ ನಿಮ್ಮ ಬಾಡಿ ಆಲ್ರೆಡಿ ಹಾರ್ಮೋನ್ ಸ್ರಾವ ಆಗ್ತಾ ಇದೆ. ಯುವರ್ ಬಾಡಿ ಇಸ್ ಲೈಟ್ ನೌ. ಸರ್ ನೋ? ಸೊ ಯು ಸ್ಟ್ರಾಂಗ್ಲಿ ಫೀಲ್ ದಟ್ ವಿಲ್ ಹ್ಯಾಪನ್. Somebody wants to heal their inner child? Inner child heal ಮಾಡಬೇಕಾ? Please close your eyes. Please close your eyes. ಕ್ಲೋಸ್ ಮಾಡಿ ಉಸಿರಾಟದ ಕಡೆ ಗಮನ ತನ್ನಿ. ನಿಧಾನವಾಗಿ ಆಡಿ, ಉಸಿರನ್ನು ಗಮನಿಸಿ, ಉಸಿರನ್ನ ನೋಡ್ತಾ ಇರಿ. ಈಗ ಉಸಿರನ್ನೇ ಗಮನಿಸ್ತಾ ದೀರ್ಘವಾದ ಉಸಿರಾಟ ಮಾಡ್ತಾ ಇದ್ದೀರಿ. ಉಸಿರನ್ನ ಒಳಗಡೆ ಕೊಯ್ತಾ ಎಷ್ಟು ಆಳವಾಗಿ ಹೋಗುತ್ತೆ ನೋಡಿ. ಹೊಟ್ಟೆವರೆಗೂ ಹೋಗ್ತಾ ಇದೆಯಾ? ಆಸೆ ಬರ್ತಾ ಇದೆಯಾ? ಈಗ ನಿಮ್ಮ ಕಣ್ಣು ಮುಂದೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ, ನಿಮ್ಮ ಬಾಲ್ಯದ ಚಿಕ್ಕದಾದಂಥ ಬಾಲ್ಯದ ನೀವು ಹೇಗಿದ್ರಿ, ಆ ಬಾಲ್ಯದಲ್ಲಿ ಚಿಕ್ಕ ಸುಧಾ, ಚಿಕ್ಕ ಚೇತನ್, ಚಿಕ್ಕ ಅನಿತಾ ರಾಜು, ಚಿಕ್ಕ ಸೌಭಾಗ್ಯಲಕ್ಷ್ಮಿ, ಚಿಕ್ಕ ಆಕಾಶ್, ಶ್ವೇತಾ, ಯಾರಾದ್ರೂ ಇದ್ದಾರೆ ಅಲ್ಲಿ ನಿಮ್ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ, ನಿಂತಿದ್ದಾರೆ, ನಿಮ್ ಕಣ್ಣು ಮುಂದೆ ನಿಂತಿದ್ದಾರೆ. ಈಗ ಆ ಮಗು ಅನಾಥವಾಗಿದೆ. ನಿಮ್ಮ ಬಾಲ್ಯದಲ್ಲಿ ಹೇಗಿರ್ತದೆ? ತುಂಬಾ ನೊಂದಿದೆ, ತುಂಬಾ ನೊಂದಿದೆ. ಎಲ್ಲರೂ ಅವಮಾನ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ, ಅಪಾರ್ಥ ಮಾಡ್ಕೊಂಡಿದ್ದಾರೆ ಆ ಮಗು ಮಾಡಿದ ಕೆಲಸಗಳ ಬಗ್ಗೆ.
ತುಂಬಾ ನೊಂದಿದೆ, ತುಂಬಾ ನೊಂದಿದೆ. ನೋಡ್ತಾ ನಿಮ್ಮಂತ ನಿಂತಿದೆ ಅದು ಮಗು. ಅದ್ರ ಮುಖದಲ್ಲಿ ನೋವು ಕಾಣ್ತಾ ಇದೆ, ಅಳು ಮುಖ ಇದೆ, ಆ ಭಾವನೆಗಳೆಲ್ಲ ಇದೆ. ತುಂಬಾ ನೋವು ಅನುಭವಿಸ್ತಾರೆ. ನೀವು ಅದ್ರ ಹತ್ರ ನೋಡ್ತೀರಾ, ನೋಡ್ಬಿಟ್ಟು ಅದ್ರ ಹತ್ರ ಹೋಗ್ತೀರಾ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಗು ತಲೆನ ನಿಧಾನವಾಗಿ ಸವರ್ತೀರ, ಮೃದುವಾಗಿ ನಿಮ್ಮ ತೋಳುಗಳನ್ನ ಕೊಳ್ತೀರ. ಮಗುಗೆ ನಿಮ್ಮ ಪ್ರೀತಿ, ನಿಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವನ್ನ ಮಗು ನೀಡ್ತಾ ಹೇಳ್ತೀರಾ, ನೀನು ಸಮರ್ಥ, ಸಮರ್ಥಳು, ನೀನು ಮೌಲ್ಯವಂತಳು, ಯು ಆರ್ ವ್ಯಾಲ್ಯೂಬಲ್, ಯು ಆರ್ ಇನಫ್, ಯು ಆರ್ ಕೇಪಬಲ್, ನಿನಗೆಲ್ಲ ಸಾಧ್ಯವಿದೆ, ನೀನು ಶಾಂತವಾಗಿದೆಯಾ, ಯು ಆರ್ ಕಾಮ್, ಯು ಆರ್ ಕಾನ್ಫಿಡೆಂಟ್, ಆತ್ಮವಿಶ್ವಾಸದಿಂದ ತುಂಬಿದ್ಯಾ, ಯು ಆರ್ ಬ್ರೇವ್, ನೀವು ಧೈರ್ಯದಿಂದ ಇದೆಯಾ, ಧೈರ್ಯಶಾಲಿ ನೀನು, ಧೈರ್ಯಶಾಲಿ. ನಿನ್ನ ಭವಿಷ್ಯ ಸುಂದರವಾಗಿದೆ ಆಗತ್ತೆ, ನಿನ್ನ ಭವಿಷ್ಯ ಸುಂದರವಾಗುತ್ತೆ, ನಿನ್ನ ಮುಂದಿನ ಜನಗಳು ಅದ್ಭುತವಾಗಿ ರೂಪುಗೊಳ್ಳುತ್ತೆ. ನಿನ್ ಜೊತೆ ನಾನಿದ್ದೀನಿ, ಜೊತೆ ನಾನಿದ್ದೀನಿ, ಸಮಾಧಾನ ಮಾಡ್ತೀನಿ. ಈಗ ಆ ಮಗು ಮುಖದಲ್ಲಿ ಸಮಾಧಾನ ಮೂಡ್ತಾ ಇದೆ, ಸಂತೋಷ ಮೂಡ್ತಾ ಇದೆ, ನೆಮ್ಮದಿ ಮೂಡ್ತಾ ಇದೆ, ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದೆ, ಧೈರ್ಯ ತುಂಬಿ ತುಳುತ್ತಾರೆ. ಮಗು ಈಗ ಅತ್ಯಂತ ಆತ್ಮವಿಶ್ವಾಸದಿಂದ ಬೀರುತ್ತಿರುವ, ಧೈರ್ಯದಿಂದ ಬೀರುತ್ತದೆ, ಧೈರ್ಯವನ್ನು ಹೊಂದಿರುವಂತಹ ಒಂದು ಮಗುವಾಗಿದೆ. ಅದೇ ರೀತಿ ನಿಮ್ಮೊಳಗೂ ಆ ಧೈರ್ಯ, ಆ ಆತ್ಮವಿಶ್ವಾಸ, ಆ ಶಾಂತಿ, ಆ ಯಶಸ್ಸು ನಿಮ್ಮನ್ನು ಬರ್ತಾ ಇರೋ ತರ ಕಲ್ಪಿಸ್ಕೊಳ್ಳಿ. ಎಕ್ಸಲೆಂಟ್. ನಿಧಾನವಾಗಿ ನೀವು ಉಸಿರಾಟದ ಮೇಲೆ ಗಮನ ತರ್ತಾ ಕೈಗಳನ್ನು ಪರಸ್ಪರ ಹಚ್ಕೊಂಡು ಶಾಖವನ್ನ ಕಣ್ಣು ಬಿಟ್ಕೊಂಡು ಹಸ್ತಗಳನ್ನು ನೋಡುತ್ತಾ ಈ ಸ್ಥಿತಿಯಿಂದ ಹೊರಗಡೆ ಬನ್ನಿ. ಸುಸ್ತೆಲ್ಮಿ ಸ್ನೇಹಿತರೆ, ಈ ಒಂದು ಬೇಡದೇ ಇರುವಂತಹ ಲಿಮಿಟಿಂಗ್ ಬಿಲೀಫ್ ನ ಇಟ್ಕೊಂಡ್ರೆ ನನ್ನ ಜೀವನದಲ್ಲಿ ಯಾವ ರೀತಿ ಇರ್ತೀರಾ, ಯಾವ ರೀತಿ ಇರ್ತೀರಾ? ಎನಿಬಡಿ ವಾಂಟ್ಸ್ ಟು ಶೇರ್? ಆ ರೀತಿ ಇರ್ತೀರಾ? I'll be full confident, brave, and successful person. Successful, brave, confident, wonderful, wonderful. What happens if you are brave, confident in your life? I'll be able to face anything and everything with Anything and everything. You'll be able to face. ಸಮರ್ಥರಾಗ್ತೀರಾ, ಕೇಪಬಲ್ ಆಗ್ತೀರಾ. this. Thank you so much. Thank you so much. Anybody? Anybody? Since you can do it, inner child healing, you can do it very often. ಆ ಮಗುನ ನೀವು ಕಣ್ಮುಚ್ಕೊಂಡು 2-3 ನಿಮಿಷಗಳ ಮಾಡಿ ಸಾಂತ್ವನ ಮಾಡಿದಾಗ ಇನ್ನರ್ ಚೈಲ್ಡ್ ಹೀಲ್ ಆಗ್ಬೇಕು. ಎಷ್ಟೊಂದು ಜನಕ್ಕೆ ಇನ್ನರ್ ಚೈಲ್ಡ್ ಟ್ರಾಮಾ ಇರುತ್ತೆ, ಅದನ್ನ ಹೀಲ್ ಮಾಡ್ಬೇಕಾಗ್ತದೆ. ಆ ಮಗು, ನಮ್ಮಲ್ಲಿ ಒಂದು ಮಗು ಇರುತ್ತೆ ಪ್ರತಿಯೊಬ್ಬರಲ್ಲೂ, ಅದನ್ನೊಂದಿರುತ್ತೆ, ಅದನ್ನ ಸಮಾಧಾನ ಮಾಡಿದ್ರೆ ಇಲ್ಲಿ ಹೀಲ್ ಆಗುತ್ತೆ. ಸೊ ಪವರ್ಫುಲ್ ಟೆಕ್ನಿಕ್. ಎನಿಬಡಿ ಹೇಗಿರ್ತೇವೆ, ಏನ್ ಅನ್ಸುತ್ತೆ ನಿಮ್ ಜೀವನ ಅದನ್ನ ಕ್ಯಾರಿ ಮಾಡ್ಲಿಲ್ಲ ಅಂದ್ರೆ? ಸುಧಾ ಜೈನ್ ಅವ್ರು ಹೇಳಿದ್ದೇನೆ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಧೈರ್ಯ ಬರುತ್ತೆ.
ಏನ್ ಬೇಕಾದ್ರೂ ಮಾಡ್ಬೇಕು ಅಂತ ಅನ್ಸುತ್ತೆ. ಇಲ್ಲ ನನ್ನ ಕೈನಲ್ಲಿ ಎಲ್ಲ ಆಗುತ್ತೆ, ಎಲ್ಲ ಮಾಡ್ತೀನಿ ನಾನು. ನಾನು ಸಮರ್ಥಗ, ನನಗೆ ಬಲ ಇದೆ, ಶಕ್ತಿ ಇದೆ, ನನ್ನ ದೌರ್ಬಲ್ಯ ಯಾವುದೂ ಇಲ್ಲ, ನಾನು ಮಾಡಬಲ್ಲೆ, ಅದು ನನ್ನ ಕೈನಲ್ಲೇ ಇದೆ ಅಂತ ಅನ್ಸುತ್ತೆ. Exactly. Exactly. You're absolutely right. It's absolutely right. Absolutely right. ಅವಾಗ ಏನಾಗುತ್ತೆ ಆ ಥರ ಎಲ್ಲ ಅನ್ಸ್ದಾಗ? ನಾವೇನ್ ಮಾಡ್ತೀವಿ? ಖುಷಿ ಆಗುತ್ತೆ. ಖುಷಿಯಾಗಿ ಏನ್ ಮಾಡ್ತೀವಿ? ಅಂದ್ರೆ ಮಾಡಕ್ ಹೋಗ್ತೀವಿ, ನಮ್ಗೆ ಏನ್ ಬೇಕು ಅದನ್ನೆಲ್ಲ ಮಾಡಕ್ ಹೋಗ್ತೀವಿ. ವಂಡರ್ಫುಲ್. ಮಾಡ್ದಾಗ ಏನಾಗುತ್ತೆ? ಗುರಿ ಸಾಧಿಸ್ತೀವಿ. ಸಾರಿ, ನಮ್ಮ ಗುರಿನ ಸಾಧಿಸ್ತೀವಿ ನಾವು. ಗುರಿನ ಸಾಧಿಸಿ. ನೋಡಿದ್ರ ಲಿಮಿಟಿಂಗ್ ಬಿಲೀಫ್ನ ಎಂಪವರ್ ಮಾಡಿದ್ರೆ ನಮ್ಗೆ ಏನೇನ್ ಸಿಗತ್ತೆ ಜೀವನದಲ್ಲಿ. ಈ ಅಫರ್ಮೇಶನ್ಸ್ಗಳು, ನಾನು ಸಂತೋಷದಿಂದ ನನ್ನ ಗುರಿಯನ್ನ ಮುಟ್ತಾ ಇದ್ದೀನಿ, ನಿಮ್ಗೆ ಏನು ಬಿಲೀಫ್ ನ ಚೇಂಜ್ ಮಾಡಿದ್ದೀರಾ ಅದನ್ನ ಹೇಳ್ಕೋಬೇಕು ಇವಾಗ. ಇನ್ಮೇಲೆ ನಿಮ್ದು ಆ ಬಿಲೀಫ್ ಚೇಂಜ್ ಆಗಿದೆ. ಈಗ ಹಳೆ ಬಿಲೀಫ್ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತಿಲ್ಲ, ಬರುತ್ತೆ. ರೀಪ್ಲೇಸ್ ಇಟ್ ಇಮಿಡಿಯೇಟ್ಲಿ. ರೀಪ್ಲೇಸ್, ದಿಸ್ ಇಸ್ ನಾವ್, ಇಟ್ಸ್ ಮೀ ನಾವ್, ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಮೀ, ಜಸ್ಟ್ ಹೋಲ್ಡ್ ಆನ್. ಏನ್ ಲಾಭ ಅನ್ನಿಸ್ತಾವ ನಿನ್ ಥಾಟ್? ಆಸ್ಕ್ ಕ್ವಶನ್ಸ್. ನಿನ್ ಥಾಟ್ ಬರ್ತಾ ಇದೆಯಾ, ನೋವು ಬರ್ತಾ ಇದೆಯಾ, ಬೇಜಾರು ಬರ್ತಾ ಇದೆ, ನೆಕ್ಸ್ಟ್ ನಿಮ್ಗೆ ಏನ್ ಲಾಭ ಇದೆಯಾ ಹೇಳು ಅಂತ ಕೇಳಿ. ಅದು ಹೇಳುತ್ತೆ, ಖಂಡಿತ ಇಲ್ಲ, ನೀನ್ ನೋವು ಕೊಡ್ತೀನಿ, ನೀನ್ ಸಪ್ರೆಸ್ ಮಾಡ್ತೀನಿ ಅಂತ ಹೇಳುತ್ತೆ. ಹೋಗಪ್ಪ, ನಿನ್ ಲಾಸ್ ಇರೋ ನಾನೇ ತಗೊಳ್ಳಿ ಅಂತ ಬಟ್ಟನಾ? ಹಾ, ಪ್ರಪಂಚದಲ್ಲಿ ಯಾರು ಲಾಸ್ ತಗೋತಾರೆ? ನನಗೆ ಗೊತ್ತಿರೋ ಪ್ರಕಾರ ಯಾರು ಇಲ್ಲಪ್ಪ, ನಾನಂತೂ ಇಲ್ಲ. ಸೊ ಲಾಭನೇ ನೋಡೋದು ಪ್ರತಿಯೊಬ್ರು. ನಾವು ನೋಡೋಣ, ನಮ್ಗೆ ತಾನೇ ಲಾಭ ಆಗ್ಬೇಕು. ಕ್ಲಿಯರ್? ಆರ್ ಯು ಏಬಲ್ ಟು do it? Wonderful, guys, wonderful. Thank you so much. I'm stopping here. So what you can do, ಇವತ್ತು ನಾವು ಮಾಡಿರುವಂತ ಪ್ರಾಕ್ಟಿಕಲ್ ಸೆಷನ್ ನ ನೀವು ನಿಮ್ಮ ಜೀವನದ ಎಲ್ಲಾ ಲಿಮಿಟಿಂಗ್ ಬಿಲೀಫ್ಗೆ ಅಪ್ಲೈ ಮಾಡಿ ಇಮ್ಮಿಡಿಯೇಟ್ ಆಗಿ ಎಂಪರ್ಡ್ ಬಿಲೀಫ್ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ? ಏನಾಗ್ಬೋದು ನಿಮ್ ಜೀವನ? ಎಲ್ಲೋಗುತ್ತೆ? ಮಾಡಿ ಪ್ರತಿದಿನ ಅದನ್ನ ನಾವು ಹೇಳ್ತಾ ಇದ್ರೆ ನಮ್ಮ ಸುಪ್ತ ಮನಸ್ಸಿಗೆ ಸಂದೇಶ ಹೋಗ್ತಾ ಇರುತ್ತೆ, ಚೇಂಜ್ ಆಗ್ಬಿಡುತ್ತೆ ಸ್ನೇಹಿತರೆ, ಪರಿವರ್ತನೆ ಆಗ್ಬಿಡುತ್ತೆ, ರೀವೈರ್ ಆಗ್ಬಿಡುತ್ತೆ, ರೀಪ್ರೋಗ್ರಾಮ್ ಆಗ್ಬಿಡುತ್ತೆ. That's how. This is science. ಸೈನ್ಸ್ ಇದು, ಪ್ಯೂರ್ ಸೈನ್ಸ್ ಇದು, ಹೌದಲ್ಲ? ಜನ ನಮ್ಮನ್ನು ಹರ್ಟ್ ಮಾಡ್ತಾರೆ. ಯಾಕೆ? ಕೆಲವೊಮ್ಮೆ ನಾವು ತಪ್ಪು ಮಾಡಿರ್ಬೋದು, ಮಾಡಿರ್ಬೋದು ಕೆಲವೊಮ್ಮೆ, ಎಸ್. ಕೆಲವೊಮ್ಮೆ ಅವ್ರದೇ ಏನೋ ಒಂದು ಪೇನ್ ಇರುತ್ತೆ, ಏನೋ ನೋವು ಇರುತ್ತೆ. ಇವಾಗ ನಾಯಿ ಯಾವ್ದೋ ದಾರಿ ಹೋಗಿ ಕಚ್ಚುತ್ತೆ ಅಂದ್ರೆ ಅದಕ್ಕೆ ಯಾರೋ ನೋವು ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಬಂದು ಹಾಕ್ಬಿಡುತ್ತೆ. ನಾವು ರಸ್ತೆಲ್ಲೂ ನೋಡ್ತೀವಿ, ಯಾರೋ ಎಲ್ಲ ಮನೇಲಿ ಟೆನ್ಷನ್ ಮಾಡ್ಕೊಂಡು ಹೇಳ್ದೆ, ಈ ಮನೇಲೇನೋ ಟೆನ್ಷನ್ ಮಾಡ್ಕೊಂಡು ಇಲ್ಲಿ ಹೇಳ್ತಿದ್ದೆ ಅಂತ ಹೇಳಿ ಕೇಳಿದೀವ? ಆಫೀಸಲ್ಲೆಲ್ಲ ನಾವು ಕೇಳಿರ್ತೀವಿ ಮಾತು. ನಿಜ. ಬೇರೆ ಯಾರು? ಮತ್ತೆ ಅಜ್ಞಾನ. ಎಷ್ಟೊಂದು ಜನಕ್ಕೆ ಇಷ್ಟು ಜ್ಞಾನ ಇಲ್ಲ ನಮ್ಮ ತರ. ಅವ್ರ ಅಪ್ಪ ಅಮ್ಮ ಬೆಳೆಸಿರೋದು ಆ ರೀತಿ ಬೆಳೆಸಿರ್ತಾರೆ. ಪಾಪ ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ತಾರೆ. ಯಾರು ತಪ್ಪುಗಳಿಲ್ಲ, ಇಲ್ಲಿ ಸರಿ ಇಲ್ಲ. ಅವ್ರ ಪರಿಸರದಿಂದ ಅವ್ರಿಗೂ ಈ ತರ ಲಿಮಿಟಿಂಗ್ ಬಿಲೀಫ್ ಇಂದ, ನಾನು ಕೋಪದಿಂದ ಮಾತಾಡಿದ್ರೇನೆ ಇನ್ನೊಬ್ಬರಿಗೆ ನೋವು, ಇನ್ನೊಬ್ಬ ನನ್ನ ಮಾತು ಕೇಳೋದು, ಅವ್ರ ನನ್ನ ಕೆಲಸ ಆಗೋದು ಅನ್ನೋ ಒಂದು ಅಜ್ಞಾನ, ತಪ್ಪು ಕಲ್ಪನೆ, ಲಿಮಿಟಿಂಗ್ ಬಿಲೀಫ್ ಅಲ್ಲಿ ಅವ್ರು ಒದ್ಲಾಡ್ತಾ ಇರ್ತಾರೆ. ಎಸ್ ಆರ್ ನೋ? ನಾವು ಹೀಲ್ ಮಾಡ್ಕೊಂಡ್ಬಿಟ್ರಿ, ನಮ್ಗೆ ನಾಲೆಜ್ ಇದೆ, ಅವ್ರು ಯಾರು ಕೊಡ್ತಾರೆ? ಅವರು ಈ ತರ ಯಾವ್ದಾದ್ರು ಸೆಷನ್ಗೆ ಹೋಗ್ಬೇಕು. ಜ್ಞಾನ, ಅವ್ರ ಲಿಮಿಟೇಷನ್ ಇರುತ್ತೆ, ಕೆಲವೊಬ್ರಿಗೆ ಅಷ್ಟು ಲಿಮಿಟೇಷನ್ ಇರುತ್ತೆ. ಬಟ್ ಮೀನಿಂಗ್ ಯಾವಾಗ ಆಗುತ್ತೆ? ನಾವು ಬೇರೆಯವರ ಪದಗಳನ್ನ ನಮ್ಮ ಐಡೆಂಟಿಟಿಯಾಗಿ ತಗೊಳ್ಳೋದನ್ನ ನಿಲ್ಲಿಸಿದಾಗ, ಮತ್ತೆ ಐ ರಿಪೀಟ್, ಬೇರೆಯವರು ನನ್ನ ಬಗ್ಗೆ ಹೇಳೋದನ್ನ ನಾನದು ಅಂತ ಅನ್ಕೊಂಡು ನಂಬರ್ದನ್ನ, ನಿನ್ ಕೈಲಾಗಲ್ಲ, ನಿನ್ ಸಾಮರ್ಥ್ಯ ಹೇಳಿಲ್ಲ, ನೀನು ಮಾನ ಮರ್ಯಾದೆ ಇಲ್ದಿರೋರು, ಏನೇನೋ ಹೇಳ್ಬೋದು ಅವರು. ಅದನ್ನ ನಾನು ಹೌದು ಅಂತ ನಂಬ್ಕೊಂಡು ಐಡೆಂಟಿಟಿ ಜೊತೆ ಅಟ್ಯಾಚ್ ಮಾಡ್ಕೊಂಡು ಟ್ಯಾಗ್ ಮಾಡ್ಕೊಂಡ್ಬಿಟ್ರೆ ಆಗಲ್ಲ. ಇದನ್ನ ನಾವು ಈಗ ಏನ್ ಮಾಡ್ಬೇಕು? ಬೇರೆಯವರು ಅವರ ಅಭಿಪ್ರಾಯ, ಅವ್ರ ತಿಳುವಳಿಕೆ, ನಮ್ಗೆ ತರ ನಾನು ಅವರಲ್ಲ ಅದೃಷ್ಟಶಾಲಿಗಳಲ್ಲ ಅಂದ್ಮೇಲೆ ಅವ್ರು ಅಂತವ್ರ ಹೇಳಲೇಬೇಕು. ಅಂದಿಕ್ ಕೊಚ್ಚೆನೆ ಓಡಾಡ್ಬೇಕು. ನೀವೊಂದು ಪಕ್ಕದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಹಾಕ್ಬಿಟ್ಟು ಕಳ್ಸಿ, ಹೋಗಲ್ಲ ಅದು. ಹೋಗುತ್ತಾ ಚೇತನ್? ಹೋಗಲ್ಲ. ಅದಕ್ಕೆ ನಾವು ಸ್ವಿಮ್ಮಿಂಗ್ ಪೂಲ್ ಬಿಟ್ಬಿಟ್ಟು ಅಲ್ವಾ ಬಿಡೋದು, ಅದಕ್ಕೆ ಗುದ್ದಾಡ್ಬೇಕಾ? ನೋ.
ಸೊ ನಿಮ್ಮ ವ್ಯಾಲ್ಯೂ ಯಾವತ್ತು ಬೇರೆಯವರು ನಿಮ್ಮನ್ನ ಗುರುತಿಸೋದ್ರಲ್ಲಿ ಎಡಗುಟ್ರೆ, ನಿಮ್ಮ ಗುಣಗಳನ್ನ ಗುರುತಿಸೋದ್ರಲ್ಲಿ ಎಡಗಿದ್ರೆ, ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಬೆಲೆ ಯಾವತ್ತು ಕಡಿಮೆ ಆಗಲ್ಲ. ವಿ ನೋ ಅವರ್ ವ್ಯಾಲ್ಯೂ. ಬೇರೆಯವ್ರ ವ್ಯಾಲಿಡೇಟ್ ಅಲ್ಲ, ಬೇಕಾಗಿಲ್ಲ. ಬೇಕಾ? ಇಸ್ ಇಟ್ ಲಾಭ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಸೊ ಇವತ್ತು ಏನು ಯಾರು ಏನಂದ್ರು ಅದ್ ನಾವಲ್ಲ, ನಾವು ನಾವೇ. ನೀವೇ ಇವತ್ತು ನಿಮ್ಮ ನ್ಯೂ ಐಡೆಂಟಿಟಿ ಶುರು ಆಗ್ತಾ ಇದೆ. ಆ ಪ್ರಯಾಣ ನೀವು ಶುರು ಮಾಡ್ತಾ ಇದ್ದೀರಿ. ಎಲ್ಲರೂ ನ್ಯೂ ಐಡೆಂಟಿಟಿ ಶುರು ಮಾಡ್ತಿದ್ದೀರಿ. ಐಡೆಂಟಿಟಿ ಶಿಫ್ಟ್ ನಿಮ್ ಆಕ್ಷನ್ ಶಿಫ್ಟ್ ಆಗುತ್ತೆ. ನೋಡಿ ಯಾವ ತರ ಮ್ಯಾಸಿವ್ ರಿಸಲ್ಟ್ಸ್ ಬರೋದಿಲ್ಲ. ಐಡೆಂಟಿಟಿ ನಮ್ ತಡೀತಾ ಇರುತ್ತೆ. ನ್ಯೂ ಐಡೆಂಟಿಟಿಯಿಂದ ಮಾಡಿ ಅಲ್ವಾ? ಓಕೆ, ಎಲ್ಲರೂ ಚೆಸ್ಟ್ ಮೇಲೆ ಕೈ ಇಟ್ಕೊಳ್ಳಿ ನಿಮಿಷ. ಸೇ ಲೌಡ್ಲಿ, ಐ ಆಮ್ ವರ್ದಿ. ನಾವು ಬರ್ತೀವಿ. ನಾನು ಉಳ್ಳವಳು ಅಥವಾ ಯೋಗ್ಯ. ನಾನು ಯೋಗ್ಯ ಅಥವಾ ನಾನು ಯೋಗ್ಯ. ಐ ಆಮ್ ಕೇಪಬಲ್. ನಾನು ಸಮರ್ಥೆ. ಐ ಡಿಸರ್ವ್ ರೆಸ್ಪೆಕ್ಟ್. ನಾನು ಗೌರವವನ್ನ ಪಡೆಯಲು ಅರ್ಹನಾಗಿದ್ದೇನೆ. ಹೇಳಿ ದಯವಿಟ್ಟು, ಪ್ಲೀಸ್ ರಿಪೀಟ್ ಆಫ್ಟರ್ ಮೀ. ಎದೆ ಮೇಲೆ ಚೆಸ್ಟ್ ಇಟ್ಕೊಂಡು ಹೇಳಿ ದಯವಿಟ್ಟು. ಯಾ ಅಂಡ್ ನನ್ನ ಭೂತಕಾಲ ಹಿಂದೆ ನಡೆದಿರೋದು, ಭೂತಕಾಲ ನನ್ನ ಭವಿಷ್ಯವನ್ನ ನಿಯಂತ್ರಣ ಮಾಡುವುದಿಲ್ಲ. ಮತ್ತೆ ಹೇಳ್ತಿದ್ದೀನಿ, ನನ್ನ ಭೂತಕಾಲ ನನ್ನ ಭವಿಷ್ಯ ಕಾಲವನ್ನ ನಿಯಂತ್ರಣ ಮಾಡೋದಿಲ್ಲ. ಮೈ ಪಾಸ್ಟ್ ಡಸ್ ನಾಟ್ ಕಂಟ್ರೋಲ್ ಮೈ ಫ್ಯೂಚರ್ ಅಂಡ್ ಐ ಚೂಸ್ ಗ್ರೋತ್ ಅಂಡ್ ಹೀಲಿಂಗ್. ನಾನು ಏನನ್ನ ಚೂಸ್ ಮಾಡ್ತೀನಿ, ನನ್ನ ಆಯ್ಕೆ ಏನ ಮಾಡ್ತೀನಿ? ಬೆಳವಣಿಗೆ. ನಾನು ಬೆಳೆಸೋದು ಮತ್ತೆ ಗುಣಪಡಿಸೋದು, ಹೀಲ್ ಮಾಡೋದನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ದಿಸ್ ಇಸ್ ದ ಕಮಿಟ್ಮೆಂಟ್ ಯು ಹ್ಯಾವ್ ಟು ಟೇಕ್. ಓಕೆ, ಲಾಸ್ಟ್ ಒನ್ ಹೇಳಿದ್ರಲ್ಲ, ನನ್ನ ಐ ಭೂತಕಾಲ, ನನ್ನ ಭವಿಷ್ಯವನ್ನು ಚೂಸ್ ಗ್ರೋತ್ ಅಂಡ್ ಹೀಲಿಂಗ್. ಕಳಿಸ್ಕೊಡ್ತೀನಿ ನಿಮ್ಗೆ. ನಾನು ಏನ್ ಆಯ್ಕೆ ಮಾಡ್ತೀನಿ? ನಾನು ಬೆಳೆಯೋದನ್ನ ಆಯ್ಕೆ ಮಾಡ್ತೀನಿ, ನನ್ನ ಗುಣಪಡಿಸೋದನ್ನ ಆಯ್ಕೆ ಮಾಡ್ತೀನಿ. ನನ್ನನ್ನು ನಾನು ಹೀಲ್ ಮಾಡ್ಕೋತೀನಿ. ಸಾರಿ, ನನ್ನನ್ನ ನಾನು ಹೀಲ್ ಮಾಡ್ಕೋತೀನಿ. ನನ್ನ ಆಯ್ಕೆ ಅದು. ನಾನು ಆಯ್ಕೆ ಮಾಡ್ತೀನಿ, ಅದನ್ನ ನನ್ನ ಆಯ್ಕೆ ಅಲ್ಲ. ಈಗ ಐಡೆಂಟಿಟಿ ನಾನು ಕ್ರಿಯೇಟ್, ನನ್ನ ಆಯ್ಕೆ. ಬೇರೆಯವ್ರು ಏನಾದ್ರು ಹೇಳಿ, ನಾನು ತಗೊಂಡ್ರೆ ಮಾತ್ರ ನಂದು. ನಾನು ಹೇಳೋರಿಗೆಲ್ಲ ರಿವಾರ್ಡ್ ತರ ಬೇಕಾಗುತ್ತೆ ಸರ್. ತಗೊಳ್ಳಿ ಮೇಡಮ್ ಅಂತ ಕೊಡ್ತೀನಿ. ಅನಿತಾ ರಾಜು ಮೇಡಮ್ ತಗೊಳ್ಳಿ. ನೀವು ತಗೊಂಡ್ರೆ ನಿಮ್ದು, ನೀವು ಬೇಡ ಅಂದ್ರೆ ಯಾರ್ದು? ಬೇಡ ಅಂದ್ರೆ ಯಾರು? ನಿಮ್ದೆ. ನಾನ್ ಬೈತಾ ಇದೀನಿ ನಿಮ್ಗೆ, ನೀ ಅಸಮರ್ಥ, ನೀನ್ ಅದು ಇದು ಕೆಟ್ಟ ಮಾತು ಏನ್ ಬೈದ. ತಗೊಳ್ಳಿಲ್ಲ ಅಂದ್ರೆ ಅವ್ರದೇ ಅದು, ನಂಗಲ್ಲ. ನಾನ್ ತಗೊಂಡ್ಬಿಟ್ರೆ ನನ್ನ ಹತ್ರನೇ ಇದೆ. ಗಾಟ್ ಇಟ್? ಸಿಂಪಲ್. ತಗೊಂಡ್ರೆ ನಂದು, ಇಲ್ಲ ಅಂದ್ರೆ ನಂದಾಗಕ್ಕೆ ಸಾಧ್ಯನಿಲ್ಲ. ನೀನೇ ಇಟ್ಕೊಂಡು ಒದ್ದಾಡ್ಬೇಕು ಅದನ್ನ ತಲೆ ಮೇಲೆ ಇಟ್ಕೊಂಡು. ಓಕೆ, ಥ್ಯಾಂಕ್ ಯು ಗೈಸ್. ಇವತ್ತಿನ ನ್ಯೂ ಐಡೆಂಟಿಟಿನ ನೀವು ಬಿಗಿನ್ ಮಾಡ್ತಾ ಇದ್ದೀರಾ. ನನ್ಗಂತೂ ಭಾರಿ ಖುಷಿ ಆಗಿದೆ. ಥ್ಯಾಂಕ್ಸ್ ಫಾರ್ ಸ್ಟೇಯಿಂಗ್ ಲಾಂಗರ್ 2 hours ಆಗ್ತದೆ ಆಲ್ಮೋಸ್ಟ್. ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ಹೋಪ್ you have learned something here. If somebody wants to share, quickly share. ಕ್ವಿಕ್ ಆಗಿ ವಾಟ್ ಡಿಡ್ ಯು, ಕ್ವಿಕ್ ಆಗಿ ಶೇರ್ ಮಾಡಿ, ಜಾಸ್ತಿ ಟೈಮ್ ತಗೊಳ್ಳಿ. ಒಂದು ಸೆಂಟೆನ್ಸ್ ಅಲ್ಲಿ ಏನ್ ಕಲ್ತೆ? ಎನಿಬಡಿ ವಾಂಟ್ಸ್ ಟು? ಹೇಗಿತ್ತು ಸೆಷನ್, ಏನಂತ ಕಲ್ತೀವಿ? ಕ್ವಿಕ್ ಆಗಿ ಬೇಗ ಒಬ್ಬೊಬ್ರೆ. ಇವತ್ ನಾನ್ ಕಲ್ತಿದ್ದೇನಂದ್ರೆ, ಕೈ ತೋರಿಸ್ಬಿಟ್ಟು ಮಾತಾಡಿ. ಸೊ ಒಬ್ರೆ. ಓಕೆ, ಐ ಸ್ಪೀಕ್ ಸರ್. ಸುಧಾ ಹೇಳಿ. ಇವತ್ತು ಕ್ಲಾಸ್ ಅಲ್ಲಿ ನಾನ್ ಕಲ್ತಿದ್ದೇನು ಅಂದ್ರೆ, ಫಸ್ಟ್ ಥಿಂಗ್ ಇಸ್ ಲೈಕ್, ಎಲ್ಲಾರು ಹೇಳೋದನ್ನ, ಎಲ್ಲಾರು ಏನ್ ಅಂತಾರೆ ಅನ್ನೋದನ್ನ ವ್ಯಾಲಿಡೇಷನ್ ಅಥವಾ ವ್ಯಾಲಿಡಿಟಿ ತಗೊಳ್ಳೋದನ್ನ ಫಸ್ಟ್ ಸ್ಟಾಪ್ ಮಾಡ್ಬೇಕು. ವಾಟ್ ಐ ಆಮ್ ಇಸ್ ಐ ಆಮ್. ಅದ್ರಲ್ಲಿ ನಾನ್ ಇಂಪ್ರೂವ್ ಆಗೋದು ಹೆಂಗೆ ಅನ್ನೋದನ್ನ ನಾನ್ ಕಂಡ್ಕೋಬೇಕು ಹೊರತು ಬೇರೆಯವರಿಂದ, ಅವ್ರು ಹೇಳೋದ್ರಿಂದ, ಅವ್ರೇನ್ ಅನ್ಕೊಂತಾರೆ ಅನ್ನೋದ್ರಿಂದ ನನ್ನ ವ್ಯಾಲಿಡೇಷನ್ ನಾನ್ ಕೊಟ್ಕೋಬಾರ್ದು. ದಟ್ ಇಸ್ ವಾಟ್ ಐ. ಥ್ಯಾಂಕ್ ಯು. ಬೇರೆ
ಬೇರೆ ಯಾರಾದ್ರು ಹೇಳ್ತೀರಾ ಶೇರ್ ಮಾಡಿ, ಬಿಕಾಸ್ ರೀಇನ್ಫೋರ್ಸ್ಮೆಂಟ್ ಅಂತಾರೆ ಶೇರಿಂಗ್ ಮಾಡಿದಾಗ ಕಲಿಕೆ ಡಬಲ್ ಆಗುತ್ತೆ. ಏನಾದ್ರೂ ಇರ್ಬೋದು, ಸಣ್ಣ ಪುಟ್ಟದ್ದು ಏನಾದ್ರು ಒಂದು ಅಂಶ ಇಷ್ಟ ಆಯ್ತು ಇವತ್ತು ಸೆಷನ್. ಅದೇ ಸರ್, ನಮ್ಮ ಬಿಲೀಫ್ ಇರುತ್ತೆ, ನಮ್ಮ ಕೈಲಿ ಆಗೋದಿಲ್ಲ, ನಾವು ಇಷ್ಟೇ, ನಮ್ಮ ಶಕ್ತಿ ಇಲ್ಲ, ನಮ್ಗೆ ಆರೋಗ್ಯ ಇಲ್ಲ, ನಾನು ಅಶಕ್ತಳು ಅಂತೆಲ್ಲ ಇರುತ್ತೆ. ಅದನ್ನ ನಾವು ಉಲ್ಟಾ ಮಾಡ್ಕೊಂಡ್ರೆ ಅದು ಸರಿ ಹೋಗುತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಕೂರ್ಸ್ಬಿಟ್ಟಿರ್ತೀವಿ ಆ ಥರ ಅದನ್ನ ನಾವು. ಬಟ್ ಅದಲ್ಲ ನಾವು, ಅದು ನಮ್ಮ ಬರೀ ಒಂದು ನಮ್ಮ ಅನಿಸಿಕೆ ಅಷ್ಟೇ. ಅದರಿಂದ ನಾವು ಆಚೆ ಬರೋದಕ್ಕೆ ನಮ್ಮ ಕೈನಲ್ಲೇ ಸಾಧ್ಯ. ನಾವೇ ಬರ್ಬೋದು, ನಾವೇ ಅದನ್ನ ಯೋಚನೆ ಮಾಡಿಬಿಟ್ಟು ಆಚೆ ಬರ್ಬೋದು. ನಾವೇ ನಮ್ಮನ್ನ ನಾವು ಎಂಪವರ್ ಮಾಡ್ಕೊಂಡು ನಮ್ಮ ಕೈಯಲ್ಲೇ ಇದೆ. ಥ್ಯಾಂಕ್ ಯು ಯಾರು ಮಾಡೋಕ್ಕಾಗಲ್ಲ, ನಾವೇ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು ಚಿಕ್ಕದಾಗಿ ಹೇಳಿದೆ. ಬೇರೆ ಯಾರು ಹೇಳ್ತೀವಿ? ಐ ವಾಂಟ್ ಎವ್ರಿಬಡಿ ಟು ಸೇ ಸಮಥಿಂಗ್. ಹೇಳಿ ಚೇತನ್. ಎಸ್ ಸರ್. ನಾವ್ ಯಾವತ್ತೂ ನಮಗೆ ಆಗೋದಿಲ್ಲ, ನಾನು ಇದೇ ತರ ಕೊರಗ್ತಾ ಇದ್ರೆ ನಮ್ದು ಇದು ಮುಗಿಯದ ಕತೆ ಸರ್ ಅಂತ ಇದ್ರಲ್ಲಿ ತಿಳುವಳಿಕೆ ಹೇಳ್ಕೊಟ್ಟಿದ್ದೀರಾ ಸರ್. ಇದರಿಂದ ನಾವು ಚೇಂಜ್ ಆಗ್ಬೇಕು, ನಾನ್ ನನ್ಗೋಸ್ಕರ ಬದುಕಬೇಕು, ನನ್ನ ಆತ್ಮವಿಶ್ವಾಸ ಹೆಚ್ಚಿಸ್ಬೇಕು, ನಾನು ನನ್ನಲ್ಲಿ ವೃದ್ಧಿಸ್ಕೋಬೇಕು ಅಂತ ಇದರಿಂದ ನಾನು ಕಲ್ತ್ಕೊಂಡೆ ಸರ್. ಅದ್ಭುತ, ವಂಡರ್ಫುಲ್. ತುಂಬಾ ಚಿಕ್ಕದಾಗಿ ಹೇಳಿದ್ರೆ ಅದರದ್ದು ಏನಂತಾರೆ ಎಸ್ಸೆನ್ಸ್ನೇ ಹೇಳ್ಬಿಟ್ರೆ. ಎಸ್ಸೆನ್ಸ್ ಅದ್ಭುತ. ಥ್ಯಾಂಕ್ ಯು. ಎಸ್, ಎನಿಬಡಿ? ಎಸ್ ಸೌಭಾಗ್ಯಲಕ್ಷ್ಮಿ. ಇಲ್ಲ ಎಲ್ಲ ಹೇಳಿದಾರೆ, ಸೇಮ್ ಅದೇ ಇದೆ. ಹೇಳಿ. ಅದೆಲ್ಲ ಇದಕ್ಕೊಂದು ಕಾರಣ ಇದೆ. ಇದೆಲ್ಲ NLP. ನಾವು ಮಾತನ್ನ ಆಡುವಾಗ ನನ್ನ ಒಳಗಡೆ ಇರುವ ಜ್ಞಾನವನ್ನು ನಾನು ಹೇಳಿದಾಗ ರೀಇನ್ಫೋರ್ಸ್ಮೆಂಟ್ ಆಗುತ್ತೆ. ಆ ಭಾಷೆಗಳು, ಪ್ರತಿಯೊಂದು ಭಾಷೆಗಳು ನನ್ನ ಒಳಗೆ ಆಳವಾಗಿ ರೀವೈರಿಂಗ್ ಆಗಿ ಹೆಲ್ಪ್ ಆಗುತ್ತೆ. ಆಡಿಟರಿ, ವಿಜುವಲ್ ನೋಡಿದಾಗ, ಮಾತು ಹೇಳಿದಾಗ, ವೈಬ್ರೇಷನ್, ಶಬ್ದಗಳು. ಎಸ್, ಅದಕ್ಕೆ ಕೇಳ್ತಾ ಇರೋದು. ಇನ್ನಾಗ ಇಷ್ಟು ಸಾಕು, ನಾಲೆಜ್ ಆಲ್ರೆಡಿ ಇದೆ, ಬಟ್ ಡಬಲ್ ಆಗ್ಬೇಕಂದ್ರೆ ಹೇಳ್ಬೇಕು. ಸರ್, ನಾನು ಈ ಸೆಷನ್ ಅಲ್ಲಿ ಇವತ್ತು ತಿಳಿದಿರೋ ಮಟ್ಟಿಗೆ ತುಂಬಾನೇ ಆತ್ಮವಿಶ್ವಾಸ ಜಾಸ್ತಿ ಆಗಿತ್ತು. ಯಾಕಂದ್ರೆ ನನ್ನಲ್ಲಿ ಯಾವಾಗೂ ಒಂದು ಟ್ರಿಗರ್ ಆಗ್ತಾ ಇತ್ತು. ಆ ಪ್ರಾಬ್ಲಮ್ ನಿಮ್ಗೆ ಗೊತ್ತು, ಏನ್ ಟ್ರಿಗರ್ ಆಗ್ತಿತ್ತು ಅಂತ. ಸೊ ಅದನ್ನ ಹೆಂಗ್ ಓಡಿಸ್ಬೇಕು ಅಂತ ಯಾವಾಗೂ ನನಗೆ ನೆನಪಾಗ್ತಾ ಇರ್ಲಿಲ್ಲ. ನಾನು ನೆನ್ನೆನೂ ಕೇಳಿದೆ ನಿಮ್ಮ ಹತ್ರ, ಅಥವಾ ಬೆಳಗ್ಗೆನೋ ಕೇಳ್ತಾ ಇರ್ತಿದ್ದೆ ಸರ್ ಅದನ್ನ ಹೆಂಗ್ ಓಡಿಸ್ಬೇಕು ಅಂತ. ಸೊ ಅದಕ್ಕೆ ಇವಾಗ ಉತ್ತರ ಸಿಕ್ಕಿದೆ ಅಂತ ನನಗೆ ಅನ್ಸ್ತಾ ಇದೆ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಡಾಕ್ಯುಮೆಂಟ್ಸ್ ಜಾಸ್ತಿ ಬಿಡುಗಡೆ ಆಗುತ್ತೆ ನನಗೆ. ಅವಾಗ ಏನಾಗುತ್ತೆ, ಅದ್ರ ವಿಷಯವಾಗಿ ಆಸಕ್ತಿ ಕಮ್ಮಿ ಆಗೋದ್ರಿಂದ ಅದನ್ನ ಡಿಲೀಟ್ ಆಗ್ತಾ ಇರುತ್ತೆ. ಯಾವಾಗೋ ಒಂದೊಂದ್ಸತಿ ಬಂದು ಅಷ್ಟು ನಾನು ಅದನ್ನ ಏನದು ನೆಗ್ಲೆಕ್ಟ್ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ನನ್ನಲ್ಲಿ ಬರ್ತಾ ಇದೆ ಸರ್. Excellent. Super. Amazing. Thank you so much, guys. Anybody wants to say something? Yeah. No problem. This is the learning. Life-changing learning ಇದು. ಪ್ರತಿಯೊಂದು ಇವಾಗ ಒಂದಕ್ಕೆ ಅಲ್ಲ, ಬೇರೆ ಇದಕ್ಕನ್ನ ಅಪ್ಲೈ ಮಾಡಬೇಕು. ಸರ್, ಒಂದ್ ಡೌಟ್ ಇದೆ. ಸಪೋಸ್ ಇವಾಗ ನಾನು ಒಂದೇ ಒಂದ್ರ ಬಗ್ಗೆ ನನ್ಗೆ ಇದಿರುತ್ತೆ, ಅದನ್ನ ಮಾತ್ರ ಬರ್ದು ಅದಕ್ಕೆ ನಾನು ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ಒಂದೆರಡು ಮೂರು ಪ್ರಶ್ನೆಗಳು ಡೌಟ್ ಎಲ್ಲ ಬೇಡಲ್ಲ. ಒಂದು ಡೌಟ್ ಇದೆ ಅನ್ಕೊಳ್ಳಿ, ಅದ್ರ ಬಗ್ಗೆ ನಾನು ವರ್ಕ್ ಮಾಡ್ಬೇಕು. ಕರೆಕ್ಟ್. ಫಾರ್ ಎಕ್ಸಾಂಪಲ್, ನಾನು ಅಸಮರ್ಥಳು, ಅದು ಬೇರೆ. ನನಗೆ ಧೈರ್ಯ ಇಲ್ಲ, ಅದು ಬೇರೆ. ನನಗೆ ಇಂಗ್ಲಿಷ್ ಬರಲ್ಲ, ಅದು ಬೇರೆ. ನನಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಅದು ಬೇರೆ. ಆತ್ಮವಿಶ್ವಾಸ ಇಲ್ಲ, ಅದು ಬೇರೆ. ಅದೆಲ್ಲ ಇದೇ ತರ ಕ್ವಶನ್ ಹಾಕೊಂಡು ವರ್ಕ್ ಮಾಡಿದಾಗ ಅದನ್ನ ಎಂಪವರ್ಡ್ ಆಗುತ್ತೆ. ಎಂಪವರ್ಡ್ ಬಿಲೀಫ್ ನನ್ನ ನಂಬಿಕೆ ಹೊಸದಾಗಿ ರೂಢಿಸ್ಕೊಂಡಾಗ ನನ್ನ ಐಡೆಂಟಿಟಿ ಬದಲಾಗುತ್ತೆ. ಯಾಕಂದ್ರೆ ನಿಜ ಅಲ್ಲ, ಇದು ನಿಜವಾಗ್ ನಿಜ ಇಲ್ಲ. ನಾವು ಕತೆಗಳು ಹೇಳ್ತಾ ಇರೋದು, ನಮ್ಮ ಮನ್ಸು ನಮ್ಗೆ ಸ್ಟೋರಿ ಹೇಳ್ತಾ ಇರೋದು. ಆಡುವಾಗ ನೋಡಿ, ಬೇಕಾದ್ರೆ ಒಂದು ವರ್ಕ್ ಮಾಡಿ, ಯಾವ್ದು ನಿಜ ಇರಕ್ ಸಾಧ್ಯ ಇಲ್ಲ. ಒಂದ್ಸರಿ ಆದ್ರೆ ಯಾವಾಗ್ಲೂ ಆಗುತ್ತೆ ಅಂತ. ನಮ್ ನಾಯಿ ತರ ಖಂಡಿತ ಅಲ್ಲ. ಪಾಪ ನಾಯಿ ಕೆಟ್ಟಷ್ಟು ನನ್ನಿಂದ ಎಲ್ಲಾರ್ಗು ಹೇಳ್ಕೊಂಡ್ ಬರ್ತೇವೆ, ನಾಯಿ ಕಚ್ಚುತ್ತೆ. ಎಸ್ ಆಕಾಶ್, ಯು ವಾಂಟ್ ಟು ಸೇ ಸಮಥಿಂಗ್? ಸರ್, ಅದಕ್ಕೆ ನೀವು ಓಪನ್ ಅಪ್ ಮಾಡ್ಬಿಡಿ, ಅದು ಹೊರಟೋಗುತ್ತೆ ಆ ಭಯ. ಕರೆಕ್ಟ್. ಓಪನ್ ಮಾಡಿ ಕ್ಷಮಿಸುತ್ತೆ. ಥ್ಯಾಂಕ್ ಯು. ಆಕಾಶ್, ನೀವೇನೋ ಹೇಳ್ಬೇಕಂತಿದ್ದೀರಾ? ವಾಟ್ ಈಸ್ ಯುವರ್ ಕಲಿಕೆ, ಲರ್ನಿಂಗ್? ಕೇಳಿಸ್ತಾ ಇಲ್ಲ. ಐನೋ ನಿಮ್ದು ನೆಟ್ವರ್ಕ್ ಸಮಸ್ಯೆ ಇದೆ ಅನ್ಸುತ್ತೆ. ಹೇಳಿಕ್ಕಾಗತ್ತಾ? ಐ ಥಿಂಕ್ ವಿ ಆರ್ ಗೆಟಿಂಗ್ ಲೇಟ್. ಹೇಳಿ ಆಕಾಶ್, ಕೇಳಿಸುತ್ತೀವಿ. ಹಲೋ. ಹೇಳಿ ಆಕಾಶ್. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಸರ್. ಹಾಕಿದ್ದೀರಾ ಚಾಟ್ ಅಲ್ಲಿ? ಹೌದು ಸರ್.
ಕೇಳಿಸ್ತಾ ಇದೆ, ಹಂಗೆ ಹೇಳಕ್ ಹೇಳಿ ಸರ್ ಅವರು. ಇವಾಗ ವಿಡಿಯೋ ಆಫ್ ಮಾಡಿದ್ರೆ ಕೇಳಿಸ್ತಿದೆ. ಹಾ ಹೇಳ್ಬೋದಾ ನೀವು ಹಾ ಓಕೆ ಸರ್. ಕ್ವಿಕ್ ಆಗಿ ಹೇಳಿ. ಬಿಲೀವ್ ಸಿಸ್ಟಮ್ ಸರ್. ಹ್ಮ್ ಬಿಲೀವ್ ಸಿಸ್ಟಮ್ಸ್ ಬಗ್ಗೆ ತಿಳಿಸಿ ಸರ್. ಹ್ಮ್ Then ಅದೇ ಹೌ ಟು ಪ್ರೊಟೆಕ್ಟ್ ಅವರ್ ಲೈಫ್ ಸರ್, ಹ್ಮ್ and our value create we only like that. Okay. Thank you. Thanks, Akash. Wonderful.